ஹல்லேலூயா. கர்த்தருடைய நாமத்துக்கு மகிமை உண்டாகுவதாக. கர்த்தருடைய நாமத்தை உயர்த்துவோம், கர்த்தருடைய நாமத்தை மகிமைப்படுத்துவோம், கர்த்தருடைய நாமத்தை ಸ್ತೋತರಿಪೋம். ಕರ್ತನ ನಾಮವನ್ನು ಮಹಿಮೆಪಡಿಸುವ ಮಾತ್ರವಲ್ಲ, ಕರ್ತನ ನಾಮವನ್ನು ಉನ್ನತಿಗೆ ನಡೆಸುವ ಮಾತ್ರವಲ್ಲ, ಕರ್ತನಿಗೆ ಮಾತ್ರ ಮಹಿಮೆ ಉಂಟಾಗಲಿ. அவர் நல்லவர், வல்லவர், வாக்கு மாறாதவர். ಆತನು ಒಳ್ಳೆಯವನು, ಆತನು ಎಂದಿಗೂ ಸಹ ವಾಗ್ದಾನಗಳನ್ನು ಬದಲಾಗದಿರುವಂತ ದೇವರು. காற்றடித்தாலும் மழை வந்தாலும் வெயில் ಕಾಯ್ದಾலும் ಕರ್ತரை ಆರಾಧಿப்பதை ಯಾರಾலும் நிறுத்த முடியாது. ಗಾಳಿ ಬೀಸಿದರೂ ಮಳೆ ಸುರಿಸಿದರೂ ಮಾತ್ರವಲ್ಲ, ಬಿಸಿಲು ಬಂದರೂ ಸಹ ನನ್ನ ದೇವರನ್ನು ಆರಾಧಿಸುವುದನ್ನು ಯಾರು ಸಹ ನಿಲ್ಲಿಸಲು ಸಾಧ್ಯವಿಲ್ಲ. ಒಂದು ಆಮೆನ್ ಹೇಳೋಣ, ஒரு ஆமென் சொல்லுவோம், ಒಂದು ಆಮೆನ್ ಹೇಳೋಣ. இதுதான் எழுப்புதலின் அடையாளம். ಇದೇ ಆಗಿದೆ ಉಜ್ಜೀವನದ ಗುರುತು. இதுதான் எழுப்புதலின் அடையாளம். ಇದೇ ಆಗಿದೆ ಉಜ್ಜೀವನದ ಗುರುತು. எந்த காரணத்தினாலும் உன்னை கர்த்தரிடத்துல போவதற்கு, கர்த்தருடைய சமூகத்துக்குள்ளாக போவதற்கு தடை செய்ய முடியவே முடியாது. ಯಾವುದೇ ಕಾರಣಕ್ಕೂ ನೀನು ದೇವರ ಸನ್ನಿಧಾನಕ್ಕೆ ಹೋಗುವಂಥದ್ದು, ದೇವರನ್ನು ಹೋಗಿ ಆರಾಧಿಸುವಂಥದ್ದನ್ನು ಯಾವುದು ಸಹ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. கர்த்தர் நியமித்த காரியங்கள், ಕರ್ತರು ನೇಮಿಸಿದಂತ ಕಾರ್ಯಗಳು, நமக்காக வைத்திருக்கிற காரியங்கள், ಆತ ನಮಗೋಸ್ಕರವಾಗಿ ಇಟ್ಟಿರುವಂತ ಎಲ್ಲ ಕಾರ್ಯಗಳು, ಅದು ಯಾರು ಸಹ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. ಯಾರು ಉடைக்க முடியாது, ಯಾರು ಸಹ ಹೊಡೆದು ಹಾಕುವುದಕ್ಕೆ ಸಾಧ್ಯವಿಲ್ಲ, ಯಾರು ದೂರ ತಳ್ಳುವುದಕ್ಕೆ ಸಾಧ್ಯವಿಲ್ಲ. என் திருச்சபைக்காக வைத்திருக்கிற ஆசீர்வாதங்கள், ನನ್ನ ದೇವರು ನನ್ನ ಸಭೆಗೋಸ್ಕರವಾಗಿ ಇಟ್ಟಿರುವಂತಹ ಆಶೀರ್ವಾದಗಳು, தேவன் இந்த திருச்சபைக்காக வைத்திருக்கிற திட்டங்கள், ಕರ್ತನಾದಂತ ಯೇಸು ಕ್ರಿಸ್ತನು ಈ ಸಭೆಗೋಸ್ಕರವಾಗಿ ಇಟ್ಟಿರುವಂತ ಎಲ್ಲ ಉದ್ದೇಶಗಳು, வைத்திருக்கிற அந்த எழுப்புதலின் ಅಭಿಷೇಕங்கள், ಆ ಇಟ್ಟಿರುವಂತಹ ಉಜ್ಜೀವನದ ಅಭಿಷೇಕವು, ಅದು ಯಾರು ತಡೆ செய்ய முடியாது. ಅದನ್ನು ಯಾರು ಸಹ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. ಯಾರು ಸಹ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವ ವಲ್ಲமையின் தேவனே, ಸರ್ವಶಕ್ತನಾದ ದೇವರು, ಅಪ್ಪನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ರಾಜನೇ, ನೀ நல்லவர், ನೀ ಒಳ್ಳೆಯವನು, ನೀ நல்லவர், ನೀ ಕರ್ತನೇ ಬಲ್ಲವನು ಸ್ವಾಮಿ, ನೀ ವಾಗ್ದಾನಗಳನ್ನು ನೆರವೇರಿಸುವವನು ಸ್ವಾಮಿ. ಓ ದೇವರೇ, ಮಹಿಮೆயின் ರಾಜಾ, ನೀ ಮಹಿಮೆಯ ರಾಜನು, ಶಾರೋನಿನ ರೋಜಾ, ಶಾರೋನಿನ ರೋಜನಿನಾಗಿದ್ದೀಯ, ಲಿಲಿ ಪುಷ್ಪ ನೀನಾಗಿದ್ದೀಯ. எங்களோடு இருக்கிறபடியா, ಕರ್ತನೇ ನಮ್ಮ ಜೊತೆ ಇರುವುದಕ್ಕಾಗಿ, எங்களை வாழ வைக்கிறபடியா, ನಮ್ಮನ್ನು ನೀ ಜೀವಿಸುವಂತೆ ಮಾಡುವುದಕ್ಕಾಗಿ ಸ್ತೋತ್ರ, ನಮ್ಮನ್ನು ಆಶೀರ್ವದಿಸಲು ಹೋಗುವುದಕ್ಕಾಗಿ ಸ್ತೋತ್ರ, ನಮ್ಮನ್ನು ನಡೆಸುತ್ತಾ ಇದ್ದಕ್ಕಾಗಿ ಸ್ತೋತ್ರ. ನಿಮಗೆ ಮಾತ್ರ ಸ್ತೋತ್ರ ಸಲ್ಲಿಸುತ್ತೇವೆ, ನಿಮಗೆ ಮಾತ್ರ ಸ್ತೋತ್ರ ಸಲ್ಲಿಸುತ್ತೇವೆ, ನಿಮಗೆ ಮಾತ್ರ ಸ್ತೋತ್ರ ಸಲ್ಲಿಸುತ್ತೇವೆ. உமலாகாத காரியம் ஒன்றுமில்லை, ಅಸಾಧ್ಯವಾದ ಕಾರ್ಯ ಯಾವುದೊಂದು ಇಲ್ಲ, உமலாகாத காரியம் ಕಾರ್ಯ ಯಾವುದೊಂದು ಇಲ್ಲ. ಈಗ இந்த நாளிலே, ಈಗ ಈ ದಿನದಲ್ಲಿ நீர் வைத்திருக்கிற திட்டங்களுக்காக நன்றி, ಎಲ್ಲಾ ರೀತಿಯಾದ ಉದ್ದೇಶಕ್ಕಾಗಿ இருக்கிறதான அதிசயங்களுக்காக நன்றி, ನೀನು ಮಾಡಲಿಕ್ಕಿರುವಂತ ಎಲ್ಲಾ ಸೂಚಕ ಕಾರ್ಯಗಳಿಗಾಗಿ ಸ್ತೋತ್ರ, ನಿನ್ನ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ, விடுதலைக்காக ನಿನ್ನ ಬಿಡುಗಡೆಗಾಗಿ ಸ್ತೋತ್ರ, உம்முடைய ஜெயங்களுக்காக ಜಯಗಾಗಿ நன்றி. ಸ್ತೋತ್ರ. கர்த்தர் எதை நினைத்திருக்கிறீரோ ಕರ್ತನೇ, ನೀನು ಯಾವುದನ್ನು ಉದ್ದೇಶಿಸಿದೆಯೋ ಅದನ್ನು ನೆರವೇರಿಸಬೇಕಾಗಿ ನಾನು இந்த ಬೇಡಿಕೊಳ್ಳುತ್ತೇನೆ. நாள் ஒரு ஆரம்பமா ಈ இருக்கட்டும், ದಿನವು ಒಂದು ಆರಂಭವಾಗಿರಲಿ, இன்னும் புதிய அளவுகளுக்குள்ளாக கடந்து செல்ல, ಇನ್ನು ಹೊಸ ಹೊಸ ಆಳತೆಗೆ ಹೋಗುವಂತೆ ಸಹಾಯ ಮಾಡಿರಿ. நீச்சல் ಆಳத்துக்குள்ளாங்களை கொண்டு ಕರ್ತನೇ, ಈ ಈಜುವಾಳಕ್ಕೆ ನಮ್ಮನ್ನು ನಡೆಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ನೀ ಹಾಗೆ ಮಾಡಲು ಹೋಗುತ್ತೀಯ, ಅದಕ್ಕಾಗಿ ಸ್ತೋತ್ರ. கர்த்தராகிய தேவனுடைய மகிமை, ಕರ್ತನಾದಂತ ದೇವರ ಮಹಿಮೆ, கிருபை செய்தபடியா நன்றி. ಕರ್ತನೇ, ನೀ ನಮ್ಮ ಮೇಲೆ ಕೃಪೆ எங்களை ತೋರಿಸಬೇಕಾಗಿ சிலுவையின் ಸ್ತೋತ್ರ. பின்பதாக மறைத்துக் கொள்ளும், ಕರ್ತನೇ, ನಮ್ಮನ್ನು ಶಿಲುಬೆಯಲ್ಲಿ ಮನಮಾಚಿಕೋ. நீர் வெளிப்படும், ನೀನು ಮಾತ್ರ ಪ್ರಕಟವಾಗಬೇಕು, வார்த்தை வெளிப்படட்டும், ನಿನ್ನ ವಾಕ್ಯಗಳು ಮಾತ್ರ ಪ್ರಕಟವಾಗಬೇಕು, ನಿನ್ನ ನಾಮ ಮಾತ್ರ ಪ್ರಕಟವಾಗಲಿ. நாங்கள் சிறுகவும் ಕರ್ತನೇ, ನಾವು ಚಿಕ್ಕದಾಗಬೇಕು, பெருகவும் ನೀನು ಮಾತ್ರ இந்த ದೊಡ್ಡವನಾಗಬೇಕು. காலவில் ஒப்புக்கொடுக்கிறோம். ಕರ್ತನೇ, ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ಕರ್ತನೇ, ನಿನ್ನ ನಾಮವನ್ನು ಮಾತ್ರ ಮಹಿಮೆಪಡಿಸಿಕೊಳ್ಳಿರಿ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. எத்தனை பேர் சந்தோஷமா இருக்கீங்க? ಎಷ್ಟು ಜನ ஹல்லேலூயா சொல்லுங்க. ಸಂತೋಷವಾಗಿದ್ದೀರಿ? ಒಂದು ಹಲ್ಲೆಲೂಯಾ ಹೇಳೋಣ. ஹல்லேலூயா, ಹಲ್ಲೆಲೂಯಾ. இந்த மழையை காட்டிலும் உங்க சத்தம் பெரிதா இருக்கணும். ஹல்லேலூயா, ಈ ಮಳೆಗಿಂತಲೂ ನಿಮ್ಮ ಶಬ್ದವು ದೊಡ್ಡದಾಗಿರಬೇಕು. ಹಲ್ಲೆಲೂಯಾ, ஹல்லேலூயா, ஆமென், ஹல்லேலூயா. அன்பு தேவ ஜனமே, ಪ್ರೀತಿಯ ದೇವ ಜನರೇ, முதலாவது நாள் கூட்டத்தில் நான் சொன்னேன், ಮೊದಲನೇ ದಿನದಲ್ಲಿ ನಾ ಈ ರೀತಿಯಲ್ಲಿ ಹೇಳಿದೆ, அந்த பெருமழையின் சத்தம் கேட்குதுன்னு ಆ ಒಂದು ದೊಡ್ಡ ಒಂದು ಮಳೆಯ ಶಬ್ದ ಕೇಳುತ್ತದೆ ಅಂತ ಹೇಳಿ. அந்த எழுப்புதல் பெருமழை, ಅದು ಉಜ್ಜೀವನದ இன்னைக்கு ಶಬ್ದ. இந்த கால வேளையில மழை பெய்யும் போது எனக்கு கர்த்தர் அதுதான் ಈ ஞாபகப்படுத்தினார். ಬೆಳಗಿನ ವೇಳೆಯಲ್ಲಿ ಮಳೆ ಜೋರಾಗಿ ಬರುವಂತ ವೇಳೆಯಲ್ಲಿ ದೇವರು ನನಗೆ ನೆನಪು ಮಾಡಿದಂತ ಒಂದು ವಿಷಯ ಇದೇ ಆಗಿತ್ತು. ನಿಶ್ಚಯವಾಗಿ ಒಂದು ದೊಡ್ಡ ಮಳೆ உண்டு 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 ಉಂಟು ಉಂಟು இந்த ಉಂಟು. பூமியும் உலகமும் உலகத்தின் சர்வ ராஷ்டிரங்களும் கர்த்தராகிய தேவனுடைய வார்த்தைக்கு கீழ்ப்படுகிறது, அது பிரதிபலிக்கிறதா இருக்கிறது. ಈ ಭೂಮಿಯು ಭೂಮಿಯಲ್ಲಿರುವಂತಹ ಸಮಸ್ತವು ಎಲ್ಲಾ ಸೃಷ್ಟಿಗಳು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಮಾತಿಗೆ ತಲೆಬಾಗುವಂತದ್ದಾಗಿದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. அன்பு தேவ ஜனமே, ಪ್ರೀತಿಯ ದೇವ ಜನರೇ, இந்த கால வேளையில ಈ ಬೆಳಗಿನ ವೇಳೆಯಲ್ಲಿ கர்த்தர் உன்னை நேசிக்கிறார். ಕರ್ತನು ನಿಮ್ಮನ್ನು ಬಹಳವಾಗಿ ಪ್ರೀತಿಸುವನಾಗಿದ್ದಾನೆ, ನಿಮ್ಮನ್ನು ಪ್ರೀತಿಸಲು ಬಂದಿದ್ದಾನೆ, ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಬಂದಿದ್ದಾನೆ, ನಿನಗೆ ಜಯ ಕೊಡುವುದಕ್ಕಾಗಿ ಬಂದಿದ್ದಾನೆ, உனக்குள்ளாக ஒரு மாறுதலை உண்டு பண்ண ನಿನ್ನ வந்திருக்கிறார். ಒಳಗಡೆ ಒಂದು ಬದಲಾವಣೆ ಕೊಡುವುದಕ್ಕಾಗಿ ಆತನು ಬಂದಿದ್ದಾನೆ. கவனிங்க,
ಗಮನಿಸಿ, இந்த உலகத்துல அநேக விதமான வாஞ்சைகள் உண்டு. ಈ ಲೋಕದಲ್ಲಿ ಅನೇಕ ವಿಧವಾದಂತ ಆಸೆಗಳು ಉಂಟು. இந்த கால வேளையில கர்த்தர் உங்களோடு பேச சொன்ன காரியங்களில் இதுதான். ಆದರೆ ಈ ಬೆಳಗಿನ ವೇಳೆಯಲ್ಲಿ ಕರ್ತನು ನಿಮ್ಮ ಜೊತೆಯಲ್ಲಿ ಮಾತನಾಡಲು ಹೇಳಿದಂತ ವಿಷಯ ಇದೆ. உன்னுடைய வாஞ்சை என்ன? ನಿನ್ನ ಆಸೆ, ನಿನ್ನ ಬಯಕೆ ಏನಾಗಿದೆ? உன்னுடைய வாஞ்சை என்ன? ನಿನ್ನ ಆಸೆ, ನಿನ್ನ ಬಯಕೆ ಏನಾಗಿದೆ? இந்த கால வேளையில ಈ ಬೆಳಗಿನ ವೇಳೆಯಲ್ಲಿ உன்னுடைய வாஞ்சை என்ன? ನಿನ್ನ ಒಂದು ಬಯಕೆ ಏನು? இந்த விருப்பம், இந்த ஆசை பாருங்க, ಈ ಒಂದು ಆಸೆಯನ್ನು ನೋಡಿರಿ, அது என்றைக்கும் தீராததா இருக்கிறது. ಯಾವತ್ತಿಗೂ ಸಹ ತೀರದೆ ಇರುವಂತ, ತೃಪ್ತಿ ಆಗದೆ ಇರುವಂತದಾಗಿದೆ ಈ ಒಂದು ವಿಷಯ. ஒரு ஆசை தெரிஞ்சுச்சுன்னா இன்னொரு ஆசை வரும். ಒಂದು ಆಸೆ ಮುಗಿದ ಕೂಡಲೇ ಇನ್ನೊಂದು ಆಸೆ ಉಂಟಾಗುತ್ತದೆ. ஒரு அந்த ஆசை தெரிந்தோட இன்னொரு ஆசை வரும். ಒಂದು ಆಸೆ ಮುಕ್ತಾಯವಾದ ಕೂಡಲೇ ಇನ್ನೊಂದು ಆಸೆ ಉಂಟಾಗುತ್ತದೆ. அப்படிதானே? இந்த மனுஷனுக்கு திருப்தி ஆகாத ஒரு காரியம் என்ன சொன்னா விருப்பம், ஆசை. ಈ ಮನುಷ್ಯನಿಗೆ ತೃಪ್ತಿ ಆಗದೆ ಇರುವಂತ ವಿಷಯವೇನೆಂದರೆ ಆಸೆ ಆಗಿದೆ. உன்னுடைய விருப்பம் என்ன? ನಿನ್ನ ಆಸೆ ಏನಾಗಿದೆ? உன்னுடைய விருப்பம் எதன் மேல இருக்கிறது? ನಿನ್ನ ಆಸೆ ಯಾವುದರ ಮೇಲೆ ಇದೆ? சிலருக்கு சாப்பாட்டின் மேல அநேக விருப்பம், ಕೆಲವರಿಗೆ ಆಹಾರದ ಮೇಲೆ ಬಹಳ ಆಸೆ, சிலருக்கு துணி வஸ்திரங்கள் போடுகிறது மேல அநேக விருப்பம், ಕೆಲವೊಬ್ಬರಿಗೆ ಬಟ್ಟೆಗಳನ್ನು ಧರಿಸುವಂತದ್ದು, ಬಟ್ಟೆಗಳನ್ನು ತೆಗೆದುಕೊಳ್ಳುವಂತದ್ದು ಬಹಳ ಆಸೆ, அலங்கரித்துக் கொள்வது ஒரு விருப்பம், ಅಲಂಕಾರ ಮಾಡಿಕೊಳ್ಳುವುದೆಂದ್ರೆ ಅವರಿಗೆ ಆಸೆ, போதை வஸ்துகள் மீது விருப்பம், ಲೋಕದ ವಸ್ತುಗಳ ಮೇಲೆ ಆಸೆ, போதை வஸ்துகள், சாராயத்தின் மீது, சிகரெட் மீது, இப்படிப்பட்ட போதை காரியத்தின் மீது ஒரு விருப்பம், ಅಮಲು ತರುವಂತ ಆ ಒಂದು ಮದ್ಯಪಾನದ ಮೇಲೆ ಅಥವಾ ಸಿಗರೇಟಿನ ಮೇಲೆ ಅವರಿಗೆ ಇಂತ ಆಸೆ ಇರುತ್ತದೆ. அன்பு தேவஜனமே, ಪ್ರೀತಿಯ ದೇವಜನರೇ, இந்த கால வேளையில ಈ ಬೆಳಗಿನ ವೇಳೆಯಲ್ಲಿ என்ன விருப்பம்? ನಿನಗೆ ಯಾವುದು ಇಷ್ಟ? உன்னுடைய விருப்பம் என்ன? ನಿನ್ನ ಆಸೆ ಏನಾಗಿದೆ? உன்னுடைய விருப்பம் என்ன? ನಿನ್ನ ಆಸೆ ಏನಾಗಿದೆ? சினிமா பார்ப்பது அநேகருக்கு விருப்பம், ಸಿನಿಮಾ ನೋಡುವಂತ ಹೇಳಿದ್ರೆ ಅನೇಕರಿಗೆ ಇಷ್ಟ, வேற வேற இடங்களை போய் சுற்றி பார்ப்பது அநேகருக்கு விருப்பம், ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಸುತ್ತಿ ನೋಡುವುದು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ತುಂಬಾ ಇಷ್ಟ. காலையில இருந்து ராத்திரி வரையிலுமாய், இரவு வரையிலுமாய் அந்த டிவி முன்னாடி உட்கார்ந்து அந்த வருகிற காட்சிகளை பார்ப்பது அநேகருக்கு விருப்பம். ಬೆಳಿಗ್ಗೆಯಿಂದ ಸಂಜೆವರೆಗೂ ಟಿವಿ ಮುಂದೆ ಕುಳಿತುಕೊಂಡು ಬೇಕಾದಂತ ಎಲ್ಲಾ ರೀತಿಯಾದಂತ ಚಿತ್ರಗಳ ಬರುವಂತದನ್ನು ನೋಡುವಂತದ್ದು ಕೆಲವೊಬ್ಬರಿಗೆ ಇಷ್ಟ. சிலர் அந்த டிவி முன்னாடி உட்கார்ந்து இருப்பாங்க, ಕೆಲವೊಬ್ಬರು ಟಿವಿಯ ಮುಂದೆ ಕೂತ್ಕೊಂಡು அப்படியே வாய் ஆன்னு திறந்து உட்கார்ந்து இருப்பாங்க. ಅವರ ಬಾಯಿ ಮಾತು ಹಾ ಅಂತ ಹೇಳಿ அந்த வாய் உள்ள ಆ ಬಾಯಿ ಒಳಗಡೆ எல்லா விதமான all the mosquitoes go inside and come out, still they don't know what is happening. ಎಲ್ಲಾ ವಿಧವಾದಂತ ಸೊಳ್ಳೆಗಳು ಹೋಗಿ ಒಳಗಡೆ ಹೋಗಿ ಹೊರಗಡೆ ಬರುವವರೆಗೂ ಸಹ ಅವರಿಗೆ ಗೊತ್ತೇ ಆಗಿರುವುದಿಲ್ಲ. அப்படியே பார்த்துட்டு இருப்பாங்க. ಹಾಗೆ ನೋಡ್ತಾ ಇರ್ತಾರೆ. இப்படிதான் ஒரு வீட்டை விசிட் பண்ண போயிருந்தேன். ಇದೇ ರೀತಿಯಲ್ಲಿ ನಾವು ಒಂದು ಮನೆಗೆ ವಿಸಿಟ್ ಮಾಡೋದಕ್ಕಾಗಿ ಹೋಗಿದ್ದೆ. வீடு கதவை தட்டுறேன், ಬಾಗಿಲನ್ನು ತಟ್ಟುತ್ತಿದ್ದೇನೆ, யாரும் திறக்கல, ಯಾರು ಸಹ ತೆರೆಯಲಿಲ್ಲ, வெறும் அழுற சத்தம் மட்டும் கேக்குது. ಕೇವಲ ಅಳುವಂತ ಶಬ್ದ ಮಾತ್ರ ಕೇಳುತ್ತಿತ್ತು. சரி என்ன நடந்துச்சுன்னு சொல்லி சரி நானே என்னுடைய ஷூவை கழட்டி உள்ள கால் எடுத்து வைக்கிறேன், ನೋಡುವ ಏನ್ ಸಂಭವಿಸಿತು ಅಂತ ಹೇಳಿ ನಾನೇ ನನ್ನ ಶೂ ಅನ್ನು ತೆಗೆದುಹಾಕಿ ನನ್ನ ಬಾಗಿಲನ್ನು ಸ್ವಲ್ಪ ತಳ್ಳಿ ನಾ ಒಳಗಡೆ ಹೋದೆ. அங்க இருக்கிற அந்த அம்மா அழுதுட்டு இருக்காங்க, தேம்பி அழுறாங்க. ಅಲ್ಲಿರುವಂತ ತಾಯಿ ಬಹಳ ಅಳ್ತಾ ಇದಾರೆ, ಭಾರಿ ದುಃಖದಿಂದ ಅಳ್ತಾ ಇದ್ದಾರೆ, தேம்பி அழுறாங்க. ಬಹಳ ದುಃಖದಿಂದ ಅಳ್ತಾನೆ ಇದ್ರು. என்னம்மா ஆச்சு, ஏன் அழுறீங்க? ಏನಮ್ಮ ಏನಾಯ್ತು ಅಂತ ಹೇಳಿ நல்ல மனுஷன் பாஸ்டர் போயிட்டாரு. ಅಯ್ಯೋ ಒಳ್ಳೆ ಮನುಷ್ಯರು ಪಾಸ್ಟರ್ ಅವ್ರು ಹೊಂಟೋದ್ರು. ನಾನು நினைச்சேன் யாரும் உண்மையாதான் இறந்து போயிட்டாங்க. ನಾನು ನೆನ್ಸ್ಕೊಂಡೆ ಹೌದು ಯಾರೋ ನಿಜವಾಗಿ ಹೋಗಿರ್ಬಹುದು. யாரு சிஸ்டர்? ಯಾರು ಅಮ್ಮ ಅಂತ ಕೇಳಿದೆ. பாஸ்டர் என்ன தெரியும் பாஸ்டர் உங்களுக்கு இந்த மனுஷனை பற்றி? ಏನ್ ಗೊತ್ತು ಪಾಸ್ಟರ್ ನಿಮ್ಗೆ ಈ ಮನುಷ್ಯನ ಕುರಿತು? ஆமாமா எனக்கு தெரியாது, அதனால தான் கேக்குறேன், யார் இறந்து போனாங்க? ಹೌದಮ್ಮ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರವಾಗಿ ನಾನು ನಿಮಗೆ ಕೇಳ್ತಾ ಇದ್ದೇನೆ ಯಾರು ಸತ್ತೋದ್ರು? கடைசி நேரம் மட்டும் நல்லதே செய்தான் பாஸ்டர். ಅಯ್ಯೋ ಪಾಸ್ಟರ್ ಕಡೆಯವರೆಗೂ ಅವರು ಒಳ್ಳೇದೇ ಮಾಡಿದ್ರು. இறந்து போயிட்டான் பாஸ்டರ್, ಅವರು ಸತ್ತೋದ್ರು, சுட்டு கொன்னுட்டாங்க பாஸ்டர். ಅವರು ಸುಟ್ಟಾಕ್ಬಿಟ್ರು ಪಾಸ್ಟರ್. நம்ம இந்திய தேசத்துல சுட்டு கொன்னுட்டாங்களா? ಅಯ್ಯೋ ಏನು ನಮ್ಮ ಭಾರತ ದೇಶದಲ್ಲಿ ಸುಟ್ಟಾಕ್ಬಿಟ್ರ? யாருமா? ಯಾರವರು? இங்க பாருங்க பாஸ்டர் சொல்லி பார்த்தா டிவி சீரியல் காட்டுறாங்க. அந்த அம்மா ನೋಡಮ್ಮ ಇಲ್ಲಿ ನೋಡಿ ಅಂತ ಹೇಳಿ ತೋರಿಸಿದ್ರೆ ಅವರು ಟಿವಿ ಸೀರಿಯಲ್ ಅನ್ನು ತೋರಿಸ್ತಾ ಇದ್ದಾರೆ. இப்பேற்பட்ட வாழ்க்கை நம்முடைய கிறிஸ்துவ வாழ்க்கை. ಈ ರೀತಿಯಾದಂತ ಜೀವಿತ ನಮ್ಮ ಕ್ರೈಸ್ತರ ಜೀವಿತ. உன்னுடைய விருப்பம் என்ன? ನಮ್ಮ ಆಸೆ ಏನಾಗಿದೆ? உன்னுடைய வாஞ்சை என்ன? ನಮ್ಮ ಒಂದು ಆಸೆ ಏನಾಗಿದೆ? உன்னுடைய விருப்பம் என்ன? ನಮ್ಮ ಒಂದು ಆಸೆ ಏನಾಗಿದೆ? எச்சரிக்கையாயிரு. எச்சரிக்கை. எதுக்காக கண்ணீர் வடித்துக் கொண்டிருக்கிறாய்? அந்த டிவி சீரியலுக்காக கண்ணீர் வடிக்கிறாயா? சீரியல்ಗೋಸ್ಕರವಾಗಿ ಅಳುತ್ತಿದ್ಯೋ? அன்பு சகோதரா, அன்பு சகோதரியே, இந்த நாளில கர்த்தர் உன்னை பார்த்து சொல்லுகிறார், திரும்பு, மனம் திரும்பு, ತಿರುಗು, ಮಾನಸಾಂತರ ಒಂದು, மனம் திரும்பு, ಮಾನಸಾಂತರ ಒಂದು. அப்படிதான் ஒரு பிரதர் வந்து சொன்னார் என்கிட்ட. ಒಂದು ಸಾರಿ ಒಂದು ಬ್ರದರ್ ಬಂದು ನನ್ನ ಹತ್ರ ಹೇಳಿದರು, ಪಾಸ್ಟರ್ கல்யாணம் நடந்துச்சு, ಮದುವೆ ಹೇಗೋ ಆಯ್ತು, எனக்கு பட்னியாகவே இருக்கு பாஸ்டர். ಇವತ್ತು ಹಸಿವೆಯಿಂದಲೇ ನಾವಿದ್ದೇವೆ
ಇದ್ದೇವೆ ಪಾಸ್ಟರ್. என்ன ஆச்சுயா? ಏನಾಯ್ತು? உங்க மனைவி நல்லா சமைப்பாங்களே, ನಿಮ್ಮ ಹೆಂಡತಿ ಒಳ್ಳೆ ರೀತಿಯಲ್ಲಿ ಅಡಿಗೆ நல்லா தான் சமைக்கிறாங்க பாஸ்டர். ಅಯ್ಯೋ, ಒಳ್ಳೆ ರೀತಿಯ ಅಡಿಗೆ ಮಾಡ್ತಾರೆ. தொடங்குனதானே சமைக்கிறதுக்கு. ಅಡಿಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ತಾನೇ ಅವರು ಅಡಿಗೆ ಮಾಡ್ತಾರೆ. சமையல் தொடங்குனா நல்லா ருசியா சமைக்கிறாங்க. ಅವರು ಅಡಿಗೆ ಮಾಡುವುದಕ್ಕಾಗಿ ನಿಂತ್ರೆ ಒಳ್ಳೆ ರುಚಿಕರವಾಗಿ ಅವರು ಅಡಿಗೆ ಮಾಡ್ತಾರೆ. தொடங்கவே மாட்டேன்றாங்களே. ಆದ್ರೆ ಅವರು ಅಡಿಗೆ ಮಾಡೋದಕ್ಕೆ ಪ್ರಾರಂಭನೇ ಮಾಡುವುದಿಲ್ಲ. ನಾ ಕೇಳಿದೆ, ಏನಾಯ್ತಾ ಯಾಕೆ ಕೇಳಿದೆ? 9:30 மணிக்கு வீட்டுக்கு வரேன். 9:00 ನಾನು ಮನೆಗೆ ಬರ್ತೇನೆ. இரவு 9:30 மணிக்கு வீட்டுக்கு வரேன். ಸಂಜೆ ರಾತ್ರಿ ವೇಳೆಯಲ್ಲಿ 9:00 ಬರ್ತೇನೆ. வரேன். ಹೊಟ್ಟೆ ಹಸುವಿಂದ ಬರ್ತೇನೆ. ಬಸ್ பிடிச்சு எல்லா ಟ್ರಾಫಿಕ್ தாண்டி வீட்டை வந்து சேர்த்து 9:30 ಆಗುது. ಬಸ್ ಹಿಡಿದು ಎಲ್ಲಾ ಟ್ರಾಫಿಕ್ ಗಳನ್ನು ನಾನು ದಾಟಿ ನಾ ಮನೆಗೆ ಬರ್ಬೇಕಾದ್ರೆ 9:30 ಆಗ್ತದೆ ಪಾಸ್ಟ್ರೆ. என் வீட்டம்மா ரிமோட்டை பிடிச்சு உட்கார்ந்திருக்கு. ನನ್ನ ಹೆಂಡತಿಯವರು ಯಜಮಾನಿ ಅವರು ರಿಮೋಟ್ ಅನ್ನು ಇಟ್ಕೊಂಡು ಕುತ್ಕೊಂಡಿರ್ತಾರೆ. ஏதாச்சும் போடு சாப்பாடு இருந்தா கொடுமான்னு கேட்டா, ಏನಾದ್ರೂ ಊಟ ಹಾಕಮ್ಮ ಅಂತ ಹೇಳಿದ್ರೆ, வேலையிலிருந்து ಕಷ್ಟಪಟ್ಟು வந்திருக்கேன், ಹಸುವಿಂದ ನಾ ಬಂದಿದ್ದೇನೆ, ನಾನು ಕೆಲಸವನ್ನು ಬಿಟ್ಟು ಬಂದಿದ್ದೇನೆ ಅಂತ ಹೇಳಿದ್ರೆ, இருங்க 10 மணி சீரியல் முடிட்டு அப்புறமா கிச்சனுக்கு போறேன்னு சொல்றாங்க. 10:00 ಸೀರಿಯಲ್ ಮುಗಿತದೆ, 10:00 ನಂತರವಾಗಿ ನಾನು ಕಿಚನ್ಗೆ ಹೋಗ್ತೇನೆ ಅಂತ ಹೇಳಿ கிறிஸ்தவ குடும்பத்தின் வாழ்க்கை எப்படியாய் போய் கொண்டிருக்கிறது? ಕ್ರೈಸ್ತರ ಜೀವಿತ ಈ ದಿನಗಳಲ್ಲಿ ಯಾವ ರೀತಿಯಲ್ಲಿ ಆಗುತ್ತಾ ಇದೆ? ಎಚ್ಚರಿಕೆ ಅன்பு ಸಹೋದರಿ, ಎಚ್ಚರಿಕೆ. ಎಚ್ಚರಿಕೆ ಪ್ರಿಯ ಸಹೋದರನೇ, ಎಚ್ಚರಿಕೆ. ಅன்பು ಸಹೋದರನೇ, ಸಹೋದರನೇ ಎಚ್ಚರಿಕೆಯಾಗಿರಿ. ಸಹೋದರನೇ, ಸಹೋದರಿ ಎಚ್ಚರಿಕೆಯಾಗಿರಿ. ಎದರ ಮೇಲೆ ವಾಂಛೆ, ಯಾವುದರ ಮೇಲೆ ನಿನ್ನ ಆಸೆ, ಎದರ ಮೇಲೆ ವಿರುಪ, ಯಾವುದರ ಮೇಲೆ ನಿನ್ನ ಬಯಕೆ, ಎದು ಉನ್னை பிடித்திருக்கிறது, ಯಾವುದು ನಿನ್ನನ್ನು ಹಿಡಿದುಕೊಂಡಿದೆ, ಎದು ಉನ್னை பிடித்திருக்கிறது, ಯಾವುದು ನಿನ್ನನ್ನು ಹಿಡಿದುಕೊಂಡಿದೆ. இப்பெல்லாம் பார்த்தா ಈಗೆಲ್ಲ ನೋಡುದಾದ್ರೆ பிள்ளைங்க ಮಕ್ಕಳು வீட்டுக்கு சொந்தக்காரங்க வந்தா ಮನೆಗೆ ನೆಂಟರು ಯಾರಾದ್ರೂ ಬಂದ್ರೆ தலை நிமிர்ந்து கூட பாக்குறது இல்ல. ಅವ್ರ ತಲೆಯನ್ನು ಸಹ ಎತ್ತಿ ನೋಡುವುದು. ரொம்ப பயபக்தியா தலை கீழ போட்டே இருப்பாங்க. ಬಹಳ ಭಯಭಕ್ತಿಯಿಂದ ಅವ್ರ ತಲೆಯನ್ನು ಕೆಳಗಡೆ ಹಾಕಿ. ನಾನು அப்படிதான் நினைச்சேன் ஆரம்பத்துல. ನಾನು ಸಹ ಮೊದಲನೇದಾಗಿ ಹಾಗೆ ನೆನೆಸಿದೆ. அப்படி இல்லைங்க, ಹಾಗೆ ಅಲ್ಲ. பயபக்தி எல்லாம் மொபைல்ல ரொம்ப பிஸியா இருக்கிறாங்க. தலை குனிஞ்சதாகவே இருக்கு. யார் வந்திருக்கா வீட்டு உள்ளன்னு பார்க்க கூட நேரம் இல்ல. ಭಯಭಕ್ತಿ ಏನಿಲ್ಲ, ಮೊಬೈಲ್ ಅನ್ನು ನೋಡ್ದ ಅವ್ರು ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಮೊಬೈಲ್ ಒಳಗಡೆ ಇದ್ದಾರೆ. ಮನೆ ಒಳಗಡೆ ಯಾರು ಬಂದಿದ್ದಾರೋ ಯಾರು ಬರ್ಲಿರೋ ಅವ್ರಿಗೆ ಗೊತ್ತೂ ಇಲ್ಲ. நான் அவங்க வீட்டுல ரொம்ப மரியாதை, இந்த பிள்ளைங்க நல்லா பயபக்தியோடு வளர்த்திருக்காங்கன்னு நினைச்சேன். ನಾನು ಎನ್ಸ್ಕೊಂಡೆ, ಓ ಮಕ್ಕಳನ್ನು ಬಹಳ ಭಯಭಕ್ತಿಯಿಂದ ಇವರು ಬೆಳೆಸಿದ್ದಾರೆ ಅಂತ. தலை நிமிர்ந்து கூட பார்க்க மாட்டாங்க. ಅವ್ರ ತಲೆ ಸಹ ಎತ್ತಿ ನೋಡುವುದಿಲ್ಲ. கொஞ்சம் கீழே பார்த்தா கையில பார்த்தா ಮೊಬೈಲ್ ಟ್ಯಾಬ್ இப்படி ತಲೆ ಗುಣಿಂಜದಾಗவே இருக்கு. ಮತ್ತೆ ಕರೆಕ್ಟ್ ಆಗಿ ಅವರನ್ನು ನೋಡಿದಾದ್ರೆ ಅವರ ತಲೆಯನ್ನು ತಗ್ಗಿಸಿಕೊಂಡು ಮೊಬೈಲು ಟ್ಯಾಬ್ ಇದರಲ್ಲೇ ನಿರತರಾಗಿದ್ದರು. எப்படி ನಮ್ಮ வாழ்க்கை? ಹಾಗಾದ್ರೆ ಏನು? ஓ ನಮ್ಮ வாழ்க்கை எங்க போய் கொண்டிருக்கிறது? ನಮ್ಮ ಜೀವಿತ ಎಲ್ಲಿಗೆ ನಮ್ಮ ಹೋಗ್ತಾ ಇದೆ? விருப்பம் என்ன? ನಮ್ಮ ಬಯಕೆ ಏನಾಗಿದೆ? ನಮ್ಮ ವಾಂಛೆ என்ன? ನಮ್ಮ ಆಸೆ ಏನಾಗಿದೆ? உனக்காக எனக்காக சிலுவை மரத்தில் சிந்தின ரத்தத்தை சிந்தின கர்த்தராகிய இயேசு கிறிஸ்துவை குறித்து வாஞ்சை இல்லாதபடி வாழ்ந்து கொண்டிருக்கிறோமே. ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ರಕ್ತವನ್ನು ಸುರಿಸಿದಂತ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಬಯಕೆಯಿಂದ ಆಸೆಯಿಂದಲೂ ನಾವು ಜೀವಿಸದೇ ಇದ್ದೇವಲ್ಲ. பணம் உன்னை பரலோகத்துக்கு கொண்டு போகுமா? ಹಣವು ನಿಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು சினிமா உன்னை பரலோகத்துக்கு கொண்டு போகுமா? ಸಿನಿಮಾ ನಿಮಗೆ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತದಾ? காலையிலிருந்து இரவு மட்டும் பார்க்கிற அந்த சீரியல் உன்னை பரலோகத்துக்கு கொண்டு போகுமா? ಬೆಳಿಗ್ಗೆಯಿಂದ ಸಂಜೆವರೆಗೂ ನೋಡುವಂತ ಆ ಒಂದು ಸೀರಿಯಲ್ಗಳು ನಿಮಗೆ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತದಾ? அன்பு தேவ சகோதரா, ಪ್ರೀತಿಯ ದೇವ ಜನರೇ, அன்பு தேவ சகோதரியே, ಪ್ರೀತಿಯ ದೇವ உன் ಸಹೋದರಿಯೇ, நேரத்தை எங்கு வெச்சப்படுத்திக் கொண்டிருக்கிறாய்? ಅಯ್ಯೋ, ನಿನ್ನ ಸಮಯವನ್ನು ಎಲ್ಲಿ ವ್ಯಯ ಮಾಡುತ್ತಿದ್ದೀಯಾ? உன் நேரத்தை எங்கு நீ செலவு செய்து ನಿನ್ನ கொண்டிருக்கிறாய்? ಸಮಯವನ್ನು ಎಲ್ಲಿ ವ್ಯಯ ஆண்டவருக்கு ಮಾಡುತ್ತಿದ್ದೀಯಾ? நேரம் இல்லையா? ದೇವರಿಗೋಸ್ಕರವಾಗಿ ನಿನ್ನ உலகத்துக்கு தான் ಸಮಯ நேரமா? ಆ ಲೋಕಕ್ಕಾಗಿ ಮಾತ್ರ ನಿನಗೆ ಸಮಯ. நேரத்தை உண்டு பண்ண ஆண்டவருக்கே நேரம் இல்லை என்று சொன்னார். ಸಮಯವನ್ನು ಉಂಟು ಮಾಡಿದಂತ ದೇವರಿಗೆ ನೀನು ಸಮಯವನ್ನು ಕೊಡದಿದ್ದರೆ நாம் ஒரு பெரிய திருடர்களாய் வாழ்ந்து கொண்டிருக்கிறோம். ನಾವು ದೊಡ್ಡ ಕಳ್ಳರಾಗಿ ಜೀವಿಸುತ್ತಾ ಇದ್ದೇವೆ. கர்த்தருக்கு கொடுக்க வேண்டிய தசமபாகங்களை கொடுத்து கொண்டிருக்கிறோமா? ಕರ್ತನಿಗೆ ಕೊಡಬೇಕಾದಂತ ದಶಮಾಂಶವನ್ನು ನಾವು ಸರಿಯಾಗಿ ಕೊಡುತ್ತಿದ್ದೇವಾ? ஆமா பாஸ்டர், கரெக்டா ஒவ்வொரு மாதமும் என் தசமபாகத்தை என் சபைக்கு செலுத்துறேன். ಹೌದು ಪಾಸ್ಟರ್, ನಾನು ಕರೆಕ್ಟ್ ಆಗಿ ತಿಂಗಳು ಬಂದಾಗಲೇ ನಾನು ದಶಾಂಶವನ್ನು ನಾನು ಸಭೆಗೆ ಕೊಡ್ತಾ ಇದ್ದೇನೆ. தசமபாகன்னு சொன்ன உடனே ದಶಾಂಶ ಅಂತ ಹೇಳಿದ நாம யோசிக்கிறதெல்லாம் ನಾವು ಯೋಚಿಸುವುದಂತದ್ದು பணத்தை குறித்து யோசிக்கிறோம். ಹಣದ ಕುರಿತು நான் பணத்தை பற்றி என்னைக்குமே பிரசங்கம் பண்ண மாட்டேன். ಹಣದ ಕುರಿತು ನಾನು ಎಂದಿಗೂ ಪ್ರಸಂಗ பணத்தை பற்றி பிரசங்கம் பண்ணுகிற பிரசங்கியார் நான் அல்ல. ಹಣದ ಕುರಿತು ಪ್ರಸಂಗ ಮಾಡಿದ ಪ್ರಸಂಗಿಗಾರನು ನಾನು ಅಲ್ಲ. அன்பு தேவஜனமே, ದೇವಜನರೇ, தசம பாகத்தை குறித்து பேசுகிறேன். பணம் என்கிற காரியம் அல்ல, ಹಣದ ವಿಷಯವಲ್ಲ. கர்த்தர் உனக்கு 24 மணி நேரம் கொடுத்திருக்கிறார். ಕರ್ತನು ನಿನಗೆ 24 ಗಂಟೆ ಕಾಲ ಕೊಟ್ಟಿದ್ದಾನೆ. 24 மணி நேரத்துல நீ தசம பாகத்தை கொடுக்கறாயா? 24 ಗಂಟೆ ಕಾಲದಲ್ಲಿ ನೀನು ದೇವರಿಗೋಸ್ಕರವಾಗಿ ದಶಾಂಶವನ್ನು ಕರ್ತರಿಗೆ கொடுக்க வேண்டிய நேரத்தை கர்த்தருக்கு நீ கொடுத்து கொண்டிருக்கிறாயா? ಕೊಡಬೇಕಾದಂತ ಆ ಒಂದು ಸಮಯವನ್ನು ನೀನು ಕೊಡುತ್ತಿದ್ದೀಯೋ? கணக்கு போட்டு பாருங்க. 24 மணி நேரத்துல தசம பாகம் என்ன நேரம் என்று கணக்கு போட்டு பார்த்துக்கொள்ளுங்க. ಲೆಕ್ಕ ಮಾಡಿ ನೋಡಿರಿ 24 ಗಂಟೆ ಕಾಲದಲ್ಲಿ ದಶಾಂಶ ಎಷ್ಟಾಗುತ್ತದೆ ಅಂತ ಹೇಳಿ. அன்பு தேவஜனமே, கர்த்தருடைய நேரத்தை திருடாதே. ಕರ್ತನ ಸಮಯವನ್ನು கர்த்தருடைய நேரத்தை திருடாதே. ಕರ್ತನ ಸಮಯವನ್ನು ಕಳ್ಳತನ ಮಾಡಬೇಡ. கிறிஸ்தவர்கள் என்று சொல்லுகிற நாம், ಕ್ರೈಸ್ತರು ಅಂತ ಹೇಳುವಂತ ನಾವು, கர்த்தருடைய நேரத்தை திருடினவனமாய், ಅಯ್ಯೋ ಕ್ರೈಸ್ತರು ಅಂತ ಹೇಳಿದಂತ ನಾವು ದೇವರ ಸಮಯವನ್ನು ನಾವು ಕಳ್ಳತನ ಮಾಡುತ್ತಾ ಇದ್ದೇವೆ.
பித்தலாட்டத்தின் வாழ்க்கையை வாழ்ந்து கொண்டிருக்கிறோமா? ಕಳ್ಳತನದ ಆ ಒಂದು ಜೀವಿತವನ್ನು ಜೀವಿಸುತ್ತಾ ಇದ್ದೇವಾ? அன்பு சகோதரா, ಪ್ರೀತಿಯ ಸಹೋದರನೇ, அன்பு சகோதரியே, ಪ್ರೀತಿಯ ಸಹೋದರಿಯೇ, யாரா இருந்தாலும் சரி, ಯಾರೇ ಆಗಿದ್ದರೂ ಸರಿ, இந்த செய்தியை கேட்கிற யாரா இருந்தாலும் சரி, ಈ ಒಂದು ಸಂದೇಶವನ್ನು ಕೇಳುವಂತ ಯಾರೇ ಆಗಿದ್ದರೂ கர்த்தருக்கு ಸರಿ, நேரத்தை கொடுக்கிறதை திடாதே. ಕರ್ತನಿಗೆ ಕೊಡಬೇಕಾದಂತ ಸಮಯವನ್ನು ಕಳ್ಳತನ ಮಾಡಬೇಡ. உன் 24 மணி நேரத்துல கர்த்தருக்கு கொடுக்க வேண்டிய தசம பாகத்தின் நேரத்தை கொடு. ಕರ್ತನಿಗೋಸ್ಕರವಾಗಿ ಕೊಡ್ಲಿಕ್ಕಿದ್ದಂತ ದಶಾಂಶವನ್ನು ಸಮಯದಲ್ಲಿ ಸಹ ನೀನು ದೇವರಿಗೋಸ್ಕರವಾಗಿ ಕೊಡು. அப்பொழுது கர்த்தர் உன் ஜெபத்தை கனப்படுத்தும். ಆಗ ಕರ್ತನು ನಿನ್ನ ಪ್ರಾರ್ಥನೆಯನ್ನು கர்த்தர் உன் ಘನಪಡಿಸುತ್ತಾನೆ. ஜெபத்தை கனப்படுத்துவார். ಆಗ ದೇವರು ನಿನ್ನ ಪ್ರಾರ್ಥನೆಯನ್ನು உன் விருப்பம் ಘನಪಡಿಸುತ್ತಾನೆ. எங்கே? ನಿನ್ನ ಇಷ್ಟ ಎಲ್ಲಿದೆ? உன் விருப்பம் எங்கே? ನಿನ್ನ ಇಷ್ಟ ಎಲ್ಲಿದೆ? உன் விருப்பம் எங்கே? ನಿನ್ನ ಇಷ್ಟ ಎಲ್ಲಿದೆ? இன்னைக்கு ஆண்டவர் ஒரு பெரிய காரியத்தை நீ எனக்கு செய்தா உனக்கு பரலோகத்துல இடம் கிடைக்கும்னு சொன்னா நிச்சயமா நான் செய்வோம். ದೇವರು ನಮಗೆ ಒಂದು ದೊಡ್ಡ ಕಾರ್ಯಗಳನ್ನು ನೀವು ಮಾಡುವುದಾದರೆ ಪರಲೋಕದಲ್ಲಿ ನಿಮಗೆ ಸ್ಥಳ ಸಿಗುತ್ತದೆ ಅಂತ ನಮಗೆ ಹೇಳುವುದಾದರೆ ನಾವು ಆ ಒಂದು ಕಾರ್ಯಗಳನ್ನು ಮಾಡುತ್ತೇವೆ. நிச்சயமா செய்வோம். ನಿಶ್ಚಯವಾಗಿ ನಾವು ಅದನ್ನು நிச்சயமாகவே ಮಾಡುತ್ತೇವೆ. செய்வோம். ನಿಶ್ಚಯವಾಗಿ ಅದನ್ನು ಮಾಡುತ್ತೇವೆ. ಯಾಕೆ? எல்லாரும் பரலோகத்துக்கு போகணும் ಎಲ್ಲರೂ ஆசை. ಪರಲೋಕಕ್ಕೆ ಹೋಗಬೇಕೆಂಬ ಆಸೆ. ஒரு வேளை செய்வோமே. ಒಂದು ಕೆಲಸ ಮಾಡೋಣ. எத்தனை பேருக்கு பரலோகத்துக்கு போகணும்னு ஆசை? கையை தூக்குங்க ಎಷ್ಟು பாப்போம். ಜನರಿಗೆ ಪರಲೋಕಕ್ಕೆ ಹೋಗಬೇಕು ಅಂತ ಆಸೆ ಇದೆ? ಕೈಗಳನ್ನು ಮೇಲಕ್ಕೆ ಮಾಡಿ ನೋಡುವ. ಹೀಗೆ பரலோகத்துக்கு போகணும்னு ஆசை. ಪರಲೋಕಕ್ಕೆ ಹೋಗಬೇಕೆಂಬ ಆಸೆ. ஆசை இருக்கிறவங்க, ಆಸೆ ಇರುವವರು, ஆசை இருக்கிறவங்க, ಆಸೆ ಇರುವವರು, ஆசை இருக்கிறவங்க, ಆಸೆ ಇರುವವರು கை கீழப்படுங்க. ಕೈಗಳನ್ನು ಕೆಳಗೆ ಹಾಕಿರಿ. எத்தனை பேருக்கு நரகத்துக்கு போகணும்னு ஆசை? ಎಷ್ಟು ಜನರಿಗೆ ನರಕಕ್ಕೆ ಹೋಗಬೇಕು ಅಂತ ಆಸೆ? நரகத்துக்கு போகணும்னு ஆசை கை தூக்குங்க. ನರಕಕ್ಕೆ ಹೋಗಬೇಕೆಂಬ ಆಸೆ பாத்தியா, ஒருத்தருக்கும் இல்ல. ಯಾರಿಗೂ ಸಹ ಇಲ್ಲ. ஏன்? ಯಾಕೆ? நரகம் வேண்டாம். ನರಕ ಬೇಡ. அது தீய காரியம். ಅದು ಬೆಂಕಿಯ ಕಾರ್ಯ. அக்னி எரிந்து கொண்டிருக்கும். ಅಲ್ಲಿ ಉರಿಯು, பிசாசு இருக்கிற இடம், ಅಲ್ಲಿ ಸೈತಾನ್ ಇರುವಂತ ಸ್ಥಳ. பிசாசு இருக்கிற இடம் நமக்கு வேண்டாம். ಸೈತಾನ್ ಇರುವಂತ ಸ್ಥಳ ನಮಗೆ ಬೇಡ. பரலோகம் தேவன் இருக்கிற இடம் ಪರಲೋಕ ಎಂಬುವಂತದ್ದು ದೇವರು நமக்கு ಇರುವಂತ வேண்டும். ಸ್ಥಳ ನಮಗೆ ಬೇಕು. ஆனா ಆದ್ರೆ பரலோகத்துக்கு போகணும்னா பரலோகத்துக்கு போகக்கூடிய காரியங்கள் செய்ய வேண்டும். ಪರಲೋಕಕ್ಕೆ ನಾವು ಹೋಗಬೇಕಾದರೆ ಪರಲೋಕಕ್ಕೆ ಹೋಗಬೇಕಾದಂತ ಕಾರ್ಯಗಳನ್ನು ನಾವು பரிசுத்தத்தின் வாழ்க்கையை வாழ வேண்டும். ಪರಿಶುದ್ಧದ ಜೀವಿತವನ್ನು ನಾವು ಜೀವಿಸಬೇಕು. பாவத்தை அறிக்கை செய்யணும். ಪಾಪವನ್ನು ನಾವು ಅರಿಕೆ மனம் ಮಾಡಬೇಕು. திரும்பணுமே. ಮಾನಸಾಂತರ ಹೊಂದಬೇಕು. விட்ட பாவத்தை திரும்பி செய்யக்கூடாது. ಬಿಟ್ಟು ಹೋದಂತ ಪಾಪವನ್ನು ನಾವು ಎಂದಿಗೂ ಸಹ எச்சரிக்கையாய் கவனித்துக்கொள்ளுங்கள். ಎಚ್ಚರಿಕೆಯಾಗಿ ಗಮನಿಸಬೇಕು. பிசாசானவன் உன்னை புதிய பாவத்தை கொண்டு வந்து உன்னை சோதிக்க மாட்டான். ಸೈತಾನನು ಹೊಸ ಪಾಪವನ್ನು ತಂದು ನಿನ್ನ ಮುಂದೆ ಇಟ್ಟು நீ ಶೋಧಿಸುವುದಿಲ್ಲ. எந்த பாவத்தை விட்டு வந்தாயோ ನೀನು ಯಾವ ಪಾಪವನ್ನು ಬಿಟ್ಟು ಬಂದಿದ್ದೀಯೋ அதே பாவத்தை விட்டு தான் உன்னை மீண்டும் மீண்டுமா ಅದೇ சோதிப்பான். ಪಾಪವನ್ನೇ ನಿನ್ನ ಮುಂದೆ ತೆಗೆದುಕೊಂಡು ಬಂದು ಶೋಧನೆಗೆ ಒಳಪಡಿಸುತ್ತಾನೆ. ಯಾಕೆ? ಯಾಕೆ? ஏன் தெரியுமா? ಯಾಕೆ ಗೊತ್ತುಂಟಾ? அந்த பாவத்தின் ருசி உனக்கு தெரியும். ಆ ಒಂದು ಪಾಪದ ರುಚಿ ನಿನಗೆ ಚೆನ್ನಾಗಿ எந்த பாவம் ಗೊತ್ತುಂಟು. வேண்டாம் என்று விட்டு வந்தாயோ ಯಾವ ಪಾಪ ನಿನಗೆ ಬೇಡ ಅಂತೇಳಿ ನೀನು அதே ಬಿಟ್ಟು பாவத்தை ಬಂದಿದ್ದೀಯೋ, விட்டு தான் பிசாசு உன்னை சோதிக்கிறவனாய் ಅದೇ இருப்பான். ಪಾಪದ ಮೂಲಕವಾಗಿ ಸೈತಾನನು ನಿನ್ನನ್ನು ஓ, ಶೋಧಿಸುವವನಾಗಿರುತ್ತಾನೆ. உன்னை இழுப்பவனாய் இருப்பான். ಆತನು ನಿನ್ನನ್ನು ಸೆಳೆಯುತ್ತಾನೆ. உன்னை வசியம் செய்கிறவனாய் ನಿನ್ನನ್ನು இருப்பான். ಆತನು ವಶೀಕರಿಸುತ್ತಾನೆ. ஏன்? ಯಾಕೆ? அந்த பாவத்தின் ருசி என்னன்னு உனக்கு தெரியும். ಆ ಪಾಪದ ರುಚಿ ಏನು ಅಂತೇಳಿ ನಿನಗೆ ಚೆನ್ನಾಗಿ ಗೊತ್ತು. உன்னை நீ வெறுக்க வேண்டும். ನಿನ್ನನ್ನೇ ನೀನು ಹಾಗೆ அப்பொழுது ಮಾಡಬೇಕು. மட்டும்தான் கர்த்தராகிய இயேசு கிறிஸ்துவின் பரிசுத்த அலங்காரத்துக்குள்ள நீ பிரவேசிக்க முடியும். ಆಗ ಮಾತ್ರವೇ ಕರ್ತನ ಆ ಒಂದು ಪರಿಶುದ್ಧವಾದಂತ ಆ ಒಂದು ಶೃಂಗಾರದಲ್ಲಿ ನೀನು ಪ್ರವೇಶಿಸಲು உன் ಸಾಧ್ಯ. வாஞ்சை என்ன சகோதரா? ನಿನ್ನ ಮಾತು ಏನಾಗಿದೆ உன் ಸಹೋದರನೇ? வாஞ்சை என்ன? ನಿನ್ನ ಒಂದು ಬಯಕೆ ಏನು? உன் வாஞ்சை என்ன? ನಿನ್ನ ಬಯಕೆ ಏನು? உன் இருதயத்தின் துடிப்பு என்ன? ನಿನ್ನ ಹೃದಯದ ಮಿಡಿತ ಏನು? இந்த உலகத்துல எந்த காரியமும் நம்ம பரலோகத்துக்கு கொண்டு போக முடியாது. ಈ ಲೋಕದಲ್ಲಿರುವಂತ ಯಾವ ಕಾರ್ಯವೂ ಸಹ ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೆ கர்த்தராகிய ಸಾಧ್ಯವಿಲ್ಲ. இயேசு கிறிஸ்துவை தவிர, ಕರ್ತನಾದಂತ ಯೇಸು ಕ್ರಿಸ್ತನ ವಿನಃ, கர்த்தராகிய இயேசு கிறிஸ்துவின் கிருபையை தவிர, ಯೇಸು ಕ್ರಿಸ್ತನ ಕೃಪೆಯ ವಿನಃ, கர்த்தராகிய இயேசு கிறிஸ்துவின் ரத்தத்தை தவிர, ಯೇಸು ಕ್ರಿಸ್ತನ ರಕ್ತದ ವಿನಃ, அவர் ரத்தத்தினால் நம்மை கழுவாவிட்டார் ಆತನ ರಕ್ತದಿಂದ ನಮ್ಮನ್ನು ಆತನು ತೊಳೆಯದಿದ್ದರೆ நாம் பரலோகத்துக்குள்ளாக பிரவேசிக்க ನಾವು முடியாது. ಪರಲೋಕದೊಳಗೆ ಪ್ರವೇಶಿಸಲು ಸಾಧ್ಯವೇ ಇಲ್ಲ. பாவ மன்னிப்பின் நிச்சயத்தை நீ பெறாவிட்டால், ಪಾಪದ ಆ ಒಂದು ಕ್ಷಮಾಪಣೆಯ ನಿಶ್ಚಯವನ್ನು ನೀನು ಹೊಂದಿಕೊಳ್ಳದೆ ಇದ್ದರೆ பரலோகத்துல உனக்கு இடமில்லை. ಪರಲೋಕದಲ್ಲಿ ನಿನಗೆ ಯಾವ ಕಾರಣಕ್ಕೂ மனம் திரும்பி ಸ್ಥಳವಿಲ್ಲ. பாவத்தை விடாவிட்டால், ಮಾನಸಾಂತರ ಹೊಂದಿ ನೀನು ಪಾಪವನ್ನು ಬಿಟ್ಟು ಬಿಡದೆ ಇರುವುದಾದರೆ, ரட்சிப்பை பெறாவிட்டால், ರಕ್ಷಣೆಯನ್ನು ನೀವು ಹೊಂದಿಕೊಳ್ಳದೆ ಇರುವುದಾದರೆ பரலோகத்துக்குள்ளாக நீ பிரவேசிக்க முடியாது. ಪರಲೋಕದಲ್ಲಿ ನೀನು ಯಾವ ಕಾರಣಕ್ಕೂ ಪ್ರವೇಶಿಸಲು ಸಾಧ್ಯವಿಲ್ಲ. ದೇವರ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, கடைசி மட்டும் நிலைத்து நிற்பவனே பரலோக ராஜ்யத்துக்குள்ளாக பிரவேசிப்பான். ಕಡೆಯವರೆಗೂ ತಾಳುವವನೇ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾನೆ ಅಂತ ದೇವರ ವಾಕ್ಯ ಹೇಳುತ್ತದೆ. இந்த நாளினுடைய பரிசுத்தம் நாளைக்கு அது கணக்கிடப்பட முடியாது. ಇವತ್ತಿನ ದಿನದ ಆ ಒಂದು ಪರಿಶುದ್ಧತೆಯು ನಾಳೆ ದಿನದ ಪರಿಶುದ್ಧತೆಗೆ ಅದು ಲೆಕ್ಕ ಇಲ್ಲ. இந்த மணி நேரத்தினுடைய பரிசுத்தம் அடுத்த மணி நேரத்துக்கு அது கணக்கிடப்பட முடியாது. ಈ ಹೊತ್ತಿನ ಆ ಒಂದು ಪರಿಶುದ್ಧತೆ ಬರುವಂತ ಆ ಒಂದು ಹೊತ್ತಿಗೆ ಆ ಒಂದು ಎಣಿಕೆ ಮಾಡಲು ಸಾಧ್ಯವಿಲ್ಲ. கவனமாய் கேளுங்க. ಗಮನಿಸಿ இந்த ಕೇಳಿರಿ. வினாடி இந்த மினிட்
this minute if you are holy, it is considered only for this minute. ಈ ಸಮಯದಲ್ಲಿ ನೀವು ಪರಿಶುದ್ಧರಾಗಿ ಕಾಣಿಸಿಕೊಳ್ಳುವುದಾದ್ರೆ ಈ ಸಮಯಕ್ಕೆ ಮಾತ್ರ ಅದು ನಿಗದಿತವಾಗಿರುತ್ತದೆ. அன்பு தேவ ஜனமே, ಪ್ರೀತಿಯ ದೇವ ಜನರೇ, 10 முறை நம்ம முகத்தை தேய்ச்சி கழுவுறோம். 10 ಸಲ ನಾವು ನಮ್ಮ ಮುಖವನ್ನು ಉಜ್ಜಿ ತೊಳಿತೇವೆ. இன்னும் அதிகமா போனா, ಇನ್ನು ಅಧಿಕವಾಗಿ ಹೋದರೆ தேவையான பெயிண்ட் எல்லாம் சேர்த்து பூசிட்டு வரோம். ನಾವು ಬೇಕಾದಂತ ಎಲ್ಲಾ ಪೇಂಟ್ಗಳನ್ನು ಹಾಕಿ ಬರ್ತೇವೆ. ஆனாலும் ஒண்ணும் மாறதில்ல. ಆದ್ರೂ ಸಹ ಏನು ಬದಲಾಗುವುದಿಲ್ಲ. ಆದರೂ ಸರಿ 10 முறை கண்ணாடியில போய் நம்ம முகத்தை பார்க்கிறோம். 10 ಸಾರಿ ನಾವು ನಮ್ಮ ಮುಖವನ್ನು ಕನ್ನಡಿಯ ಮುಂದೆ ಹೋಗಿ ನೋಡುತ್ತೇವೆ. ஒரே ஒரு முடி கீழே இருந்தா அதை திரும்பி சேர்த்து வைக்கிறோம். ಒಂದೇ ಒಂದು ಕೂದಲು ಈಚೆ ಇರುವುದಾದ್ರೆ ಅದನ್ನ ಸಹ ಪುನಃ ಸೇರಿಸಿ ಇಡುತ್ತೇವೆ. இல்ல வெளியே வர மாட்டோமே. ಇಲ್ಲದಿದ್ದರೆ ನಾವು ಅಲ್ಲಿಂದ ಹೊರಗಡೆ ಬರುವುದೂ ಇಲ್ಲ. ಎಚ್ಚರಿಕೆಯಾಗಿ நம்முடைய ಶರೀರ ಪ್ರಕಾರமான ಕಾರ್ಯಗಳು ಕಾಣಬಹುದು. ಈ ರೀತಿಯಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ನಮ್ಮ ಸ್ವ ಕಾರ್ಯವನ್ನು, ಶರೀರದ ಎಲ್ಲಾ ಕಾರ್ಯಗಳನ್ನು ನಾವು ಪೂರ್ತಿಕರಿಸುತ್ತೇವೆ. உனக்குள்ளாக ஒரு காரியம் உண்டு. ನಿನ್ನ ಒಳಗಡೆ ಒಂದು ಕಾರ್ಯವಿದೆ. ಅನೇಕ ನಾಳ ನೀ பார்க்கவில்லையே. ಅನೇಕ ದಿನದಿಂದ ನೀನು ನೋಡುತ್ತಿಲ್ಲ. ನೀ பார்க்காம வைத்துக்கொண்டிருக்கிறாய். ನೀನು ಕನ್ನಡಿಯ ಮುಂದೆ ನೋಡದೆ ಇದ್ದೀಯಾ. ಅದು ಕಳುವಾಮ வைத்துக்கொண்டிருக்கிறாய். ಅದನ್ನು ತೊಳೆಯದೆ ನೀನು ಇದ್ದೀಯಾ. ದುರ್ವಾಸನೆ ವೀಸುகிறதா இருக்கிறது. ಅಯ್ಯೋ, ಅದು ದುರ್ವಾಸನೆ ಬರುತ್ತಿದೆ. ಏನಾಗಿದೆ ಅದು? ನಿನ್ನ ಹೃದಯ. ನಿನ್ನ ಹೃದಯத்தை ಕನ್ನಡಿಯಲ್ಲಿ ಪಾರು. ನಿನ್ನ ಹೃದಯವನ್ನು ಕನ್ನಡಿಯ ಮುಂದೆ ಹೋಗಿ ನೋಡು. ವೇಷಿತನ, ಕೊಳಪಾತಕಂ, ವಿಭಚಾರಂ, ಎಲ್ಲಾ ವಿಧವಾದ ಪೊರಾಮೈ, ವೈತರಿಚಲಿನ ಆವಿ, ಅದು ದುರ್ವಾಸನೆ ವೀಸಿಕೊಂಡಿರುತ್ತದೆ. ನಿನ್ನ ಹೃದಯದೊಳಗೆ ಬೇಡವಾದಂತ ಜಾರತ್ವ, ವೇಶ್ಯವಾಟಿಕೆ ಮಾತ್ರವಲ್ಲ, ಕುಡಿಕತನ, ದುಂದೋಲ್ತನ, ಹೊಟ್ಟೆ ಕಿಚ್ಚು, ಬೇಡವಾದಂತ ಎಲ್ಲಾ ಕ್ರಿಯೆಗಳು ಅಡಕವಾಗಿದೆ. ಓ ಅನ್ಬು ದೇವ ಜನವೇ, ಪ್ರೀತಿಯ ದೇವ ಜನರೇ, ದುರ್ವಾಸನೆ ವೀಸಿಕೊಂಡಿರುತ್ತದೆ. ಅದು ದುರ್ವಾಸನೆ ಬರುತ್ತಿದೆ. ದುರ್ವಾಸನೆ ಬರುತ್ತಿದೆ. ಕರ್ತನಾದ ಯೇಸು ಕ್ರಿಸ್ತುವಿನ ರಕ್ತವನ್ನು ಕಳುವ வேண்டும். ಕರ್ತನಾದಂತ ಯೇಸು ಕ್ರಿಸ್ತನ ಪರಿಶುದ್ಧವಾದಂತ ರಕ್ತವನ್ನು ತೊಳೆಯಬೇಕು. ಇವತ್ತು ಕರ್ತನಾದ ಯೇಸು ಕ್ರಿಸ್ತು அதை தொட வேண்டும். ಕರ್ತನಾದಂತ ಯೇಸು ಕ್ರಿಸ್ತನ ಅದನ್ನು ಮುಟ್ಟಬೇಕು. ಕನ್ನಡಿಯಲ್ಲಿ பார்க்க முடியுமா? ಕನ್ನಡಿಯ ಮುಂದೆ ಹೋಗಿ ನೋಡಲು ಸಾಧ್ಯವಿದೆಯಾ? ಕನ್ನಡಿಯಲ್ಲಿ பார்க்க முடியுமா? ನಿನ್ನ ಹೃದಯದ ಪರಿಸ್ಥಿತಿಯನ್ನು ಕನ್ನಡಿಯ ಮುಂದೆ ಹೋಗಿ ನೋಡಲು ಸಾಧ್ಯವಿದೆಯಾ? ನಿಶ್ಚಯವಾಗಿ ನಮಗೆ ನೋಡಲು ಸಾಧ್ಯ. ನಮಗೋಸ್ಕರವಾಗಿರುವಂತಹ ಕನ್ನಡಿ ಎಲ್ಲಿದೆ? ಅಂತಹ ಕನ್ನಡಿ தேவனுடைய வேத புத்தகம் நம் இதயத்தை காட்டுகிற கண்ணாடியாக இருக்கிறது. ಸತ್ಯವೇದವು ನಮ್ಮ ಹೃದಯಕ್ಕೆ ಬೇಕಾದಂತ ಕನ್ನಡಿಯಾಗಿದೆ. ಪ್ರೀತಿಯ ದೇವ ಜನರೇ, ಪ್ರೀತಿಯ ದೇವ ಜನರೇ, ಈ ದಿನಗಳಲ್ಲಿ ಕರ್ತನ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಿದ್ದಾನೆ. ಕರ್ತನ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಿದ್ದಾನೆ. இருதயம் என்கிற அந்த காரியத்தை தேவனுடைய வார்த்தையாகிய கண்ணாடியிலே பார்க்க முடியும். ನಿನ್ನ ಹೃದಯ ಎಂಬ ವಿಷಯವನ್ನು, ನಿನ್ನ ಹೃದಯವನ್ನು ದೇವರ ವಾಕ್ಯವ ಕನ್ನಡಿಯ ಮುಂದೆ ನೀ ಪರಿಶೋಧಿಸಬಹುದು. ಪರಿಶೋಧಿಸಿ ಪಾರು. ಹೋಗಿ ನೋಡಿ ಪರಿಶೋಧಿಸು. அதை கழுவ வேண்டிய காரியங்களை கழுவு. ತೊಳೆಯಬೇಕಾದಂತ ಎಲ್ಲಾ ಕಾರ್ಯಗಳನ್ನು ತೊಳೆಯಬೇಕು. எல்லா கொலைபாத்தின் ஆவி, வேசித்தனத்தின் ஆவி, விபச்சாரத்தின் ஆவி, பொறாமையின் ஆவி, பொய் என்கிற ஆவி, கோபம் என்கிற ஆவிகளை ಯೇಸುವಿನ ನಾಮದಲ್ಲಿ ಬೇರೋடு பிடுங்கி ಎರಿ. ಬೇಡವಾದಂತ ಎಲ್ಲಾ ಕಾರ್ಯಗಳು, ವ್ಯಭಿಚಾರ ಮಾಡುವಂತದ್ದು, ಸುಳ್ಳು ಹೇಳುವಂತದ್ದು, ಹೊಟ್ಟೆ ಕಿಚ್ಚು ಪಡುವಂತದ್ದು, ಬೇಡವಾದಂತ ಕಾರ್ಯಗಳ ಮೇಲೆ ಮನಸ್ಸಿಡುವಂತದ್ದು, ಈ ಎಲ್ಲಾ ಕಾರ್ಯಗಳನ್ನು ನಾವು ತೆಗೆದುಹಾಕಬೇಕಾಗಿದೆ. ಬೇರೋடு பிடுங்கி ಎறிய வேண்டும். ಬೇರು ಸಮೇತವಾಗಿ ನಾವು ಅದನ್ನು ಕಿತ್ತಾಕಬೇಕಾಗಿದೆ. ಅನೇಕ ನೇರங்களிலே, ಅನೇಕ ಸಮಯದಲ್ಲಿ ಮೇಲೆ ನಾವು வெட்டி விடுகிறவர்களாய் இருக்கிறோம். ನಾವು ಮೇಲಕ್ಕೆ ಮಾತ್ರ ನಾವು ಕಡಿದು ಹಾಕುತ್ತೇವೆ. ಶುದ್ಧ ಮಾಡಿங்களா? ನಾವು ಶುದ್ಧ ಮಾಡಿದೇವಾ? ಪರಿಶುದ್ಧ ಮಾಡಿದೆ. ಹೌದು, ನಾನು ಪರಿಶುದ್ಧಪಡಿಸಿದೆ. ಶುದ್ಧ ಅಲ್ಲ, ಪರಿಶುದ್ಧமே பண்ணிட்டேன். ಶುದ್ಧ ಅಲ್ಲ, ಪರಿಶುದ್ಧನೇ ಮಾಡಿಬಿಟ್ಟೆ. எப்படி ಪರಿಶುದ್ಧ பண்ணிட்டேன்? ಹೇಗೆ ಪರಿಶುದ್ಧ ಮಾಡಿದೆ? ನಾವು பெருக்குவோம் பாருங்க. ನಾವು ಗುಡಿಸ್ತೇವೆ ನೋಡಿ. வீட்டை பெருக்குவோம். ಮನೆಯನ್ನು ಗುಡಿಸ್ತೇವೆ. வீட்டை பெருக்குவோம். ಮನೆಯನ್ನು ಗುಡಿಸುತ್ತೇವೆ. நேரத்துல விருந்தாளிங்க வந்துட்டாங்கன்னு சொன்னா, ಕೆಲವೊಮ್ಮೆ ಒಂದು ಅತಿಥಿಗಳು ಬರ್ತಾರೆ ಅಂತ ಹೇಳಿದಾಗ, ಕುಪ್ಪೆಯಾ ಇರುಂದன்னு சொன்னா, ತುಂಬಾ ಕಸ ಕಡ್ಡಿಗಳು ಇದೆ ಅಂತ ಹೇಳಿದ್ರೆ எங்க பெருக்குறது? ಅವರ ಮುಂದೆ ನಾವು ಹೇಗೆ ಅದನ್ನು ಗುಡಿಸಲು ಸಾಧ್ಯ? ಕಾರ್ಪೆಟ್ ಉள்ள ತಳ್ಳಿಟ್ಟು ಕಾರ್ಪೆಟ್ ಮೂಡಿಡುவோம். ನಾವು ಆ ಒಂದು ಕಸಗಳನ್ನೆಲ್ಲ ಅವರು ಬರುವಂತ ವೇಳೆಯಲ್ಲಿ ತೆಗೆಯುವುದಕ್ಕೆ ಸಾಧ್ಯವಿಲ್ಲದ ಕಾರಣಕ್ಕಾಗಿ ಆ ಒಂದು ಕಸವನ್ನೆಲ್ಲ ಕಾರ್ಪೆಟಿನ ಅಡಿಯಲ್ಲಿ ಹಾಕಿ ಆ ಕಾರ್ಪೆಟ್ ಅನ್ನು ಮುಚ್ಚಿ ಬಿಡುತ್ತೇವೆ. ಸುತ್ತ ಇಲ್ಲ, ಇದು ಮಗಾ ಪರಿಶುದ್ಧமா இருக்கு. ಅಯ್ಯೋ, ಈಗ ಏನು ಶುದ್ಧ ಅಲ್ಲ, ಇದು ಮಹಾ ಪರಿಶುದ್ಧವಾಗಿರುತ್ತದೆ. ಕಸ ಎಲ್ಲಿದೆ? ಕಾರ್ಪೆಟಿನ ಒಳಗಡೆ ಕಸವಿದೆ. ಕುಪ್ಪ ತೊಟ್ಟಿಗೆ ಹೋಗಲ್ಲ. ಕಸದ ಡಬ್ಬಿಗೆ ಹೋಗಲಿಲ್ಲ. ಕಸ ಅಲ್ಲೇ ಇದೆ. ಮೇಲೆ ಮಾತ್ರ ಒಂದು ಕಾರ್ಪೆಟ್. ಕ್ರೈಸ್ತರೇ, ಕ್ರೈಸ್ತ ಜನರೇ, ಕ್ರೈಸ್ತ ಸಮುದಾಯವೇ, ಮುಖಮೂಡಿಯ ಪೊಟ್ಟು வாழ்ந்துಕೊಂಡಿರುವ ಸಮುದಾಯವೇ, ಅಯ್ಯೋ, ಮುಖವಾಡವನ್ನು ಹಾಕಿಕೊಂಡಿರುವಂತ ಕ್ರೈಸ್ತ ಸಮುದಾಯವೇ, ಅಯ್ಯೋ, ಕಾರ್ಪೆಟ್ ಇಂದ ಹೊರಗೆ ಬಾ. ಕಾರ್ಪೆಟ್ ಇಂದ ಹೊರಗೆ ಬಾ. ಆಗ ಮಾತ್ರವೇ ಬೇರೋಡು பிடுங்கி எறிய வேண்டும். ಅದನ್ನು ಬೇರು ಸಮೇತವಾಗಿ ಕಿತ್ತಾಕಬೇಕು. ಅದನ್ನು ಪರಿಪೂರ್ಣವಾಗಿ ತೊಳೆದು ಶುದ್ಧೀಕರಿಸಬೇಕು. ಸಂಪೂರ್ಣವಾಗಿ ಆ ಕಸದ ತೊಟ್ಟಿಗೆ, ಕಸದ ತೊಟ್ಟಿಗೆ ಹೋಗಬೇಕು. ಅದನ್ನು ಕಾರ್ಪೆಟಿನ ಕೆಳಗಡೆ ಎಂದಿಗೂ ಸಹ ತಳ್ಳಿ ಹಾಕಬೇಡಿ. ಹಲ್ಲೆಲೂಯಾ ಹೇಳೋಣ. ಎಷ್ಟು ಜನರಿಗೆ ಅರ್ಥವಾಗ್ತಾ ಇದೆ? ಅರ್ಥ ಆಗುವವರು ಮಾತ್ರ ಒಂದು ಆಮೇನ್ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ஹalleluya ஆவியான வரும்பொழுது ಪರಿಶುದ್ಧಾತ್ಮನ ಬರುವಾಗ ಪಾಪத்தை ಕುರಿತು ಪಾಪದ ಕುರಿತು ಅನ್ಯಾಯತೆ ಕುರಿತು ನೀತಿ ನ್ಯಾಯದ ಕುರಿತು அவர் கண்டித்து உணர்த்துகிற தேவன் ಆತನ ಆರುವನ್ನು ಹುಟ್ಟಿಸುವವನಾಗಿದ್ದಾನೆ ஆவியானுடைய செயல் ಇದೇ ಆಗಿ ಆತ್ಮನ ಕ್ರಿಯೆಗಳು ஆவியானுடைய செயல் ಇದೇ ಆತ್ಮನ ಕ್ರಿಯೆಗಳು ஆவியானவர் கடந்து வரும் பொழுது ಆತ್ಮನು ಬರುವಾಗ ಪಾಪத்தை ಕುರಿತು ಪಾಪದ ಕುರಿತು ನೀತಿಯ ಕುರಿತು அவர் கண்டித்து உணர்த்துவார் ನ್ಯಾಯ ತೀರ್ಪಿನ ಕುರಿತು ಆತನು ಖಂಡಿಸುತ್ತಾನೆ ಈ ವಾಕ್ಯವು ನಿನ್ನ ಹೃದಯದಲ್ಲಿ ಮಾತನಾಡುತ್ತಾ ಇರುವುದಾದರೆ ಬಿಟ್ಟುಕೊಡು ನಿನ್ನ ಆತ್ಮವನ್ನು ಬಿಟ್ಟುಕೊಡು ಒಪ್ಪುಕೊಡು ನನ್ನ ದೇವರ ಮುಂದೆ ಒಪ್ಪಿಸಿಕೊಡು ಶುದ್ಧಮಾಡು ಕರ್ತನು ನಿನ್ನನ್ನು ಶುದ್ಧಿ ಮಾಡಲಿ என்னோட கூட வாசிங்க லூக்கா 19ஆம் அதிகாரம் ನನ್ನ ಜೊತೆಯಲ್ಲಿ ಓದಿರಿ ಲೂಕನ ಸುವಾರ್ತೆ 19ನೇ ಅಧ್ಯಾಯ தெரிந்ததான ஒரு காரியம் ನಿಮ್ಮೆಲ್ಲರಿಗೂ ಸಹ ಚಿರಪರಿಚಿತವಾಗಿರುವಂತ ವಾಕ್ಯವಾಗಿದೆ ಲೂಕನ ಸುವಾರ್ತೆ 19ನೇ ಅಧ್ಯಾಯ 3 ವಚನங்களை ವಾಸಿಕೆ ಕೇಳ್ಪೋம் 1 2 3ನೇ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಆತನು ಎರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾದದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆಮೆನ್ ಹalleluya ಹalleluya ವಚನ சொல்லுகிறது ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳುತ್ತದೆ அந்த எரிகோ வழியில ಒಂದು ಎರಿಕೋ ಮಾರ್ಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಬರುகிறார் ಎಂದು ಕರ್ತನಾದಂತ ಯೇಸು ಕ್ರಿಸ್ತನು ಹಾದು ಹೋಗುತ್ತಿದ್ದಾನೆ ಅಂತ ಗೊತ್ತಾಗ ಅದು ಕೇಳಿ ಅದನ್ನು ಕೇಳಿ ಸುದ್ದಿಯನ್ನು ಕೇಳಿ ಕನ್ಫರ್ಮ್ ಗಳು பண்ணல ಅದನ್ನು ಕನ್ಫರ್ಮ್ ಸಹ ಮಾಡಲಿಲ್ಲ ಕೇಟ ಅವಳதான் ಕೇಳಿದನ ಅಷ್ಟೇ. அந்த பணக்காரனாகிய ಟ್ಯಾಕ್ಸ್ ಕಲೆಕ್ಟರ್ ಆ ಸುಂಕ ಗುತ್ತಿಗೆಗಾರನು ಮಾತ್ರವಲ್ಲ ಐಶ್ವರ್ಯವಂತವನಾದನ ವಸೂಲಿக்கிறவனாயிருந்தான். ಆತನು ಸುಂಕವನ್ನು ವಸೂಲಿ ಮಾಡುತ್ತಿದ್ದನು. ಬಿಗ್ ಆಫೀಸರ್ ಆತನು ಬಹಳ ದೊಡ್ಡ ಒಂದು ಟ್ಯಾಕ್ಸ್ ಕಲೆಕ್ಟರ್ ಆತನು ಸುಂಕ ವಸೂಲಿ ಮಾಡುವವನಾಗಿದ್ದನು. ರಿಚ್ ಮ್ಯಾನ್ ಆತನು ಐಶ್ವರ್ಯವಂತನಾಗಿದ್ದನು. ಆತನು ಬಹಳ ಐಶ್ವರ್ಯವಂತನಾಗಿದ್ದನು. ಪಣಕಾರನಿಗೆ ಆಸೆ ಬಿಡೋದಿಲ್ಲ ಬಾದ್ಯಾ. ಅವನ ಹಣದ ಐಶ್ವರ್ಯವಂತನಾದ್ರೂ ಸಹ ಹಣದ ಆಸೆ ಬಿಟ್ಟು ಹೋಗ್ಲಿಲ್ಲ. ಆಸೆ ಏಳೆಯೂ ಬಿಡೋದಿಲ್ಲ, ಪಣಕಾರನಿಗೂ ಬಿಡೋದಿಲ್ಲ. ಈ ಒಂದು ಆಸೆ ಬಡವರನ್ನು ಸಹ ಬಿಡುವುದಿಲ್ಲ, ಶ್ರೀಮಂತರನ್ನು ಸಹ ಬಿಡುವುದಿಲ್ಲ. ಬೇರೆ ಆಸೆಗಳು ಉಂಟು, ಬೇರೆ ಬೇರೆ ಆಸೆಗಳಿದೆ. இந்த பணக்காரனாகிய இந்த டாக்ஸ் கலெக்டருக்கு ஒரு ஆசை. ಆದ್ರೆ ಐಶ್ವರ್ಯವಂತನಾದಂತ ಈ ಒಂದು ಸುಂಕದವನಿಗೆ ಒಂದು ರೀತಿಯ ಆಸೆ ಇತ್ತು. என்ன ಆಸೆ? ಏನಾಗಿದೆ ಆಸೆ? ಏನಾಗಿದೆ ಆಸೆ? ಯಾವ ಆಸೆ? ಯೇಸು ಎಪ್ಪೇರ್ಪಟ್ಟವರೋ, ಯೇಸು ಎಂತವನಾಗಿದ್ದಾನೋ, ಯೇಸು ಎಪ್ಪೇರ್ಪಟ್ಟವನೋ, ಯೇಸು ಎಂತವನಾಗಿದ್ದಾನೋ, ಯೇಸು ಎಪ್ಪೇರ್ಪಟ್ಟವರೋ, ಯೇಸು ಎಂತವನಾಗಿದ್ದಾನೋ ಕಾಣತಕ್ಕದಾன ஒரு ஆசை. ಯಾವ ರೀತಿಯಲ್ಲಿ ಇದ್ದಾನೋ ಎಂಬ ಕಾಣುವಂತ ಆಸೆ ಅವನಿಗಿತ್ತು. அந்த ஆசை மட்டும் வச்சிட்டு சும்மா இல்ல அவன். ಆ ಒಂದು ಆಸೆ ಇದ್ದರೆ ಆದರೆ ಇಟ್ಟುಕೊಂಡು ಅವನಿರಲಿಲ್ಲ. ಯೇಸುவை ಕಾಣ ವಗೈ தேடினான் ಎಂದು ವಚನ சொல்லுகிறது. ಯೇಸುವನ್ನು ನೋಡುವುದಕ್ಕಾಗಿ ಆತನ ಅಪೇಕ್ಷಿಸಿದನು ಅಂತ ಅಲ್ಲಿ ವಾಕ್ಯ ಹೇಳುತ್ತದೆ. நல்ல கவனிங்க, ಒಳ್ಳೆ ರೀತಿಯಲ್ಲಿ ಗಮನಿಸಿರಿ. ಕ್ರಿಸ್ತುವ வாழ்க்கை வாழ வேண்டும் என்று சொன்னால் ಇವತ್ತು ಕ್ರೈಸ್ತರ ಜೀವಿತವನ್ನು ನೀವು ಜೀವಿಸಬೇಕು ಅಂತ ಹೇಳಿದ್ರೆ விருப்பம் மட்டும் இருந்தால் போதாது, ಆಸೆ ಮಾತ್ರ ಇದ್ದರೆ ಸಾಲದು. அதை வாழತಕ್ಕதாக வகை தேட வேண்டும். ಅದನ್ನು ಯಾವ ರೀತಿಯಲ್ಲಿ ಜೀವಿಸಬೇಕು ಅಂತ ಹೇಳಿ ಅಪೇಕ್ಷಿಸಬೇಕು. அதை வகை தேட வேண்டும், ಅದನ್ನು ಅಪೇಕ್ಷಿಸಬೇಕು. அவன் குள்ளனா இருந்தான், ಆತನು ಗಿಡ್ಡನಾಗಿದ್ದ. இந்த காலவில் உன் ஜெபம் குள்ளமா இருக்கலாம். ಈ ಬೆಳಗಿನ ವೇಳೆಯಲ್ಲಿ ನಿನ್ನ ಪ್ರಾರ್ಥನೆ ಗಿಡ್ಡವಾಗಿರಬಹುದು. உன்னுடைய வேத வாசிப்பு குள்ளமா இருக்கலாம். ನಿನ್ನ ದೇವರ ಸತ್ಯವೇದದ ಧ್ಯಾನ ಒಂದು ಗಿಡ್ಡವಾಗಿರಬಹುದು. ஏன் உன்னுடைய பரிசுத்த அளவுகள் குள்ளமா இருக்கலாம். ನಿನ್ನ ಪರಿಶುದ್ಧತೆಯ ಅಳತೆಗಳು ಗಿಡ್ಡದಾಗಿರಬಹುದು. சகேயு குள்ளனா இருந்தான், ಜಕ್ಕಾಯನು ಚಿಕ್ಕದವನ ಗಿಡ್ಡದವನಾಗಿದ್ದನು. என்ன பண்ணான்? ಆದ್ದರಿಂದ ಅವನು ಏನು ಮಾಡಿದನು? அந்த கூட்டத்துக்கு முன்பதாக ஓடினான். ಅವನು ಆ ಒಂದು ಗುಂಪಿಗೆ ಮುಂದಾಗಿ ಆತನು ಓಡಿದನು. உன் வாழ்க்கையில் अनेक தடைகள் வரும். ನಿನ್ನ ಜೀವಿತದಲ್ಲಿ ಅನೇಕ ತಡೆಗಳು ಬರುವುದು. தேடக்கூடாதபடி, ಯೇಸುವನ್ನು ಹುಡುಕಬಾರದು ಅಂತ ಹೇಳಿ, நாடக்கூடாதபடி, ಯೇಸುವನ್ನು ಹುಡುಕಬಾರದು ಅಂತ ಹೇಳಿ, ಯೇಸುವಿನ ರಾಜ್ಯத்தை தேடக்கூடாதபடி, ಯೇಸುವಿನ ರಾಜ್ಯವನ್ನು ಹುಡುಕಬಾರದು ಅಂತ ಹೇಳಿ ಅನೇಕ ತಡೆಗಳು ಬರಬಹುದು. ಅನೇಕ ತಡೆಗಳು ನೀ ಬರಬಹುದು. அந்த தடைகளை நீ தாண்டி ஓட வேண்டும். ಆದರೆ ಆ ಎಲ್ಲಾ ತಡೆಗಳನ್ನು ದಾಟಿ ನೀ ಮುಂದಕ್ಕೆ ಓಡಬೇಕು. கூட்டத்துக்கு முன்பதாக அவன் ஓடினான். ಆ ಜನರ ಗುಂಪಿಗಿಂತ ಮುಂಚಿತವಾಗಿ ಆತನು ಓಡಿ ಹೋದನು. ಆತನು ಗಿಡ್ಡನವನಾಗಿದ್ದನು, ಆತನು ಶ್ರೀಮಂತನಾಗಿದ್ದನು. ಜನರೆಲ್ಲರೂ ಈ ರೀತಿಯಲ್ಲಿ ಹೇಳಿರಬಹುದು, ಅಯ್ಯೋ ಈ ಒಂದು ಆಫೀಸರ್ ಯಾಕೆ ಈ ರೀತಿಯಲ್ಲಿ ಓಡುತ್ತಿದ್ದಾರೆ ಅಂತ ಹೇಳಿ ಜನರಲ್ಲಿ ಹೇಳ್ತಿರಬಹುದು. ಅದರ ಕುರಿತು ಅವನು ಯಾವುದೇ ರೀತಿಯಲ್ಲಿ ಗಮನಿಸಲಿಲ್ಲ. ಈ ಲೋಕವು ಏನನ್ನು ಹೇಳುತ್ತದೆ ಅಂತ ಹೇಳಿ ಅವನು ಗಮನಿಸಲಿಲ್ಲ. ಈ ಲೋಕ ಏನೇ ಹೇಳಲಿ, ಏನನ್ನೇ ಹೇಳಲಿ, ನೀನು ಯೇಸುವನ್ನು ನೋಡಬೇಕು, ಯೇಸುವಿನ ರಾಜ್ಯಕ್ಕಾಗಿ ಹೋಗಬೇಕು ಅಂತ ಹೇಳಿ ಇರುವುದಾದ್ರೆ ಅದನ್ನು ಅಪೇಕ್ಷಿಸಿ ಓಡಲೇಬೇಕು. ಅವನು ಓಡಿದನು, ಅವನು ಎಲ್ಲ ಜನರ ಗುಂಪನ್ನು ದಾಟಿ ಅವನು ಓಡಿ ಹೋದನು. ಅವನು ದಾಟಿ ಓಡಿದನು. ಏನ್ ನಡೆಯಿತು? ನಂತರವಾಗಿ ನಾವು ಓದುವುದಾದರೆ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ,
ಕಾಟತ್ತಿ ಮರத்தை ಏರಿ ಅಮರ್ந்து ಕಾத்திருந்தான். ಆತನು ಆಲದ ಮರವನ್ನು ಹತ್ತಿ ಅವನು ಕಾಯುತ್ತಾ ಇದ್ದನು. அந்த காட்டத்தி மரத்தை ஏறி அமர்ந்து காத்திருந்தான். ಅವನು ಆಲದ ಮರವನ್ನು ಹತ್ತಿ ಅವನು ಕಾಯುತ್ತಾ ಇದ್ದನು. அவன் அன்றைக்கு ஏறினான். ಅವನು ಅದನ್ನು ಹತ್ತಿದನು. அவன் ஏறினான். ಅವನು ಮರವನ್ನು ಹತ್ತಿದನು. நீயும் இன்னைக்கு ஏற வேண்டும். ನೀನು ಇವತ್ತು ಹತ್ತಬೇಕು. ஒரு மரத்தை ஏற வேண்டும். ನೀನು ಒಂದು ಮರವನ್ನು ಹತ್ತಬೇಕು. ಉಪವಾಸம் என்கிற ಮರத்தை ஏறு. ಉಪವಾಸ ಎಂಬ ಮರವನ್ನು ಹತ್ತಬೇಕು. ಜಪத்தில் ಏற வேண்டும். ಉಪವಾಸ ಪ್ರಾರ್ಥನೆ ಎಂಬ ಮರಕ್ಕೆ ಹತ್ತಬೇಕು. ವಿಶ್ವಾಸத்தில் ಮೇಲೆ ಏற வேண்டும். ನಂಬಿಕೆಯಿಂದ ಹತ್ತಬೇಕು. ವೇದ ವಾಸಿಪುಲ ಮೇಲೆ ಏற வேண்டும். ಸತ್ಯವೇದ ಧ್ಯಾನದಲ್ಲಿ ನೀನು ಹತ್ತಬೇಕು. ಕರ್ತನಿಗೆ கொடுக்க வேண்டிய நேரத்தில் நீ ಮೇಲೆ ஏற வேண்டும். ಕರ್ತನಿಗಾಗಿ ಕೊಡುವಂತ ಸಮಯಕ್ಕೋಸ್ಕರವಾಗಿ ನೀನು ಸಮಯವನ್ನು ಕೊಡಬೇಕು. ಮೇಲೆ ಏற வேண்டும். ಮೇಲೆ ಹತ್ತಬೇಕು. ವೇದ ವಾಸಿಪುಲ ಮೇಲೆ ಏற வேண்டும். ಸತ್ಯವೇದದ ಧ್ಯಾನದಲ್ಲಿ ಓದುವಿಕೆಯಲ್ಲಿ ನೀನು ಹತ್ತಬೇಕು. உன்னுடைய பரிசுத்த அளவுகளிலே மேலே ஏற வேண்டும். ಪರಿಶುದ್ಧತೆಯ ಅಳತೆಗಳಲ್ಲಿ ನೀನು ಮೇಲೆ ಹತ್ತಬೇಕು. மேலே ஏறி காத்திருக்க வேண்டும். ಮೇಲೆ ಹತ್ತಿ ನೀನು ಕಾಯುತ್ತಿರಬೇಕು. ஹல்லேலூயா சொல்லுங்க. ஹல்லேலூயா ಹೇಳೋಣ. ಜಕ್ಕೈಯು ಮೇಲೇರಿನಾನ್ ಮರத்தின் ಮೇಲೇರಿ ಕಾத்திருந்தான். ಈ ಜಕ್ಕಾಯನು ಮರದ ಮೇಲೆ ಹೋಗಿ ಹತ್ತಿ ಕುಳಿತುಕೊಂಡು ಕಾಯುತ್ತಿದ್ದನು. ஒரு ஆமென் சொல்லுங்களேன். ಒಂದು ಆಮೆನ್ ಹೇಳೋಣ. ಒಂದು ಆಮೆನ್ ಹೇಳೋಣ. பார்த்து சொல்லுங்க. ಪಕ್ಕದಲ್ಲಿರೋನು ನೋಡಿ ಹೇಳಿ. ಸ್ವಲ್ಪ ಮೇಲೆ ಹತ್ತಿರಿ. ಸ್ವಲ್ಪ ಮೇಲೆ ಹತ್ತಿರಿ. ஹல்லேலூயா. ஹல்லேலೂயா. ஜெபத்துல மேலே ஏறுங்கன்னு சொல்லுங்க. ಪ್ರಾರ್ಥನೆಯಲ್ಲಿ ಸ್ವಲ್ಪ ಮೇಲೆ உங்க விசுவாசத்துல மேலே ஏறுங்கன்னு சொல்லுங்க. ನಿಮ್ಮ ನಂಬಿಕೆಯಲ್ಲಿ ಸ್ವಲ್ಪ ಮೇಲೆ ಹತ್ತಿರಿ. ஹல்லேலூயா. ஹல்லேலூயா. ஆனாலும் பாத்தியா சிலர் சிரிக்காம அப்படியே என்ன பார்த்து முறைச்சிட்டே இருக்காங்க. ಈಗಲೂ ನೋಡಿರಿ ಕೆಲವೊಬ್ಬರು ನನ್ನನ್ನು ದುರ್ಗುಟ್ಟುತ್ತಾ ನೋಡ್ತಾ ಇದ್ದಾರೆ. ಪರವಾಗಿಲ್ಲ, ಕವಲ ಇಲ್ಲ, ನನಗೆ ಏನು ಚಿಂತೆ ಇಲ್ಲ. ದೇವರ ವಾಕ್ಯ, ನಿಮ್ಮ ವಾಕ್ಯವು ಅರ್ಥ ಆಗ್ತಾ ಇದೆಯಾ? ದೇವರ ವಾಕ್ಯ ಅರ್ಥ ಆಗ್ತಾ ಇದೆಯಾ? ಅಷ್ಟೇ ಸಾಕು ನನಗೆ. ಹಲ್ಲೇಲೂಯಾ. ದೇವರ ವಾಕ್ಯ ಕರುಕುಳ್ಳ ಪಟ್ಟಯமா இருக்கிறது. ಅದು ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ஒரு ஆமென் சொல்லுங்களேன். ಒಂದು ಆಮೆನ್ ಹೇಳೋಣ. இப்படியும் வெட்டும் இப்படியும் வெட்டும். ಅದು ಈಗೆಯೂ ಸಹ ಅದು ಕಟ್ ಮಾಡ್ತದೆ ಈ ಕಡೆ ಸಹ ಕಟ್ ಮಾಡ್ತದೆ. ಬೋಧನೆಗೆ ಕೇಳುವವರಿಗೂ ಅದು வெட்டும், ಬೋಧಕಿರವರಿಗೂ ಅದು வெட்டும். ಬೋಧಿಸುವವರಿಗೂ ಬೋಧನೆಯನ್ನು ಕೇಳುವವರಿಗೂ ಇಬ್ಬರಿಗೂ ಸಹ ಅದು ನಾಟುತ್ತದೆ. இருபுறமும் கருக்குள்ள பட்டயமா என் தேவனுடைய வார்த்தை இருக்கிறது. ಅದು ಇಬ್ಬಾಯಿ ಕತ್ತಿಗಿಂತಲೂ ಹದವಾದಂತಾಗಿದೆ ನನ್ನ ದೇವರ ವಾಕ್ಯ. ಆಮೆನ್ சொல்லுங்களே. ಒಂದು ಆಮೆನ್ ಹೇಳೋಣ. ಒಂದು ಆಮೆನ್ ಹೇಳೋಣ. ಜಕ್ಕೈಯು ಏರಿನಾನ್. ಜಕ್ಕಾಯನು ಹತ್ತಿದನು. ಎಲ್ಲಿ ಏರಿನಾನ್? ಎಲ್ಲಿ ಹತ್ತಿದನು? ಕಾಟತ್ತಿ ಮರத்தை ಏರಿನಾನ್. ಆಲದ ಮರವನ್ನು ಹತ್ತಿದನು. ನೀ ಎಲ್ಲಿ ಏರ வேண்டும்? ನೀನು ಎಲ್ಲಿ ಹತ್ತಬೇಕು? ನಿನ್ನ ಪ್ರಾರ್ಥನೆಯಲ್ಲಿ ಹತ್ತಬೇಕು, ನಿನ್ನ ನಂಬಿಕೆಯಲ್ಲಿ ಹತ್ತಬೇಕು, ನಿನ್ನ ಉಪವಾಸದಲ್ಲಿ ಹತ್ತಬೇಕು. ಒಂದು ಆಮೆನ್ ಹೇಳೋಣ. ಒಂದು ಆಮೆನ್ ಹೇಳೋಣ. ಹಲ್ಲೇಲೂಯಾ. 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 ಪರಿಶುದ್ಧ அளவுகளை ஏற வேண்டும். ನಿನ್ನ ಪರಿಶುದ್ಧತೆಯ ಅಳತೆಗಳಲ್ಲಿ ನೀನು ಹತ್ತಬೇಕು. ಬಿಟ್ಟು வெளியே ಬಾ. ಕಣ್ಣಿನ ಇಚ್ಛೆಗಳನ್ನು ಬಿಟ್ಟು ಹೊರಗೆ ಬಾ. ಕಣ್ಣಿನ ಇಚ್ಛೆ ಬಿಟ್ಟು வெளியே ಬಾ. ಕಣ್ಣಿನ ಇಚ್ಛೆಗಳನ್ನು ಬಿಟ್ಟು ಹೊರಗೆ ಬಾ. பெருமை விட்டு வெளியே ಬಾ. ಜೀವಿತದ ಹೆಮ್ಮೆಯನ್ನು ಬಿಟ್ಟು ಹೊರಗೆ ಬಾ. ನೀ ಪಾಸ್ಟರ್ ಮುன்னாಡಿ ಎಲ್ಲ ವೇನಾலும் ಮರೆக்கலாம். ನೀನು ಸಭಾಪಾಲಕರ ಮುಂದೆ ಏನು ಬೇಕಾದರೂ ಮರೆಮಾಚಬಹುದು. ಅಯ್ಯಾ, ಅಯ್ಯಾ, ಯೇಸಪ್ಪನ ಕಣ್ಣು பார்த்துಕೊಂಡೇ இருக்கிறது. ಆದರೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಕಣ್ಣುಗಳು ಎಲ್ಲರನ್ನು ನೋಡುತ್ತಲೇ ಇರುತ್ತದೆ. ಸಹೋದರ ಸಹೋದರಿಯೇ, ಸಹೋದರನೇ ಸಹೋದರಿಯೇ, பெற்றோரிலிருந்து நீ என்ன வேணாலும் மறைக்கலாம். ನಿನ್ನ ಹೆತ್ತವರಿಗೆ ನೀನು ಏನು ಬೇಕಾದರೂ ಮರೆಮಾಚಬಹುದು. ಕಣವನಿಂದ என்ன வேணாலும் மறைக்கலாம். ನಿನ್ನ ಗಂಡನಿಗೆ, ನಿನ್ನ ಹೆಂಡತಿಗೆ ನೀನು ಏನು ಬೇಕಾದರೂ ಮರೆಮಾಚಬಹುದು. ನಿನ್ನ ಹೆಂಡತಿಯ ಮುಂದೆ ನೀನು ಏನು ಬೇಕಾದರೂ ಮರೆಮಾಚಬಹುದು. ಆದರೆ ಚೆಕ್ ಪೋಸ್ಟ್ ಇருக்கு, ஒரு ಚೆಕ್ ಪೋಸ್ಟ್ ಇருக்கு. ಆದರೆ ಒಂದು ಚೆಕ್ ಪೋಸ್ಟ್ ಇದೆ. ಅದು என்ன ಚೆಕ್ ಪೋಸ್ಟ್? ಅದು ಯಾವ ಚೆಕ್ ಪೋಸ್ಟ್? ಕರ್ತನಾದ ಯೇಸು ಕ್ರಿಸ್ತುವಿನ ಕಣ್ಗಳು. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನ ಕಣ್ಣುಗಳಾಗಿದೆ. ಕ್ಯಾಮೆರಾ விட ಪವರ್ಫುಲ್ ಆಗಿ ಉನ್னை ಗಮನಿಸಿಕೊಂಡು ಕೊಂಡಿರುತ್ತದೆ. ಅದು ಸಿಸಿ ಕ್ಯಾಮೆರಾಗಿಂತಲೂ ಅದು ಬಲವುಳ್ಳದಾಗಿದೆ. ಅದು ನಮ್ಮನ್ನು ನೋಡುತ್ತಲೇ ಇರುತ್ತದೆ. ಭೂಮಿ ಎங்கும் ಉಲಾವಿக் ಕೊಂಡಿರುತ್ತದೆ. ಕರ್ತನ ಕಣ್ಣುಗಳು ಭೂಮಿಯನ್ನೆಲ್ಲವನ್ನು ಆತ ನೋಡುತ್ತಲೇ ಇದ್ದಾನೆ. ನೀ ಮರೆக்க முடியும். ಯಾವ ಕಣ್ಣಿಗೆ ಬೇಕಾದರೂ ನೀ ಮರೆಮಾಚಬಹುದು. ಕಣ್ಣை ನೀ ಮರೆக்க முடியாது. ಆದರೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಕಣ್ಣಿಗೆ ಮಾತ್ರ ನೀನು ಮರೆಮಾಚಲು ಸಾಧ್ಯವಿಲ್ಲ. ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಕಣ್ಣುಗಳನ್ನು ಮಾತ್ರ ನೀನು ಮುಚ್ಚಲು ಸಾಧ್ಯವಿಲ್ಲ. ಮರೆತದಾಗ ನೆನೆತು வாழ்ந்த ನಾட்கள் போதும். ಮರೆಮಾಚಿದ್ದೇನೆ ಅಂತ ಹೇಳಿ ನೆನೆಸಿ ಆ ಜೀವಿಸಿದಂತ ದಿನಗಳು ಸಾಕು. ನಾನು ಎಲ್ಲಾ ಕಣ್ಗಳಿಗೂ ಮರೆತಿರುತ್ತೇನೆ. ನಾನು ಎಲ್ಲರ ಕಣ್ಣುಗಳಿಗೆ ಮರೆಮಾಚಿದ್ದೇನೆ ಅಂತ ಹೇಳಿ ನೀನು ನೆನೆಸುತ್ತಾ ನೀ ಜೀವಿಸುತ್ತಾ ಇದ್ದೀಯಾ? ನಿನ್ನನ್ನೇ ನೀನು ಮೋಸಪಡಿಸಿಕೊಳ್ಳುತ್ತಿದ್ದೀಯಾ? ನಿಲ್ಲಿಸು, ನಿಲ್ಲಿಸು, ನಿಲ್ಲಿಸು. ದೇವರ ಕಣ್ಗಳಿಗೆ ஒரு காரியமும் மறைமாய் இருக்க முடியாது. ದೇವರ ಕಣ್ಣಿಗೆ ಮರೆಮಾಚಿರುವಂತದ್ದು ಯಾವುದು ಸಹ ಇಲ್ಲ. ಸಖೇಯು ಏರಿನಾ. ಜಕ್ಕಾಯನು ಹತ್ತಿದನು. ಅವನ அந்த ಕಾಟತ್ತಿ ಮರ ಮೇಲೆ ಏರಿನಾ. ಆತನು ಆಲದ ಮರದ ಮೇಲೆ ಹತ್ತಿದನು. ಏರಿ ಕಾತರನ. ಏರಿ ಹತ್ತಿ ಕಾಯುತ್ತಾ ಇದ್ದನು. ಅವನ ಆಸೆ ಏನಾಗಿತ್ತು? ಯೇಸು ಯಾವ ರೀತಿಯಲ್ಲಿ ಇದ್ದಾನೋ ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ ನಾನು ಈ ರೀತಿ ನೋಡಿದ್ರೆ ಸಾಕು. ಏನು? ಹೀಗೆ ನೋಡಿದ್ರೆ ಸಾಕು. ಸುಮ್ಮ இப்படி பார்த்தா போதும். ಮೇಲಿಂದ ನೋಡಿ ಈ ರೀತಿಯಲ್ಲಿ ನೋಡಿದ್ರೆ ಸಾಕು. ಅದು ಇಣಿಕಿ ನೋಡಿದ್ರೆ ಸಾಕು. ಒಂದು ಆಮೆನ್ ಹೇಳೋಣ. ஆண்டவர் முகத்தை பார்க்கிற தேவன் அல்ல. ನನ್ನ ದೇವರು ಮುಖವನ್ನು ನೋಡುವಂತ ದೇವರಲ್ಲ, ನನ್ನ ಹೃದಯವನ್ನು ನೋಡುವಂತ ದೇವರು. எட்டி பார்க்கணும் தான் நினைப்ப. ನೀನು
ಕೇವಲ ಅದನ್ನು ಎಣಿಕೆ ನೋಡಬೇಕು ಅಂತ ಹೇಳಿ ಅಪೇಕ್ಷಿಸಿದ್ದೆ. ಆದ್ರೆ ಅಲ್ಲಿ ಏನಾಯ್ತು ಗೊತ್ತುಂಟಾ? ಯೇಸು ಕ್ರಿಸ್ತು ಕರ್ತನಾದ ಯೇಸು ಕ್ರಿಸ್ತನು ನೇರವಾಗಿ ಬಂದನು. பெரிய கூட்டம், ದೊಡ್ಡ ಜನರ ಗುಂಪು, பெரிய கூட்டம், ದೊಡ್ಡ ಜನರ ಗುಂಪು. ஆனா எங்கேயும் போகல, ಆತನು ಎಲ್ಲಿ ಹೋಗಲಿಲ್ಲ. நேரா சகேயு காத்திருந்த அந்த மரத்தினண்டை வந்து நின்றா. ಆತನು ಜಕ್ಕಾಯನ ಇರುವಂತಹ ಆಲದ ಮರದ ಕೆಳಗಡೆ ಹೋಗಿ ನಿಂತನು. அந்த மரத்தினண்டே வந்து நின்றா. ಆ ಒಂದು ಆಲದ ಮರದ ಕೆಳಗೆ ಬಂದು ನಿಂತನು. ஆண்டவர் சகேயு பார்த்து சொன்னா, ಆತನು ಜಕ್ಕಾಯನನ್ನು ನೋಡಿ ಯೇಸು ಪ್ರಕಾರವಾಗಿ ಹೇಳಿದನು. ಈ ರೀತಿಯಲ್ಲಿ ಮೇಲಕ್ಕೆ ನೋಡಿ, மேல பார்க்கிறா, ಮೇಲಕ್ಕೆ ನೋಡಿ, சகேயுவே, ಜಕ್ಕಾಯನೇ, சகேயுவே, ಜಕ್ಕಾಯನೇ, சகேயுவே, ಜಕ್ಕಾಯನೇ, இறங்கி வா, ತಟ್ಟನೆ ಇಳಿದು ಬಾ, இறங்கி வா, ತಟ್ಟನೆ ಇಳಿದು ಬಾ. இன்றைக்கு ಇವತ್ತು உன் வீட்டில் நான் தங்க வேண்டும், ನಿನ್ನ ಮನೆಯಲ್ಲಿ ನಾನು ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಿದನು. ಒಂದು ಆಮೆನ್ ಹೇಳೋಣ, ಒಂದು ಆಮೆನ್ ಹೇಳೋಣ, ಒಂದು ಆಮೆನ್ ಹೇಳೋಣ. சகேயுடைய ஆசை என்ன? ಜಕ್ಕಾಯನ ಆಸೆ சும்மா ಏನಾಯಿತು? எட்டி பார்த்தா போதும், ಸುಮ್ಮನೆ ಎಣಿಕೆ ನೋಡಿದರೆ ಸಾಕು. ஹalleluya. ஹalleluya. நீ விரும்புகிறதுக்கும் ನೀನು ಅಪೇಕ್ಷಿಸುವುದಕ್ಕಿಂತಲೂ வேண்டுகிறதுக்கும் ಬೇಡುವುದಕ್ಕಿಂತಲೂ அதிகமாய் செய்கிற தேவன் என் தேவன். ಅಧಿಕವಾಗಿ ಮಾಡುವಂತ ದೇವರಾಗಿದ್ದಾನೆ ನನ್ನ ದೇವರು. ಅಪ್ಪನೇ ನಾಮத்தை ಅರ್ಥ ಆಗೋರು ಮಾತ್ರ ಕರಗಳನ್ನು ತಟ್ಟಿ ನನ್ನ ತಂದೆಗೆ ಮಹಿಮೆ ಪಡಿಸೋಣ. நீ விரும்புகிறதுக்கும் ನೀನು ಅಪೇಕ್ಷಿಸುವುದಕ್ಕಿಂತಲೂ ನೀ ಬೇಡುವುದಕ್ಕಿಂತಲೂ அதிகமாய் செய்கிற தேவன், ಅಧಿಕವಾಗಿ ಮಾಡಲು ಶಕ್ತನಾದವನಾಗಿದ್ದಾನೆ ನನ್ನ ದೇವರು. ஹalleluya, 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 ஹalleluya. ஏதோ எங்க வீட்ல ஆண்ட ஒவ்வொரு நாளும் ஒரு கஞ்சி கொடுத்தா போதும்னு நீங்க நினைக்கலாம். ನೀವು ನೆನೆಸಬಹುದು ಪ್ರತಿದಿನವೂ ನಮ್ಮ ಮನೆಯಲ್ಲಿ ಒಂದೊಂದು ಗಂಜಿ ಕೊಟ್ಟರೆ ಸಾಕು ಅಂತ ಹೇಳಿ. நீ விரும்புவதுக்கும் ನೀನು ಅಪೇಕ್ಷಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಮೇಲಾದ ಕಾರ್ಯಗಳನ್ನು ನನ್ನ ದೇವರು ಮಾಡುವನಾಗಿರ್ತಾರೆ. ಒಂದು ಆಮೆನ್ ಹೇಳೋಣ, ಒಂದು ಆಮೆನ್ ಹೇಳೋಣ. ஏதோ இந்த உடுப்பி பகுதியில் நம்ம உடைத்தை பலமாய் செய்தால் போதும் நீ நினைக்கலாம். ಏನೋ ಈ ಉಡುಪಿ ಪ್ರಾಂತದಲ್ಲಿ ಒಂದು ಬಲವಾಗಿ ದೇವರ ಸೇವೆಯನ್ನು ಮಾಡಿದ್ರೆ ಸಾಕು ಅಂತ ಹೇಳಿ ನೀನು ನೆನೆಸಬಹುದು. ಅದು ಉನ್ನುடைய விருப்பம், ಅದು ನಿನ್ನ ಆಸೆ. ஆனா என் ஆண்டவருடைய விருப்பமோ ಅದು ನನ್ನ ದೇವರ ಆಸೆ. உலகத்தில் சிலுமாய், ಲೋಕದ ಕಟ್ಟಕಡೆಯವರೆಗೂ, ಲೋಕದ ಕಟ್ಟಕಡೆಯವರೆಗೂ பரவ வேண்டும் என்பது என் ஆண்டவருடைய ஆசை. ಈ ಒಂದು ಸೇವೆ ಹಬ್ಬಬೇಕೆಂಬುದೇ ದೇವರ ಆಸೆ. ಆಮೆನ್, சொல்லுங்களேன். ಆಮೆನ್ ಹೇಳೋಣ. சகேயுடைய விருப்பம் ಜಕ್ಕಾಯನ ಆಸೆ மேலிருந்து எட்டி பார்த்தா போதும், ಮೇಲಿಂದ ಒಂದು ಚೂರು ಎಣಿಕೆ ನೋಡಿದ್ರೆ இயேசு ಸಾಕು. ஆண்டவருடைய விருப்பம் ಅದು ಯೇಸುವಿನ ಆಸೆ. இறங்கி வா, ಇಳಿದು ಬಾ, நான் உன்னோடு போஜனம் பண்ண ನಾನು வேண்டும், ಇವತ್ತು ನಿನ್ನ ಮನೆಯಲ್ಲಿ ಊಟ Today I want to ಮಾಡಬೇಕು, dine with you. ನಿನ್ನ ಜೊತೆಲಿ ಊಟ ಮಾಡಬೇಕು, உன்னோடு வாசம் செய்ய ನಿನ್ನ வேண்டும், ಜೊತೆಲಿ ವಾಸ I ಮಾಡಬೇಕು. want to come to your home, ನಾನು ನಿನ್ನ ಮನೆಗೆ ಬರಬೇಕು, I want to come to your home. ನಾನು ನಿನ್ನ ಮನೆಗೆ ಬರಬೇಕು. Hallelujah, ಹalleluya, hallelujah, ಹalleluya. அவன் யோசித்து பார்க்கல, ಆತನು ಯೋಚಿಸಿ ನೋಡಲಿಲ್ಲ, உடனடியா இறங்கி வந்தான். ಕೂಡಲೇ ಆತನ ತಟ್ಟನೆ ಇಳಿದು ಬಂದನು. இறங்கி வந்தான். ನಾವು ನೋಡುತ್ತೇವೆ ವಾಕ್ಯ ಈ ರೀತಿಯಲ್ಲಿ ಹೇಳುತ್ತದೆ, ಕೂಡಲೇ ಆತನು ಇಳಿದು ಬಂದನು. முதலாவதாக நீங்க ஏறணும், ಮೊದಲನೇದಾಗಿ ನೀವು ಹತ್ತಬೇಕು. ஜெபத்துல, ಪ್ರಾರ್ಥನೆಯಲ್ಲಿ, ವಿಶ್ವಾಸத்துல, ನಂಬಿಕೆಯಲ್ಲಿ, ವೇದ ವಾಸಿಪುಲ, ಸತ್ಯವೇದ ಧ್ಯಾನದಲ್ಲಿ, ಪರಿಶುದ್ಧತೆಯಲ್ಲಿ மேலே ஏறணும். ಮೇಲಕ್ಕೆ ಏರಬೇಕು. ஏறி பிறகு ಏರಿದ ನಂತರವಾಗಿ காத்திருக்கணும். ಕಾಯುತ್ತಿರಬೇಕು. ஆண்டவர் வருவார், ನನ್ನ ಕರ್ತನು உன்னை இறங்க ಬರುತ್ತಾನೆ, சொல்லுவார், ನಿನ್ನನ್ನು ಇಳಿಯಲಿಕ್ಕೆ ಕರೀತಾನೆ, இறங்கணும்னு சொல்லுவார். ಎಲ್ಲೆಲ್ಲೆಲ್ಲ ಇಳಿಯಬೇಕು ಅಂತ ಹೇಳಿ ಆತನು ಹೇಳುತ್ತಾನೆ. ನೀ ಅಲ್ಲಿ ಇಳಿಯಬೇಕು. உன்னுடைய மேட்டின்மையிலிருந்து இறங்க வேண்டும், பெருமையிலிருந்து இறங்க ನಿನ್ನ வேண்டும், ಹೆಮ್ಮೆಯಿಂದ ನೀನು ಕೆಳಗೆ ಇಳಿಯಬೇಕು, ಗರ್ವದಿಂದ ನಿನ್ನ ಗರ್ವದಿಂದ ಇಳಿಯಬೇಕು, ಅಹಂಕಾರದಿಂದ ಅಹಂಕಾರದಿಂದ ಇಳಿಯಬೇಕು, நான் என்கிற பெருமையிலிருந்து இறங்க வேண்டும், ನಾನು ಎಂಬ ಆ ಒಂದು ಕ್ರಿಯೆಯಿಂದ ಇಳಿಯಬೇಕು, எல்லா அகம்பாவத்திலிருந்து இறங்க வேண்டும், ನಿನ್ನ ಎಲ್ಲ ಅಹಂಭಾವದಿಂದ ನೀನು ಕೆಳಗೆ ಇಳಿಯಬೇಕು. இன்றைக்கு பண பெருமையா இருந்தாலும் சரி, ನಿನ್ನ ಹಣ செல்வாக்கு பெருமையா இருந்தாலும் சரி, ಯಾವುದೇ ರೀತಿಯ ವೈಭವ ಇದ್ರೂ ಸರಿ, உன்னுடைய ஆஸ்தி அந்தஸ்துடைய பெருமையா இருந்தாலும் சரி, ನಿನ್ನ ಆಸ್ತಿ ಅಂತಸ್ತದಲ್ಲಿ ಇದ್ರೂ ಸರಿ, எல்லாவற்றிலிருந்து இறங்க வேண்டும், ಎಲ್ಲದರಿಂದಲೂ ನೀ ಕೆಳಗೆ ಇಳಿಯಬೇಕು. இறங்கி வா, ಇಳಿದು ಬಾ, இறங்கி வா, ಇಳಿದು ಬಾ, இறங்கி வா, ಇಳಿದು ಬಾ, இறங்கி வா, ಇಳಿದು ಬಾ, இறங்கி வா, ಇಳಿದು ಬಾ. சகேயு இறங்கினான், ಜಕ್ಕಾಯನು ಇಳಿದನು, ಇಳಿದನು, நீயும் இறங்க வேண்டும், ನೀನು ಇಳಿಯಬೇಕು. இறங்கினான், ಇಳಿದನು, இறங்கினான், ಇಳಿದನು. ஆண்டவரோடு வருவார், ನನ್ನ ದೇವರು ನಿನ್ನ ಜೊತೆಯಲ್ಲಿ இறங்கி வருவாயானா, ನೀನು ಇಳಿದು ಬರುವುದಾದರೆ இன்றைக்கு இயேசு உன் வீட்டுக்குள்ளாக வருவார், ಇವತ್ತು ನನ್ನ ಕರ್ತನಾದ இறங்கி ಯೇಸು ಕ್ರಿಸ್ತನು ನಿನ್ನ ಮನೆಗೆ வருவாயானா, ಬರುತ್ತಾನೆ. இன்றைக்கு இயேசு உன்னோடு வருவார், ಇವತ್ತು ನೀನು ಇಳಿಯುವುದಾದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಜೊತೆಯಲ್ಲಿ ಬರುತ್ತಾನೆ. ಒಂದು ಆಮೆನ್ ಹೇಳೋಣ, ಒಂದು ಆಮೆನ್ ಹೇಳೋಣ. இறங்கி ஆயத்தமா, ನೀ ಇಳಿದಕ್ಕೆ ತಯಾರಾದರೆ சகேயு இறங்கி வருகிறான். ಜಕ್ಕಾಯನು ಇಳಿದು ಬಂದನು. நடந்த காரியம் பாருங்க, ನಡೆದಂತ ಸಂಗತಿ ನೋಡಿ. வழியிலே அவன் மனம் திரும்புகிறதை பார்க்கிறோம். ಆತನು ಆ ಮಾರ್ಗದಲ್ಲಿ ಹೋಗುವಾಗ ಮಾನಸಾಂತರ ಹೊಂದಿದ್ದನ್ನು ನಾವು ನೋಡುತ್ತೇವೆ. ஹalleluya, ஹalleluya. என்ன பார்க்கிறோம், ಏನನ್ನು ನೋಡುತ್ತೇವೆ, என்ன பார்க்கிறோம், ಏನನ್ನು ನೋಡುತ್ತೇವೆ. அன்பு தேவ ஜனமே, ನಿತ್ಯ ದೇವ ಜನರೇ, ஆண்டவரே, ದೇವರೇ, ನೀವು என் வீட்டுக்கு வரதுக்கு நான் தகுதி இல்லப்பா, ನನ್ನ ಮನೆಗೆ ಬರುವ ಯೋಗ್ಯತೆ ನನಗಿಲ್ಲಪ್ಪ. ஹalleluya சொல்லுங்களேன். ஹalleluya ಹೇಳೋಣ. 8வது ವಚನ, 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಆಮೆನ್, ಆಮೆನ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. அடுத்த வசனத்தை வாசிக்கலாம். ನಂತರವಾಗಿ ನಾವು ಓದೋಣ. ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು,
ಇವನು ಸಹ ಅಬ್ರಾಮನ ವಂಶಿಕನಲ್ಲವೇ? ಆಮೆನ್. ஹல்லேலூயா. ஹல்லேலூயா. நல்லா கவனிங்க. ಒಳ್ಳೆ ರೀತಿಯಲ್ಲಿ ಗಮನಿಸಿರಿ. அவன் நின்று சொல்கிறான், ಆತನು ನಿಂತು ಹೇಳುತ್ತಿದ್ದಾನೆ, மனம் திரும்புகிறான், ಮಾನಸಾಂತರ ಹೊಂದುತ್ತಿದ್ದಾನೆ, உள்ளம் குத்துது, ಒಳಗಡೆ ಚುಚ್ಚುತ್ತಿದೆ, உள்ள அந்த மனிதன் குத்தப்படுகிறான், ಒಳ ಮನುಷ್ಯನು ಚುಚ್ಚಲ್ಪಡುತ್ತಿದೆ. என்னது? ಏನಾಗಿದೆ? ஆண்டவரே, என் ஆஸ்தியை விட்டு பாதியை ஏழைகளுக்கு நான் கொடுக்கிறேன். ದೇವರೇ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ನಾನು ಬಡವರಿಗೆ ಹಂಚುತ್ತೇನೆ. யாரிடத்திலாவது அநியாயமாய் பணத்தை வாங்கியிருந்தால், ನಾನು ಯಾರಲ್ಲಿಯಾದರೂ ಅನ್ಯಾಯವಾಗಿ ಹಣವನ್ನು ಕಸಿದುಕೊಂಡಿರುವುದಾದರೆ நிச்சயமா வாங்கியிருப்பான், ನಿಶ್ಚಯವಾಗಿ ಅವನು ತೆಗೆದುಕೊಂಡಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅದನ್ನು ಸುಂಕ ವಸೂಲಿ ಮಾಡುತ್ತಿದ್ದವನು, வரி வசூலிக்கிறவனாயிருந்தான். ಆತನು ಸುಂಕವನ್ನು ವಸೂಲಿ ಮಾಡುತ್ತಿದ್ದನು. உடனடியாக அவன் செய்த பாவம் குத்தப்படுகிறது. ಅವನು ಮಾಡುತ್ತಿದ್ದಂತ ಪಾಪ ಅವನಿಗೆ ಚುಚ್ಚುತ್ತಿದೆ. பரிசுத்தமான இயேசு கிறிஸ்து வரும் பொழுது, ಪರಿಶುದ್ಧನಾದಂತ ದೇವರು ஒரு ಬರುವಾಗ வாழ்க்கை அப்படியே இருக்க முடியாது. ನಿನ್ನ ಜೀವಿತ ಹಾಗೆ ಇರಲು ಸಾಧ್ಯವಿಲ್ಲ. ಜೀವಿ அப்படியே இருக்க முடியாது. ನಿನ್ನ ಜೀವಿತ ಅದೇ ರೀತಿಯಲ್ಲಿ ಇರಲು ಸಾಧ್ಯವಿಲ್ಲ. ಅದು ಬದಲಾವಣೆ ಆಗಬೇಕು. ಅದು ಬದಲಾಗುತ್ತದೆ. ಏನು ನಡೆಯುತ್ತೆ ನೋಡಿರಿ. ಅವನು சொல்கிறான், ಆತನು ಹೇಳುತ್ತಿದ್ದಾನೆ, ನನ್ನ ದೇವರೇ, ನನ್ನ ದೇವರೇ, ನಾನು பாதியை விட்டு ஏழைகளுக்கு கொடுக்கிறேன், ಅರ್ಧವನ್ನು ಮಾಡಿ ಬಡವರಿಗೆ ಕೊಡುತ್ತೇನೆ, ಎಲ್ಲ ಆಸ್ತಿ ಬಿಟ್ಟು ಪಾದಿ ಏழைகளுக்கு கொடுக்கிறேன், ನನ್ನ ಎಲ್ಲ ಆಸ್ತಿಗಳನ್ನು ಮಾರಿ ಅದರಲ್ಲಿ ಅರ್ಧ ನಾನು ಬಡವರಿಗೆ ಕೊಡುತ್ತೇನೆ. நான் யாரத்திலாச்சும் நான் அநியாயமாய் வாங்கியிருந்தால், ನಾನು ಯಾರಲ್ಲಿಯಾದರೂ ಅನ್ಯಾಯವಾಗಿ ಕಸಿದುಕೊಂಡಿದ್ದರೆ 4 தனையாய் திருப்பಿ ಕೊಡುತ್ತೇನೆ. 4ರಷ್ಟು ನಾನು ಅವರಿಗೆ ಹಿಂದಕ್ಕೆ ಕೊಡುತ್ತೇನೆ. ஒரு தனையல்ல 4 தனையாய் திருப்பಿ ಕೊಡುತ್ತೇನೆ. ಒಂದು ಪಟ್ಟಲ್ಲ 4 ಪಟ್ಟು ನಾನು ಅವರಿಗೆ ಹಿಂತಿರುಗಿಸಿ ಕೊಡುತ್ತೇನೆ. ಹೌದು ಪ್ರಿಯ ದೇವಜನರೇ, ಇದಲ್ಲವಾ ಉண்மையான ಮನ ತಿರುಮುದಲ್? ಇದೇ ಅಲ್ವಾ ನಿಜವಾದಂತ ಮಾನಸಾಂತರ? ಇದಲ್ಲವಾ ಉண்மையான ಮನ ತಿರುಮುದಲ್? ಇದೇ ಅಲ್ಲವೋ ನಿಜವಾದಂತ ಮಾನಸಾಂತರ? உங்க வீட்ல திருடின பொருளை வைத்துக்கொண்டு நானும் மனம் திரும்பிடுன்னு சொல்லாதீங்க. ನಿಮ್ಮ ಮನೆಯಲ್ಲಿ ತಿರುಡಿನ பொருளை வைத்துட்டு, ಮನೆಯಲ್ಲಿ ಕಳ್ಳತನ ಮಾಡಿರುವಂತಹ ಒಂದು ವಸ್ತುಗಳನ್ನೆಲ್ಲ ಇಟ್ಕೊಂಡು ನಾನು ಮನ ತಿರುಮಿಟ್ಟேன், ನಾನು ಸಹ ಮಾನಸಾಂತರ ನಾನು ಯೇಸುವಿನ பிள்ளை, ನಾನು ಯೇಸುವಿನ ಮಗ, ಸಭೆಗೆ ಬರುತ್ತೇನೆ, ನಾನು ಸಭೆಗೆ ಬರುತ್ತಿದ್ದೇನೆ, ದಶಮಭಾಗங்களை ಕೊಡುತ್ತಿದ್ದೇನೆ, ಆಲಯಕ್ಕೆ ಬರುತ್ತೇನೆ, ಆಲಯಕ್ಕೆ ಬರುತ್ತಿದ್ದೇನೆ, ಆರಾಧನೆ ಮಾಡುತ್ತಿದ್ದೇನೆ, ದೇವனுடைய ஆலயத்துல ரெகுலரா நான் அட்டெண்ட் பண்ணுகிறேன், ದೇವರ ಆಲಯಕ್ಕೆ ನಾನು ಸತತವಾಗಿ ಬರುತ್ತಿದ್ದೇನೆ. ನಾನು ಕ್ರಿಸ್ತವನು மட்டும் சொல்லிடாதீங்க, ನಾನು ಸಹ ಕ್ರೈಸ್ತನು ಅಂತ ಹೇಳಿಕೊಳ್ಳಬೇಡಿ. திருடின பொருள் இருந்தா இன்னைக்கு எடுத்துட்டு போய் வாಪಸ್ ಕೊಡುங்க. ಮನೆಯಲ್ಲಿ ಕಳ್ಳತನ ಮಾಡಿದ ವಸ್ತುಗಳು ಇರುವುದಾದರೆ ಈಗಲೇ ಇವತ್ತೇ ನೀವು ತೆಗೆದುಕೊಂಡು ಹೋಗಿ ಹಿಂತಿರುಗಿಸಿ. உன் வீட்டில திருடின பொருள் இருக்குமானால், ನಿನ್ನ ಮನೆಯಲ್ಲಿ ಕಳ್ಳತನ ಮಾಡಿದಂತ ವಸ್ತುಗಳು ಇರುವುದಾದರೆ ಇವತ್ತೇ ಅದನ್ನು ಹಿಂತಿರುಗಿಸಿಕೊಳ್ಳಬೇಕು. அதுதான் உண்மையான மன திரும்புதல். ಅದೇ ಆಗಿ ನಿಜವಾದಂತ ಮಾನಸಾಂತರ. பாருங்க, ನೋಡಿರಿ, ஒரு சகோதரன் நான் பார்க்கிறேன், ಒಂದು ಸಹೋದರ ನಾವು ನೋಡುತ್ತೇವೆ. ಆ ಸಹೋದರನ பார்த்து பேசிட்டு, ಆ ಸಹೋದರ ನೋಡಿ ಮಾತಾಡಿ, ஒரு நல்ல பென் இருக்குன்னு நினைச்சுக்கங்க, ಆ ಸಹೋದರಲ್ಲಿ ಒಳ್ಳೆ ರೀತಿಯಲ್ಲಿ ಪೆನ್ ಇದೆ, நல்ல ಮೊಬೈಲ್ இருக்குன்னு நினைச்சுக்கங்க, ಅಥವಾ ಒಳ್ಳೆ ಮೊಬೈಲ್ ಇದೆ ಅಂತ நல்லா பேசிட்டே அவங்க பாக்கெட்ல இருந்து ಮೊಬೈಲ್ எடுத்து என் பாக்கெட்ல வச்சிட்டேன். ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಅವರ ಒಳಗಡೆ ಇದ್ದಂತ ಆ ಒಂದು ಮೊಬೈಲ್ ತೆಗೆದು ನನ್ನ ಪಾಕೆಟ್ಗೆ ಹಾಕೊಂಡೆ ಅಂತ ನೆನ್ಸ್ಕೊಳ್ಳಿ. ಏನ್ ಪಾಕೆಟ್ல வச்சிட்டு ನನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು, சரிங்க, God bless you brother, God bless you brother, நாங்க அடுத்த முறை உங்களை பார்க்கலாம்னு சொல்லி அவங்களை அனுப்பிட்டேன்னு வெச்சுக்கங்களேன். ಬ್ರದರ್, ನಿಮ್ಮ ದೇವರು ಹೇಳುವಾಗಿ ಆಶೀರ್ವದಿಸಲಿ ಅಂತ ಹೇಳಿ ಬರುವ ವಾರ ನಾವು ಸಂಧಿಸುವ ಅಂತ ಹೇಳಿ ಅವರನ್ನು ಕಳಿಸಿ ಬಿಟ್ಟೆವು ಅಂತ ನೆನ್ಸ್ಕೊಳ್ಳಿ. வீட்டுக்கு வரேன், ಮನೆಗೆ ಬರ್ತೇವೆ. அப்போ ಆಗ இந்த ಮೊಬೈಲ್ என்ன பார்த்து சொல்லும், ಈ ಮೊಬೈಲ್ ನನ್ನ ನೋಡಿ ಹೇಳುತ್ತದೆ, நான் உனக்கு உரியவன் அல்ல, ನಾನು ನಿನ್ನವನಲ್ಲ, நான் உனக்கு உரியவன் அல்ல, ನಾನು ನಿನ್ನವನಲ್ಲ, நான் உனக்கு உரியவன் அல்ல, ನಾನು ನಿನ್ನವನಲ್ಲ, கடத்திட்டு வந்துட்டேன், திருடிட்டு வந்துட்டேன், ನನ್ನನ್ನು ಕಷ್ಟಕೊಂಡು ಸುಳ್ಳುಕೊಂಡು ನೀನು ಕಳ್ತನ ಮಾಡ್ಕೊಂಡು ಬಂದ್ಬಿಟ್ಟಿದೀಯ, உனக்கு உரியவன் அல்ல, ನಿನ್ನವನಲ್ಲ, ನಾನು உனக்கு உரியவன் அல்ல, ನಿನಗೆ ಸಂಬಂಧಪಟ್ಟವನಲ್ಲ. இந்த ಮೊಬೈಲ್ பேசிட்டே இருக்கும், ಈ ಮೊಬೈಲ್ ಮಾತಾಡ್ದಲೇ இந்த ಮೊಬೈಲ್ பார்க்கும் போதெல்லாம், ಈ ಮೊಬೈಲ್ ನೋಡುವಾಗೆಲ್ಲ குத்திட்டே இருக்கும், ಅವನಿಗೆ ಮನಸಾಕ್ಷಿ ಚುಚ್ಚುತ್ತಲೇ ಇರ್ತದೆ. நம்ம திருடிட்டோமே, ಅಯ್ಯೋ ಆ ಬ್ರದರ್ ಕಳ್ತನ ಮಾಡ್ಬಿಟ್ಟ, ಆ ಬ್ರದರ್ ಅಲ್ಲಿ ಕಳ್ತನ ಮಾಡ್ಬಿಟ್ನಲ್ಲ, ಸರಿ ಅಂತ ಹೇಳಿ ಕುಟ್ರ ಮನಪಾನ್ಮೈ ತಾಂಗಾಮ, ಅಯ್ಯೋ ಈ ಒಂದು ಚುಚ್ಚುವಂತ ಆ ಒಂದು ಮನಸ್ಸಾಕ್ಷಿಯನ್ನು ತಡೆಯಲಾಗದೆ ಮುಟ್ಟಿ ಪೋಟು ಮೊಣಕಾಲ ಹಾಕಿ, ನನ್ನ ದೇವರೇ ನನಗೆ ಕ್ಷಮಿಸು, ನನ್ನ ದಯವಿಟ್ಟು ಕ್ಷಮಿಸು, ನಾ ಈ ಒಂದು ಮೊಬೈಲ್, ಅಯ್ಯೋ ಈ ನಾನು ಪರಿಶುದ್ಧಪಡಿಸು, ನಾನು ಎಂದಿಗೂ ಸಹ ಕಳ್ಳತನ ಮಾಡುವುದಿಲ್ಲ, ದೇವರೇ ನನ್ನ ಕ್ಷಮಿಸು, ದೇವರೇ ಯೇಸುವೇ ನನ್ನ ಕ್ಷಮಿಸು. இப்படி எல்லாம் அழுது புலம்பி மன்னிப்பு கேட்டேன்னு சொல்லி நினைச்சு ಈ ರೀತಿ ಎಲ್ಲ ಅತ್ತು ಗಿತ್ತು ಗೋಳಾಡಿ ಕ್ಷಮಾಪಣೆ ಕೇಳಿದೆ ಅಂತ ಹೇಳಿ என் ஆண்டவர் என்ன மன்னிச்சிட்டார். ಓ ನನ್ನ ದೇವರು ನನ್ನ ಕ್ಷಮಿಸಿದ. ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ. Praise the Lord. Praise the Lord. God has brought me salvation. ಓ ನನಗೆ ದೇವರು ರಕ್ಷಣೆಯನ್ನು ಕೊಟ್ಟಿದ್ದಾನೆ. God has given me forgiveness. ದೇವರು ನನಗೆ ಕ್ಷಮಾಪಣೆ ಕೊಟ್ಟಿದ್ದಾನೆ. அப்படி நீங்க நினைப்பீங்கன்னா ಆ ರೀತಿಯಲ್ಲಿ ನೀವು ನೆನೆಸಿದ್ರೆ ಅದು ಸುಳ್ಳು. ಅದು போய்
ಅದು ಸುಳ್ಳು. ஏன் ಯಾಕೆ? ಮೊಬೈಲ್ இங்க தானே இருக்கு. ಈ ಮೊಬೈಲ್ ಇಲ್ಲೇ ತಾನೇ ಇದೆ. எங்கிருந்து எடுத்து அங்க போகணுமே. ಎಲ್ಲಿಂದ ನೀನು ತೆಗೆದುಕೊಂಡಿದ್ಯೋ ಅಲ್ಲಿಗೆ ನೀನು ಕೊಡಬೇಕು ತಾನೇ. புரியுதா புரியுதா? ಅರ್ಥ ಆಗ್ತಾ ಇದೆಯಾ? புரியுது. ಎಷ್ಟರಿಗೆ ಅರ್ಥ ಆಗ್ತಾ ಇದೆ? மேல உயர்த்தி ஒரு ஆமென் சொல்லுங்க. ನೀವು ಕರಗಳನ್ನು ತಂದಿರುವುದಾದ್ರೆ ಒಳ್ಳೆ ರೀತಿಯಲ್ಲಿ ನೇರವಾಗಿ ಮಾಡಿ ಒಂದು ಹಾಲೆಲೂಯಾ ಹೇಳೋಣ. புரிஞ்சுங்க மட்டும் ஒரு ஆமென் சொல்லுங்க. ಅರ್ಥ ಆದವರು ಮಾತ್ರ ಒಂದು ಹಾಲೆಲೂಯಾ ಹೇಳೋಣ. ஆமென் ಆಮೆನ್ ஆமென் ಆಮೆನ್. ಮೊಬೈಲ್ இங்க இருக்கு. ಮೊಬೈಲ್ ಇಲ್ಲಿ ಇದೆಯಲ್ಲ. ಮೊಬೈಲ್ இங்க இருக்கு. ಮೊಬೈಲ್ ಇಲ್ಲಿ ಇದೆಯಲ್ಲ. ஹalleluya சொல்லுங்க. ಹಾಲೆಲೂಯಾ ಹೇಳೋಣ. when you ask forgiveness to God, ನಾವು ದೇವರ ಸನ್ನಿಧಾನದಲ್ಲಿ ಕ್ಷಮಾಪಣೆ ಕೇಳಿದಾಗ எப்படி கேட்கணும் தெரியுமா? ಯಾವ ರೀತಿಯಲ್ಲಿ ಕೇಳಬೇಕು ಗೊತ್ತುಂಟಾ? ಕರ್ತರೋಡು ಮನಿದನೋಡು ಒಪ್ಪುರವಾಗ வேண்டும். ಕರ್ತನ ಜೊತೆಯಲ್ಲಿಯೂ ಮನುಷ್ಯರ ಜೊತೆಯಲ್ಲಿ ಸರಿಯಾದಂತ ಸಂಬಂಧವನ್ನು ಬೆಳೆಸಬೇಕು. இப்படி பண்ணுங்களேன். It's L shape. இப்படி பண்ணுங்க. ಈ ರೀತಿಯಲ್ಲಿ L shape ಅಲ್ಲಿ ಮಾಡಿ. அப்படி பண்ணுங்களேன். ಈ ರೀತಿಯಲ್ಲಿ ಮಾಡಿ. முதலாவது தேவனிடத்துல மன்னிப்பு கேட்கணும். ಮೊದಲನೇದಾಗಿ ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೇಳಬೇಕು. இரண்டாவது ಎರಡನೇದಾಗಿ திருடின பக்கத்துல இருக்க மக்களோடு மன்னிப்பு கேட்க வேண்டும். ಕಳ್ಳತನ ಮಾಡಿದಂತ ವ್ಯಕ್ತಿಗಳ ಬಳಿಯಲ್ಲಿ ಹೋಗಿ ಕ್ಷಮಾಪಣೆ ಕೇಳಬೇಕು. இப்போ நான் என்ன செய்யணும்? ಈಗ ನಾನು ಏನ್ ಮಾಡಬೇಕು? ಮೊಬೈಲ್ எடுத்து ಈ ಮೊಬೈಲ್ ತಕೊಂಡು ಅಯ್ಯ இது என்னோட தயவு செய்து என்ன மன்னிச்சிடுங்க. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. அன்னைக்கு பேசிட்டு இருக்கும்போது தவறா அவங்க கிட்ட இருந்து நான் திருடிட்டேன். ನಾನು ಮಾತಾಡ್ತಾ ಕೈ ನಿಮ್ಮ ಜೋಬಿಗೆ ಹೋಗಿ ನಾನು ಕಳ್ತನ ಮಾಡ್ಬಿಟ್ಟೆ. தயவு செய்து என்ன மன்னிச்சிடுங்க. ದಯವಿಟ್ಟು ನನ್ನ ಕ್ಷಮಿಸಿ. நான் செய்த தப்பு ನನ್ನ ஆண்டவராகிய ಯೇಸು ಕ್ರಿಸ್ತು எனக்கு ಉಣರ್ತಿனார். ನಾನು ತಪ್ಪು ಮಾಡಿದೆ ಅಂತ ಹೇಳಿ ಕರ್ತನಾದಂತ ದೇವರು ನನಗೆ ಒಂದು ಅರಿವನ್ನು ಹುಟ್ಟಿಸಿದಾನೆ. தயவு செய்து மன்னிச்சிடுங்க. இது ದಯವಿಟ್ಟು ತಕೊಳ್ಳಿ, ಇದು ತಕೊಳ್ಳಿ ಅಂತ ಹೇಳಿ ಕೊಟ್ಬಿಡ್ಬೇಕು. இது ஏன் ಮೊಬೈಲ್ங்க? ಇದು ಅವರ ಮೊಬೈಲ್. ஹalleluya. தயவு செய்து மன்னிச்சிடுங்க கொடுத்துடணும். ದಯವಿಟ್ಟು ಕ್ಷಮಿಸಿರಿ ಅಂತ ಹೇಳಿ ಅವರಿಗೆ ಕೊಟ್ಬಿಡ್ಬೇಕು. அப்பொழுது மட்டும்தான் முழுமையாக உனக்கு மன்னிப்பு கிடைக்கும். ஆமென் சொல்லுங்க. ಆಗ ಮಾತ್ರವೇ ಪರಿಪೂರ್ಣವಾದಂತ ಕ್ಷಮಾಪಣೆ ನಿಮಗೆ ಸಿಗುತ್ತದೆ. ಆಮೆನ್ ಎಂದು ಹೇಳೋಣ. Hallelujah. Hallelujah. Forgiveness is not just with God, but forgiveness is with God and with man. ನಾವು ಕೇವಲ ದೇವರ ಬಳಿಯಲ್ಲಿ ಹೋಗಿ ಮಾತ್ರ ಕ್ಷಮಾಪಣೆ ಕೇಳುವಂತದಲ್ಲ, ದೇವರ ಬಳಿಗೂ ಮನುಷ್ಯರ ಬಳಿಗೆ ಹೋಗಿ ನಾವು ಕ್ಷಮಾಪಣೆ ಕೇಳುವವರಾಗಿರಬೇಕು. ಮನುಷ್ಯರಿடத்திலும் ஆண்டவரிடத்திலும் நீ மனம் திரும்ப வேண்டும். ಮನುಷ್ಯರ ಬಳಿಯಲ್ಲಿಯೂ ಸಹ ಮಾತ್ರವಲ್ಲ, ದೇವರ ಬಳಿಯಲ್ಲಿ ಸಹ ನಾವು ಸರಿಯಾಗಿ ಮಾನಸಾಂತರ ಹೊಂದಿಕೊಳ್ಳಬೇಕು. ಕರ್ತನಿடத்திலும் ಮನಿದನಿடத்திலும் ಸರಿ செய்ய வேண்டும். ನೀನು ಕ್ರಮಪಡಿಸಿಕೊಳ್ಳಬೇಕಾದಂತ ಕಾರ್ಯಗಳನ್ನು ದೇವರ ಬಳಿಯಲ್ಲೂ ಮನುಷ್ಯರ ಬಳಿಯಲ್ಲಿ ಹೋಗಿ ನೀನು ಸರಿಪಡಿಸಿಕೊಳ್ಳಬೇಕು. சில பெற்றோர்களை பார்த்திருக்கேன். ಕೆಲವೊಂದು ಎತ್ತವನ್ನು ನಾನು ನೋಡಿದ್ದೇನೆ. பிள்ளைங்க சின்ன பிள்ளைங்க ஸ்கூலுக்கு போகும்போது பென்சிலை திருடிட்டு வந்துடும் வீட்டுக்கு. ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂತ ವೇಳೆಯಲ್ಲಿ ಪೆನ್ಸಿಲ್ ಅನ್ನು ಕದ್ಕೊಂಡು ಬಂದ್ಬಿಡ್ತಾರೆ. ಅಮ್ಮ ಗಿಡ வந்து காட்டும். அம்மா பாத்தீங்களா பென்சில் காட்டும். ಅಮ್ಮ ಹತ್ರ ಬಂದ್ಬಿಟ್ಟು ತೋರಿಸ್ತಾರೆ, ಅಮ್ಮ ಇಲ್ಲಿ ನೋಡಿ ಪೆನ್ಸಿಲ್. ಅಮ್ಮ என்ன சொல்லுவாங்க? ಅಮ್ಮ ಏನ್ ಹೇಳ್ತಾರೆ? சில பெற்றோர்கள், எல்லாரும் சொல்ல மாட்டேன், ಎಲ್ಲರೂ ಅಂತ ನಾ ಹೇಳ್ತಾ ಇಲ್ಲ, ಕೆಲವೊಬ್ಬರು. நான் பார்த்திருக்கிற சில பெற்றோர்கள் ಕೆಲವೊಂದು ಎತ್ತವನ್ನು ನಾನು ಗಮನಿಸಿದೆ. ಎಲ್ಲಿಂದ ಸಿಕ್ಕಿತಿದು? அந்த கிளாஸ்மேட்ல இருந்து திருடிட்டேன். ಆ ತರಗತಿಯಿಂದ ನಾನು ಕದ್ಕೊಂಡು ಬಂದಿದ್ದೀನಿ. அந்த கிளாஸ் பையன் ಫ್ರೆಂಡ್ ಗಿಡ எடுத்துட்டேன். ಆ ನನ್ನ ತರಗತಿಯಲ್ಲಿಂದ ಫ್ರೆಂಡ್ ಸ್ನೇಹಿತನಿಂದ ನಾನು ತೆಗೆದುಕೊಂಡಿದ್ದೇನೆ. ನಲ್ದಾ போச்சு, வீட்ல வச்சிட்டு போ. ಅಯ್ಯೋ ತಕೊಂಡು ಬಂದಾಯ್ತಲ್ವಾ, ಈಗ ಇದನ್ನ ಮನೆಯಲ್ಲೇ ಇಟ್ಬಿಟ್ಟು ಹೋಗು. ನಲ್ದಾ போச்சு, ஒரு பென்சில் வாங்குற காசು மிச்சம் போச்சு. ಒಳ್ಳೇದಾಯ್ತು, ಒಂದು ಪೆನ್ಸಿಲ್ ಖರೀದಿಸುವಂತ ಖರ್ಚು ಕಡಿಮೆ ಆಯ್ತು. ಈಗ ಹಾಗಾದ್ರೆ ಇದನ್ನ ಇಲ್ಲೇ ಇಟ್ಬಿಟ್ಟು ಹೋಗು. ಅಪ್ಪಾವೆ எப்படியே ಕಾಸು கொடுக்கிறது இல்ல. ನಿನ್ನ ತಂದೆ ಹೇಗೋ ಹಣ ಕೊಡುವುದಿಲ್ಲ. எப்படியோ எனக்கு ஒரு காசு மிச்சம் ஆச்சு. ಹೇಗೋ ನನಗೆ ಒಂದು ಹಣ ಖರ್ಚಾಗುವಂತದ್ದು ತಪ್ಪಿತ್ತು. சொல்லி கொடுக்கிற பெற்றோர்களும் ಉಂಟು. ಆ ರೀತಿಯಲ್ಲಿ ಹೇಳಿಕೊಡುವಂತ ತಂದೆ ತಾಯಿಗಳು ಇದ್ದಾರೆ. அப்படி யாராச்சும் இருப்பீங்கன்னா தயவு செய்து நிறுத்துங்க இயேசுவின் நாமத்தில். ಆ ರೀತಿಯಲ್ಲಿ ಯಾರಾದರೂ ಇರುವುದಾದರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿಬಿಡಿ. ஹalleluya சொல்லுங்களே. ஹalleluya ಹೇಳೋಣ. திருடின பொருளை திருப்பி கொடுக்க வேண்டும். ಕಳ್ಳತನ ಮಾಡಿ ತಂದಂತ ವಸ್ತುಗಳನ್ನು ಹಿಂತಿರುಗಿಸಿ ಬಿಡಬೇಕು. திரும்பி கொடுத்தான். ಚಕ್ಕಾಯನ್ನು ಹಿಂತಿರುಗಿಸಿ ಕೊಟ್ಟನು. ஒரு தனையால 4 தனையாய் திருப்பி கொடுத்தான். ಒಂದು ಪಟ್ಟಲ್ಲ 4 ಪಟ್ಟು ಆತನ ಹಿಂತಿರುಗಿಸಿ ಕೊಟ್ಟನು. சகவி பிரகாரமா நம்ம மனம் திரும்பினா ஒரு மொபைலுக்கு பதிலா 4 ಮೊಬೈಲ್ வாங்கி கொடுக்கணும். ಜಕ್ಕಯ್ಯನಾಗಿ ನಾವು ಮಾನಸಾಂತರ ಹೊಂದಿದ್ರೆ ಒಂದು ಮೊಬೈಲ್ ಅಲ್ಲ 4 ಮೊಬೈಲ್ ಅನ್ನು ನಾವು ಹಿಂತಿರುಗಿಸಿ ಕೊಡಬೇಕಾಗುತ್ತದೆ. ಬೇಡ ಬೇಡ. நீங்க ஒரு மடங்கை திருப்பி கொடுத்தால் அது போதுமே. ನೀವು ಕದ್ಕೊಂಡದ್ದೇ ವಾಪಸ್ ಅವರಿಗೆ ಕೊಟ್ರೆ ಸಾಕು. இன்றைக்கு ஜெபிக்கிற இந்த வேளையிலே கர்த்தர் ஆவியானவர் மனம் திரும்பல் தேவன் மனத்தில் ஆவியானவர் உங்கள் மத்தியிலே கிரியை செய்வார். ಈ ಬೆಳಗಿನ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಮಾನಸಾಂತರ ತರುವಂತ ದೇವರು ನಿಮಗೆ ಸರಿಯಾದಂತ ನೆನಪುಟ್ಟುವಾರ್. உங்க வீட்ல என்னென்ன திருடின பொருள் இருக்குன்னு இன்னைக்கு ನೆನಪುಟ್ಟ போகிறார். ಸರಿಯಾಗಿ ನೆನಪನ್ನು ಬರಮಾಡುತ್ತಾನೆ, ನೀವು ಯಾವುದನ್ನೆಲ್ಲ ಕದ್ದಿದ್ದೀರಿ ಅಂತ ಹೇಳಿ. திருப்பி கொடுங்க, ಹಿಂತಿರುಗಿಸಿ ಕೊಡಿರಿ, திருப்பி கொடுங்க, ಹಿಂತಿರುಗಿಸಿ அப்ப என்ன நடக்கும் தெரியுமா? ಏನು ನಡೀತದೆ ಗೊತ್ತುಂಟಾ? அன்னைக்கு சகைக்கு சொன்ன வார்த்தை உனக்கு வரும். ಅವತ್ತು ಜಕ್ಕನಿಗೆ ಹೇಳಿದಂತ ಮಾತು ನಿನಗೆ ಬರುತ್ತದೆ. என்ன வார்த்தை அது? ಏನಾಗಿದೆ ಆ ಒಂದು ಮಾತು? ಕರ್ತನಾಗಿ ಯೇಸು ಕ್ರಿಸ್ತು ವಾயை ತೆರೆದು ಸகையை பார்த்து சொன்னார். ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಜಕ್ಕಯ್ಯನನ್ನು ನೋಡಿ ಬಾಯಿಗಳನ್ನು ತೆರೆದು ಹೇಳಿದನು, இன்றைக்கு இந்த வீட்டுக்கு ரட்சிப்பு வந்தது. ಇವತ್ತು ಈ ಮನೆಗೆ ರಕ್ಷಣೆಯು ಬಂತು. ಇವನು ಆಬ್ರಹಾಮಿನ ಕುಮಾರನ್ ಅಲ್ಲವೋ? ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೋ? ஹalleluya. ஹalleluya. இது எப்பொழுது நடந்தது? ಇದು ಯಾವಾಗ ನಡೆಯಿತು? திருடின பொருளை திருப்பி கொடுத்த பொழுது நடந்தது. ಕದ್ದಂತ ವಸ್ತುವನ್ನು ಹಿಂತಿರುಗಿಸಿದಾಗ ಇದು ನಡೆಯಿತು.
தெரிஞ்சோ தெரியாமலையோ உங்க வீட்டுல திருடின பொருட்கள் ஏதாவது இருக்குமானால் இன்றைக்கு நீங்க வீட்டுக்கு போகும்போது தயவு செய்து அதை எடுத்து போய் திருப்பி கொடுங்க ಯೇಸುವಿನ ನಾಮத்தினால். ತಿಳಿದು ತಿಳಿಯದೆ ಯಾವುದಾದರೂ ವಸ್ತುಗಳನ್ನು ಕದ್ದು ನಿಮ್ಮ ಮನೆಯಲ್ಲಿ ಇಟ್ಟಿರುವುದಾದರೆ ನೀವು ಪ್ರಾರ್ಥನೆಯಲ್ಲಿ ಹಿಂತಿರುಗಿ ಹೋಗಿ ಅದನ್ನು ವಾಪಸ್ಸು ಕೊಟ್ಟು ಬಿಡಿ ಯೇಸುವಿನ ನಾಮದಲ್ಲಿ. அப்பொழுது முழுமையான ரட்சிப்பு உனக்கு கடந்து வரும். ಆಗ ಪರಿಪೂರ್ಣವಾದಂತ ರಕ್ಷಣೆಯು ನಿಮಗೆ முழுமையான விடுதலை உனக்கு நேராக கடந்து வரும். ಪರಿಪೂರ್ಣವಾದಂತ ಬಿಡುಗಡೆಯು ನಿಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. ಯೇಸು ಕ್ರಿಸ್ತனை பார்த்து சொல்வார். ಕರ್ತನಾದ ಯೇಸು ಕ್ರಿಸ್ತ ನಿಮ್ಮ ನೋಡಿ ಹೇಳುತ್ತಾನೆ, ಇವನು ಆಬ್ರಹಾಮಿನ ಕುಮಾರನಲ್ಲವಾ, ಇವನು ಅಬ್ರಹಾಮನ ವಂಶಕನಲ್ಲವೋ, ಇವನು ಆಬ್ರಹಾಮಿನ ಕುಮಾರ್ತಿ ಅಲ್ಲವಾ, ಇವಳು ಅಬ್ರಹಾಮನ ವಂಶಕನಲ್ಲವೋ. அன்பு தேவஜனமே, ಹೌದು ಪ್ರಿಯ ದೇವಜನರೇ, அப்பொழுது மட்டும்தான் உன்னுடைய பேரானது ஜீவ புத்தகத்தில் எழுதப்படும். ಆಗ ಮಾತ್ರವೇ ನಿಮ್ಮ ಹೆಸರು ಜೀವಬಾಧನ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. இன்றைக்கு ஒரு தீர்மானத்தை எடுங்க. ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿರಿ. இன்றைக்கு அந்த பாவ மன்னிப்பின் நிச்சயத்தை பெற்றுக்கொள்ளுங்க. ಇವತ್ತು ಒಂದು ಪಾಪದ ಒಂದು ಕ್ಷಮಾಪಣೆಯನ್ನು ಹೊಂದಿಕೊಳ್ಳಿರಿ. இன்றைக்கு தேவன் அற்புதத்தை செய்ய காத்திருக்கிறார். ಇವತ್ತು ಸಹ ನನ್ನ ದೇವರು ಅದ್ಭುತಗಳನ್ನು ಮಾಡಲು ಕಾಯುತ್ತಿದ್ದಾನೆ. மேலான அற்புத ரட்சிப்பின் அற்புதம், ಎಲ್ಲಕ್ಕಿಂತಲೂ ಮಿಗಿಲಾದಂತ ಒಂದು ಅದ್ಭುತ ಎಂಬುದು பேரானது ஜீவ புத்தகத்தில் எழுதப்பட வேண்டும். ನಿನ್ನ ಹೆಸರು ಜೀವಬಾಧನ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ஒரு பாவி மனம் திரும்பும் பொழுது ಒಂದು ಪಾಪಿ ಮಾನಸಾಂತರ ಹೊಂದುವಾಗ பரலோகம் ஆர்ப்பரிக்கிறது, ಪರಲೋಕವು ವಾರ್ಷಿಸುತ್ತದೆ. உன் நிமித்தமாய், ನಿನ್ನ ನಿಮಿತ್ತವಾಗಿ இந்த நாளிலே ಈ ದಿನಗಳಲ್ಲಿ பரலோகம் ஆர்ப்பரிக்கட்டும். ಪರಲೋಕವು ಉಲ್ಲಾಸ ಪಡಲಿ. திருடின பொருட்களை திருப்பி கொடு. ಅಯ್ಯೋ ಕದ್ದುಕೊಂಡಂತ ವಸ್ತುಗಳನ್ನು ಹಿಂತಿರುಗಿಸಿ ಕೊಡು. திருடின பொருட்களை திருப்பಿ கொடு. ಅಯ್ಯೋ ಕದ್ದುಕೊಂಡು ತಂದಂತ ವಸ್ತುಗಳನ್ನು ಹಿಂತಿರುಗಿಸಿ ಕೊಡು. ಯೇಸುವಿನ ನಾಮத்தினாலே ಯೇಸುವಿನ ನಾಮದಲ್ಲಿ திருப்பಿ ಕೊಡು, ಹಿಂತಿರುಗಿಸಿ ಕೊಡು. அன்பு தேவஜனமே, ಹೌದು ಪ್ರಿಯ ದೇವಜನರೇ, அன்பு தேவஜனமே, ಹೌದು ಪ್ರಿಯ ದೇವಜನರೇ, கர்த்தராகிய இயேசு கிறிஸ்துவுக்குள்ளாக ಕರ್ತನಾದ ಯೇಸು ಕ್ರಿಸ್ತನ ಮೂಲಕ கடந்து வந்த பொழுது, ನಾನು ಬಂದಾಗ அன்பு தேவஜனமே, ಪ್ರಿಯ ದೇವಜನರೇ, என் வாழ்க்கையில் நடந்த காரியத்தை ನನ್ನ சொல்லுகிறேன். ಜೀವಿತದಲ್ಲಿ ನಡೆದಂತ ಕಾರ್ಯಗಳನ್ನ ಹೇಳುತ್ತೇನೆ. எங்க வீட்டுக்கிட்ட இந்த கேஇபி எலக்ட்ரிசிட்டி போர்ட் கேஇபி அவங்க வந்து அந்த கட்டடத்தை கட்டி கொண்டிருந்தாங்க. ನಮ್ಮ ಮನೆಯ ಹತ್ತಿರ ಆ ಒಂದು ಕೆಇಬಿ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ಬಂದ್ಬಿಟ್ಟು ಕಟ್ಟಡವನ್ನು ಕಟ್ಟುತ್ತಿದ್ದರು. அவங்க அந்த கட்டடத்தை கட்டும் பொழுது, ಆ ಒಂದು ಕಟ್ಟಡವನ್ನು ಕಟ್ಟುತ್ತಿರುವಂತ ವೇಳೆಯಲ್ಲಿ ಅವರ செங்கல் எல்லாம் வந்து கேஇபி ன்னு எழுதி இருக்கும். ಅವರ ಎಲ್ಲಾ ಇಟ್ಟಿಗೆಗಳಲ್ಲಿಯೂ ಕೆಇಬಿ ಅಂತೇಳಿ ಬರೆಯಲ್ಪಟ್ಟಿತ್ತು. வித்தியாசமா நல்ல ஸ்ட்ராங் ஆன ஒரு செங்கலா இருக்கும். ಆ ಒಂದು ವ್ಯತ್ಯಾಸವಾದಂತ ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರುವಂತಹ ಒಂದು ಇಟ್ಟಿಗೆ ಆಗಿತ್ತು. எங்க வீட்டுல ஒரு தடைக்கு கல்லு வைக்க தேவையா இருந்ததுனால நான் என்ன பண்ணேன், ஒரு 4 கல்ಲು எடுத்துட்டு வந்துட்டேன். ನಮ್ಮ ಮನೆಗೆ ಒಂದು ತಡೆಯಾಗಿ ಇಡಬೇಕಾದಂತ ಒಂದು ಪರಿಸ್ಥಿತಿ ಬಂದ ನಿಮಿತ್ತವಾಗಿ ನಾನು ಒಂದು 4 ನಾನು ತುಂಬಾ ಚಿಕ್ಕವನಾಗಿದೆ, ಆಗ ಒಂದು 4 ಕಲ್ಲನ್ನು ನಾನು ಅಲ್ಲಿಂದ ಕತ್ಕೊಂಡು ಬಂದೆ. எனக்கு வயசு என்ன ஒரு 7-8 வயசு இருக்கும். ನನಗೆ ವಯಸ್ಸು ಒಂದು 7-8 ಇರಬಹುದು. நான் மனம் திரும்புற அந்த காலத்துல நான் ಮಾನಸಾಂತರ ಹೊಂದಿದಂತ ಆ ಕಾಲದಲ್ಲಿ ஆண்டவராகிய தேவன் என் கண் முன்பாக இந்த காரியத்தை நிறுத்தினார். ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಈ ಒಂದು ದೃಶ್ಯವನ್ನು ನನ್ನ ಕಣ್ಣ ಮುಂದೆ ಕೊಟ್ಟನು. அந்த கல்லை நீ திருப்பி கொடுக்க வேண்டும். ಆ ಒಂದು ಕಲ್ಲನ್ನು ತಿರುಗಿಸಿ ಕೊಡಬೇಕು. கேபிக்கு போய் கல்லை திருப்பி கொடுக்கணுமா? ಅಯ್ಯೋ, ನಾನು ಕೆಇಬಿಗೆ ಹೋಗಿ ಕಲ್ಲು ಕೊಡ್ಬೇಕಾ? ஆண்டவர் சொன்னாராம், நீங்க அந்த கல்லை திருப்பி கொடுக்க வேண்டும். ನಾನು ಕೇಳಿದೆ, ಕೆಇಬಿಗೆ ತಗೊಂಡು ಹೋಗಿ ಕೊಡ್ಬೇಕಾ? ದೇವರು ಹೇಳಿದ್ರು ಹೌದು, ಅದಕ್ಕೆ ಅಲ್ಲಿಗೆ ಕೊಡ್ಬೇಕು. என்ன செய்வது தெரியாது, ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿಲ್ಲ, எப்படி பண்ணது தெரியாது, ಹೇಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ. சரின்னு சொல்லி ಸರಿ ಅಂತ ಹೇಳಿ அந்த கல்லை எடுத்துட்டு ಆ ಕಲ್ಲನ್ನು ತೆಗೆದು யாரை போய் பார்க்கணும் தெரியாது, ಯಾರನ್ನು ನೋಡ್ಬೇಕು ಅಂತ ಗೊತ್ತಿಲ್ಲ. அப்போ எனக்கு வயசு ಒಂದು 13 இருக்கும். ಆಗ ನನಗೆ ವಯಸ್ಸು 13 ಇರಬಹುದು. நான் கர்த்தருக்குள்ளாக மனம் திரும்பி புதுசாக வருகிற நாட்களில் ನಾನು ಕರ್ತನಿಗೋಸ್ಕರವಾಗಿ ಮಾನಸಾಂತರ ಹೊಂದಿ ಹೊಸದಾಗಿ ಬರುವಂತ ಸಮಯದಲ್ಲಿ அந்த கல்லை எடுத்துட்டு ಆ ಕಲ್ಲನ್ನು ತೆಗೆದು யாரை போய் பார்க்கணும், யாரை கொடுக்கணும் தெரியாது, ಯಾರನ್ನು ನೋಡ್ಬೇಕು, ಯಾರಿಗೆ ತಗೊಂಡೋಗಿ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ಕಟ್ಟುவாங்க பாத்தீங்களா, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾರೆ ಗೊತ್ತುಂಟಾ? அந்த லைன் ಕ್ಯೂல நிப்பாங்க. ಅವರೆಲ್ಲರೂ ಸಾಲಾಗಿ ನಿಂತ್ಕೊಳ್ತಾರೆ. நான் கல்லை பிடிச்சிட்டு ಕ್ಯೂல ನಿನ್ನಿருக்கேன். ನಾನ್ ಸಹ ಕಲ್ಲನ್ನು ಹಿಡ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ. என் கதையை சொல்றேன், ನನ್ನ ಕಥೆ ಹೇಳ್ತಾ ಇದ್ದೀನಿ. கல்லை பிடிச்சிட்டு ಕ್ಯೂல நின்னுக்கிறேன். ಆ ಒಂದು ಕಲ್ಲನ್ನು ಹಿಡಿದು ಈ ಕ್ಯೂ ಅಲ್ಲಿ ನಿಂತಿದ್ದೇನೆ. முன்னாடி இருக்கிறவன் இப்படி பார்க்கறான். ಮುಂದೆ ಇರುವವರು ನನ್ನನ್ನು ಈ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ஐயா கல்லை தூக்கி வச்சிருக்கான். ಏನಯ್ಯ ಇವನು ಕಲ್ಲು ಹಿಡ್ಕೊಂಡಿದ್ದಾನೆ, ஏன் வந்திருக்க? ಯಾಕೆ ಬಂದಿದ್ಯಾ? இல்ல நீங்க பில் கட்டுறீங்கல, ನೀವು ಬಿಲ್ ಕಟ್ತಾ ಇದ್ದೀರಲ್ಲ, நீங்க கட்டுங்க, உங்க பின்னாடி நானும் கட்டணும். ನೀವು ಕಟ್ಟಿ ಬಿಲ್ ನೀವು ಕಟ್ಟಿ, ನಿಮ್ಮ ಹಿಂದೆ ನಾನು ಸಹ ಕಟ್ಟಬೇಕು. ನಾನು ஏதோ கட்டணும், கட்டதான் வந்திருக்கேன். ನಾನು ಏನೋ ಕಟ್ಟಬೇಕು, ಅದಕ್ಕೋಸ್ಕರವಾಗಿ ನಾನು ಸಾಲಾಗಿ ನಿಂತಿದ್ದೇನೆ. ಸರಿ. அந்த எனக்கு முன்பதாக இருந்த நபர் பில்ல கட்டி வெளியே போனாரு. ನನ್ನ ಮುಂದೆ ಇದ್ದಂತ ಒಂದು ಸ್ನೇಹಿತ ಒಂದು ಬಿಲ್ ಅನ್ನು ಕಟ್ಟಿ ಅವರು ಮುಂದೆ ಡಬ 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 ಅಡಿಕಿದೆ. ನನ್ನ ಹೃದಯ ಬಡ 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 ಅಂತ ಹೊಡಿಕೊಳ್ತಾ ಇದೆ. ನಾನು ತಾನೆ, ನಂತರ ನಾನು ತಾನೆ சரின்னு சொல்லி ಸರಿ ಅಂತ ಹೇಳಿ ನೆಕ್ಸ್ಟ್ ಅಂತ சொன்னாரு அந்த ஐயா. ಅವರು ನೆಕ್ಸ್ಟ್ ಅಂತ ಹೇಳಿದ್ರು. நான் கல்ல தூக்கி வச்சேன். ನಾನು ಕಲ್ಲು ತಗೊಂಡೋಗಿ ಹೀಗೆ ಇಟ್ಟೆ. ಬಿಲ್ 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 ಕೊಡುನಾರೆ. ಆಗ ಅವರು ಬಿಲ್ 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 ಅಂದ್ರು.
ஐயா இந்த கல்லை திருடிட்டேன் நானு. ಅಯ್ಯ ಈ ಒಂದು ಕಲ್ಲನ್ನು ನಾನು ಕದ್ದಿದ್ದೆ. நீங்க ஒரு 5 வருஷம் முன்னாடி அந்த இடத்துல கட்டினீங்க பாத்தீங்களா? ಒಂದು 5 ವರ್ಷಕ್ಕಿಂತ ಹಿಂದೆ ನೀವು ಈ ರೀತಿಯಲ್ಲಿ ಕಟ್ತಾ ಇದ್ರು ಗೊತ್ತುಂಟಾ? ஆமா நாங்க ಹೌದು ಅಂತ ಹೇಳಿದ್ರು. அங்க இந்த 4 கல்லை திருடிட்டேன். ಅಲ್ಲಿ ಈ ಒಂದು 4 ಕಲ್ಲನ್ನು ಕದ್ದು ಬಿಟ್ಟಿದ್ದೀನಿ. ஏசப்பா என் இயேசு கிறிஸ்து நான் செய்தது தப்பு திருடிட்டேன். ಹಾಗೆಲ್ಲ ಅದ ತಿರುಡಿನದ ತಿರುಪಿ ಕೊಡ್ಕೊಂಡು ಏಸಪ್ಪ சொன்னாரு. ನಾನು ಕದ್ದಿದ್ದೇನೆ, ಆ ಒಂದು ಕದ್ದಿರುವಂತ ವಸ್ತುವನ್ನು ಹಿಂತಿರುಗಿಸಿ ಕೊಡಬೇಕು ಅಂತ ಹೇಳಿ ನನ್ನ ಏಸಪ್ಪ ಹೇಳಿದ್ರು. ಅದಕ್ಕೋಸ್ಕರವಾಗಿ ದಯவு செய்து இதை எடுத்துக்கங்க, ದಯವಿಟ್ಟು ಇದನ್ನು ಸ್ವೀಕರಿಸಿರಿ ಅಂತ ನಾನು ಹೇಳಿದೆ. அந்த அந்த ஐயாவுக்கு என்ன ஆச்சு தெரியாது. ಅಲ್ಲಿ ಕುತ್ಕೊಂಡಂತ ಆ ಒಂದು ವ್ಯಕ್ತಿಗೆ ಏನಾಯ್ತು ಗೊತ್ತಿಲ್ಲ. தம்பி உள்ள வாப்பானாரு. ಅವರು ನನ್ನ ನೋಡಿ ಒಳಗಡೆ ಬಾಪ ಕಲ್ಲು எடுத்துட்டு உள்ள போனேன். ಕಲ್ ತಕೊಂಡು ಒಳಗಡೆ ಹೋದೆ. ಅವರು ಬಿಲ್ ಕೌಂಟರ್ ಕ್ಲೋಸ್ பண்ணிட்டாரு. ಅವರು ಬಿಲ್ಲಿನ ಕೌಂಟರ್ ಅನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡಿದ್ರು. என்ன திரும்பி சொல்லுனாரு. ಏನು ಕರೆಕ್ಟ್ ಆಗಿ ಇನ್ನೊಂದ್ಸರಿ ಹೇಳು. அன்னைக்கு நீங்க 5 வருஷம் முன்னாடி அங்க இடத்துல கட்டினீங்க பாத்தீங்களா? ನೋಡಿ 5 ವರ್ಷಕ್ಕಿಂತ ಮುಂಚೆ ನಮ್ಮ ಆ ಒಂದು ಜಾಗದಲ್ಲಿ ಇದು ಕಟ್ತಾ ಇದ್ರಿ ಗೊತ್ತುಂಟಾ ಗೋಡೆ. அப்போ மழை காலம். ಆಗ ಇದೇ ತರ ಮಳೆಗಾಲ. எங்க வீட்டுக்குள்ள தண்ணி வந்தோட தடை வைக்கணும்னு சொல்லி இந்த கல்லை எடுத்துட்டு போயிட்டேன். உங்களுக்கு தெரியாம எடுத்துட்டு போயிட்டேன், திருடிட்டு போயிட்டேன். ನಮ್ಮ ಮನೆಗೆ ನೀರು ಬರ್ತಾ ಇದ್ದ ನಿಮಿತ್ತವಾಗಿ ಅದನ್ನು ತಡೆಯಾಗಿ ನಿಲ್ಲಿಸಬೇಕು. ಅದಕ್ಕೋಸ್ಕರವಾಗಿ ನಿಮಗೆ ಗೊತ್ತಿಲ್ಲದೆ 4 ಕಲ್ಲನ್ನು ನಾ ಕದ್ದು ಬಿಟ್ಟೆ. ஆகையால ಆದ್ದರಿಂದ நான் மனம் திரும்புறேன். இயேசு கிறிஸ்துக்குள்ள நான் மனம் திரும்புறேன். ನಾನು ಯೇಸು ಕ್ರಿಸ್ತನಲ್ಲಿ ಮಾನಸಾಂತರ ಹೊಂದಿದ್ದೇನೆ. ஏசப்பா என்ன பார்த்து சொன்னாரு. ನನ್ನ ಯೇಸು ಸ್ವಾಮಿ ನನ್ನ ನೋಡಿ ಹೇಳಿದ್ರು, திருடின கல்லு உன் வீட்ல இருந்தா உனக்கு ரட்சிப்பு கிடைக்காதுன்னு சொன்னாரு. ಈ ಒಂದು ಕದ್ದಿರುವಂತ ವಸ್ತು ನಿನ್ನ ಮನೆಯಲ್ಲಿ ಇರುವುದಾದರೆ ನಿನಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಯೇಸು ಹೇಳಿದ್ರು. ಅದಕ್ಕೋಸ್ಕರ ಇದನ್ನ ತಕೊಂಡು ಹೋಗಿ ಆಳத்துல ಕೊಡುன்னு சொன்னாரு. ತಕೊಂಡು ಹೋಗಿ ಯಾರಿಗೆ ಕೊಡಬೇಕು, ಯಾರಿಗೆ ಸಲ್ಲಬೇಕು, ಯಾರಿಗೆ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. கேபி போர்டு கெட்டு வந்திருக்கேன். ಇದು ಕೆಇಬಿ ಸ್ವಂತವಾದ ನಿಮಿತ್ತವಾಗಿ ಇದನ್ನು ಕೆಇಬಿಗೆ ತೆಗೆದುಕೊಂಡು ಬಂದಿದ್ದೇನೆ. இந்த கல்லை திருப்பி வாங்கி என்ன மன்னிச்சிருங்க. ದಯವಿಟ್ಟು ಈ ಕಲ್ಲನ್ನು ಹಿಂತಿರುಗಿಸಿರಿ, ನನ್ನನ್ನು ಕ್ಷಮಿಸಿರಿ ಅಂತ ನಾನು ಹೇಳಿದೆ. அது மட்டும் பண்ணுங்க போதும்னே. ಅದನ್ನು ಮಾತ್ರ ಮಾಡಿ ಸಾಕು ಅಂತ ಹೇಳಿ ஆளுடைய கண்கள்ல கண்ணீர் வடிந்தது. ಆ ಒಂದು ವ್ಯಕ್ತಿಯ ಕಣ್ಣಲ್ಲಿ ಕಣ್ಣೀರು ಬರೋದಕ್ಕೆ ಪ್ರಾರಂಭವಾಯಿತು. எனக்கு தெரியாது ಯಾಕೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. கண்ணீரை துடைத்துக்கொண்டு ಕಣ್ಣನ್ನು ಒರೆಸಿಕೊಂಡು இங்கே வெச்சிரப்பா, ನೀನು ಇದನ್ನ ಇಲ್ಲೇ ಇಟ್ಬಿಡ, நாங்க இத மன்னிச்சிட்டோம், ನಾವು ಇದನ್ನ ಕ್ಷಮಿಸಿಬಿಟ್ಟೆವು. ஆண்டவர் மெய்யான தேவன், ಈ ನಿನ್ನ ದೇವರು ನಿಜವಾದ ದೇವರು, கர்த்தர் ஆசீர்வதிக்கட்டும், உன் ஆண்டவர் உன்னை ஆசீர்வதிக்கட்டும்னு சொல்லி அனுப்பிட்டார். ಅವರು ನನ್ನನ್ನು ಅಪ್ಪಿಕೊಂಡು ಅವರು ಈ ಪ್ರಕಾರವಾಗಿ ಹೇಳಿ ನಿನ್ನ ದೇವರು ನಿನ್ನನ್ನು ಆಶೀರ್ವದಿಸಲಿ ಅಂತ ಹೇಳಿ ನನಗೆ ಕಳಿಸಿದರು. ஒரு ஆமென் சொல்லுங்களேன். ಒಂದು ಆಮೆನ್ ಹೇಳೋಣ. அன்னைக்கு இருதயம் முழுவதுமாய் பெரிய சந்தோஷம். கரங்களை தட்டி ಅಪ್ಪವುடைய ನಾಮத்தை ಮಹಿಮೆಪಡುತ್ತುவோம். ಅವತ್ತು ನನಗೆ ನನ್ನ ಹೃದಯದಲ್ಲಿ ಬಹಳ ಸಂತೋಷ ನನಗೆ ಕೊಟ್ಟನು ದೇವರು. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಕರಗಳನ್ನು ತಟ್ಟಿ ನಾವು ನಮ್ಮ ತಂದೆಗೆ ಮಹಿಮೆಪಡಿಸುವ. ಅದೇ ಕಾರ್ಯವನ್ನು உங்களுக்கு சொல்லுகிறேன். ಇವತ್ತು ಅದೇ ಕಾರ್ಯವನ್ನು ನಿಮಗೆ ನಾನು ಹೇಳುತ್ತಿದ್ದೇನೆ. உங்களுக்குள்ளாக ನಿಮ್ಮ ಒಳಗಡೆ திருடின பொருட்கள் உங்க வீட்டுக்குள்ளாக, ಅಯ್ಯೋ ಕದ್ದಿರುವಂತ ವಸ್ತುಗಳು ನಿಮ್ಮ ಮನೆ ಒಳಗಡೆ, திருடின காரியங்கள் உங்க வீட்டுக்குள்ளாக, ಕದ್ದಿರುವಂತ ವಸ್ತುಗಳು ಕದ್ದಿರುವಂತ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಇರುವುದಾದರೆ, if by chance, ಯಾವುದೇ ರೀತಿಯಾದ ಇದು ಯಾವುದೇ ಒಂದು ಅವಕಾಶವಾಗಿ ಬಂದಿರಬಹುದು, if you have any stolen things inside your house, ಯಾವುದೇ ರೀತಿಯಾದಂತ ಒಂದು ಕದ್ದಿರುವಂತ ವಸ್ತುಗಳು ನಿಮ್ಮ ಮನೆಯಲ್ಲಿ ಇರುವುದಾದರೆ ಅದು ನಿಮ್ಮ ರಕ್ಷಣೆಗೆ ತಡೆಯಾಗಿರುತ್ತದೆ. போய் சேர வேண்டிய ஆளுக்கு சேருங்க. ಅದನ್ನು ತೆಗೆದುಕೊಂಡು ಯಾರಿಗೆ ಸಲ್ಲಬೇಕು ಅದಕ್ಕೆ ಕೊಟ್ಟು ಬಿಡಿರಿ. ಕರ್ತನು ಉನ್னை மன்னிக்க ஆயத்தமா இருக்கிறார். ಕರ್ತನು ನಿಮ್ಮನ್ನು ಕ್ಷಮಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಒಪ್ಪಿಕೊಡುಪಾಯಾ? ನೀನು ಒಪ್ಪಿಸಿಕೊಡುತ್ತೀಯಾ? ಒಪ್ಪಿಸಿಕೊಡುತ್ತೀಯಾ? ಸಗೇವಿಗೆ ஒரு ಆಸೆ, ಸಕ್ಕಾನಿಗೆ ಒಂದೇ ಒಂದು ಆಸೆ, ಸಗೇವಿಗೆ ஒரு ಆಸೆ, ಸಕ್ಕಾನಿಗೆ ಒಂದೇ ಒಂದು ಆಸೆ. ಯಾವುದು ಆಸೆ? ಎನ್ನ ಆಸೆ, ಯಾವುದು ಆಸೆ? ಎನ್ನ ಆಸೆ, ಯಾವ ಆಸೆ ಇತ್ತು? ಯೇಸುವೇ, ಯೇಸುವೇ, ಉಮ್ಮನ ಪಾರ್ಕ வேண்டும், ನಿನ್ನನ್ನು ನೋಡಬೇಕು. நடந்தது என்ன? ಆದದೇನು? போய் அவர் உணவு கொண்டார். ಚಕ್ಕಾಯನ ಮನೆಗೆ ಹೋಗಿ ಅಲ್ಲಿ ಅವರ ಮನೆಯಲ್ಲಿ ತಂಗಿದನು. என் ஆண்டவர் போய் அவனோடு சேர்ந்து ಭೋಜனம் பண்ணார். ನನ್ನ ದೇವರು ಅವನ ಜೊತೆಯಲ್ಲಿ ಹೋಗಿ ಊಟವನ್ನು ಮಾಡಿದನು. Tonight the Lord will come with you. ಈ ಒಂದು ಸಂಜೆ ಈ ಒಂದು ದಿನ Jesus is coming home. ಇವತ್ತು ನಿಮ್ಮ ಜೊತೆಯಲ್ಲಿ ದೇವರು ಬರುತ್ತಾನೆ. பக்கத்துல பார்த்து தெரியும் சொல்லுங்க. ಪಕ್ಕದಲ್ಲಿ ಇರುವವರು ನೋಡಿ ಹೇಳಿ. உங்களுக்கு தெரியுமா? ನಿಮಗೆ ಒಂದು ಗೊತ್ತುಂಟಾ? ಯೇಸಪ್ಪ உங்க வீட்டுக்கு வராரு. ಯೇಸು ನಿಮ್ಮ ಮನೆಗೆ ಬರ್ತಾನೆ. இன்னைக்கு ಯೇಸು உங்க கூட வராரு. ಯೇಸು ನಿಮ್ಮ ಮನೆಗೆ ಬರ್ತಾನೆ. இன்னைக்கு ಯೇಸು உங்க கூட வராரு. ಯೇಸು ಇವತ್ತು ನಿಮ್ಮ ಜೊತೆಯಲ್ಲಿ ಬರ್ತಾನೆ. ஹalleluya. ஹalleluya. ಯೇಸು இன்னைக்கு உங்க கூட வர போகிறார். ನನ್ನ ಯೇಸು ಇವತ್ತು ನಿಮ್ಮ ಜೊತೆಯಲ್ಲಿ ಬರ್ತಾನೆ. ಯೇಸು ಉங்க ಕೂಡ ವರ போகிறார். ನನ್ನ ಯೇಸು ನಿಮ್ಮ ಜೊತೆಯಲ್ಲಿ ಬರ್ತಾನೆ. ಯೇಸು ಕ್ರಿಸ್ತ ಉங்க ಕೂಡ ಕೊಂಡು போங்க. ಯೇಸು ಕ್ರಿಸ್ತನನ್ನು ಇವತ್ತು ಕರೆದುಕೊಂಡು ಮುಳುಮೆಯಾನ ರಕ್ಷಣೆ பெற்றுக்கொள்ளுங்க. ಪೂರ್ತಿಯಾದಂತ ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ಕರ್ತನು ನಿಮ್ಮನ್ನು ನಡೆಸುತ್ತಾನೆ. ನಿರ್ಪರಿಗಳಾ ನಾವೆಲ್ಲರೂ ಎದುರಿಕೊಳ್ಳುವ. நேரத்தை கொடுப்போமே. ದೇವರ ಆತ್ಮನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವ. ದೇವರ ಆತ್ಮನಿಗೆ ಒಪ್ಪಿಸಿಕೊಡುವ. எழுந்து நில்லுங்க. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ. இப்பொழுது ஆண்டவரை பார்த்து கேளுங்க. ಈ ಸಮಯದಲ್ಲಿ ಕರ್ತನನ್ನು ನೋಡಿ ಹೇಳೋಣ. ஆண்டவரே, ದೇವರೇ, ஏதாவது திருடின காரியங்கள் எங்க வீட்ல இருக்குமானால், ಏನಾದರೂ ಕತ್ತಿರುವಂತ
ವಸ್ತುಗಳು ನನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲಿ எனக்கு ಇರುವುದಾದರೆ காட்டித்தாங்கப்பா. ನಮಗೆ ಅದನ್ನು ತೋರಿಸಿಕೊಡಿ. எனக்கு காட்டுங்க ನಮಗೆ சொல்லுங்க. ತೋರಿಸಿಕೊಡಿ ದೇವರೇ, எனக்கு காட்டுங்க. ತೋರಿಸಿಕೊಡಿ ದೇವರೇ, எங்களுக்கு காட்டுங்க. ನಮಗೆ ತೋರಿಸಿಕೊಡಿ. ஓ show me Lord. ಕರ್ತನೇ ಅದನ್ನು ತೋರಿಸಿರಿ. show me Lord. ಕರ್ತನೇ ತೋರಿಸಿರಿ. திருடின காரியங்களை எங்களுக்கு காட்டுங்க. ಕರ್ತನೇ ಕದ್ದಿರುವಂತ ಕಾರ್ಯ ನಮಗೆ ತೋರಿಸಿರಿ. அவர் இன்றைக்கு காட்டுவா. ಆತನು ಅದನ್ನು ತೋರಿಸುತ್ತಾನೆ. இன்றைக்கு காட்டுவா. ಇವತ್ತು ತೋರಿಸ್ತಾನೆ. சீனாய் மலையில இறங்கின தேவன் ಸೀನಾಯಿ ಮನೆ ಬೆಟ್ಟದಲ್ಲಿ ಇಳಿದಂತ ದೇವರು இன்றைக்கு இறங்கி வருவா. ಇವತ್ತು ಇಳಿದು ಬರುತ್ತಾನೆ. இன்றைக்கு இறங்கி ಇವತ್ತು ಇಳಿದು வருவா. ಬರುತ್ತಾನೆ. ஹalleluya 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 மனம் திரும்புங்கள். ಮಾನಸಾಂತರ மனம் திரும்புங்கள். ಮಾನಸಾಂತರ என் ஆண்டவருடைய சமூகத்துக்குள்ளாக ನನ್ನ மனம் ದೇವರ திரும்புங்கள். ಸನ್ನಿಧಾನದಲ್ಲಿ ಮಾನಸಾಂತರ ಹೊಂದಿರಿ. ಒಪ್ಪಿಸಿಕೊಡಿರಿ. இதயத்தை ஒப்புக்கொடுங்கள். ಹೃದಯವನ್ನು ಒಪ್ಪಿಸಿಕೊಡಿರಿ. இதயத்தை ஒப்புக்கொடுங்கள். ಹೃದಯವನ್ನು ஒரு ಒಪ್ಪಿಸಿಕೊಡಿರಿ. சிறிய காரியம், ಒಂದು ಚಿಕ್ಕ ஒரு ಕಾರ್ಯ, சிறிய ಒಂದು காரியம் ಚಿಕ್ಕ உன் ಕಾರ್ಯ ரட்சிப்புக்கு தடையாய் மாற முடியும். ನಿನ್ನ ರಕ್ಷಣೆಗೆ ತಡೆಯಾಗಿ ಮಾಡಬಹುದು. இன்றைக்கு ಇವತ್ತು ಯೇಸುವಿನ ನಾಮದಲ್ಲಿ சொல்லுகிறேன். ಯೇಸು ನಾಮದಲ್ಲಿ ಹೇಳುತ್ತಿದ್ದೇನೆ. ಯೇಸು ನಾಮದಲ್ಲಿ ಹೇಳುತ್ತಿದ್ದೇನೆ. எந்த காரியமோ, ಯಾವ ಕಾರ್ಯವೋ, ஒரு காரியமோ ಯಾವುದೇ ಒಂದು உன் ಕಾರ್ಯವೋ ரட்சிப்புக்கு தடையாய் ನಿನ್ನ மாறக்கூடாது. ರಕ್ಷಣೆಗೆ ಯಾವುದು ತಡೆಯಾಗಿರಬಾರದು. உயர்த்தி ನಿನ್ನ ಕರಗಳನ್ನು ಪರಲೋಕಕ್ಕೆ ಚಾಚಿ, ದೇವರೇ ನನ್ನನ್ನು ಕ್ಷಮಿಸುತ್ತೇನೆ, ದೇವರೇ ನನ್ನನ್ನು ಕ್ಷಮಿಸು, ನನ್ನ ರಾಜನೇ ನನ್ನ ಮನಸ್ಸು, ನನ್ನ ಕರ್ತನೇ ನನ್ನ ಕ್ಷಮಿಸು, ನನ್ನ ದೇವಾದಿ ದೇವನನ್ನು ಕ್ಷಮಿಸು ಅಂತ ಹೇಳಿರಿ. ஹalleluya 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 ஹalleluya. அது பணமா இருக்கலாம், ಹಣ ಆಗಿರಬಹುದು, அது பொருளா இருக்கலாம், ವಸ್ತು ಆಗಿರಬಹುದು, இடமா இருக்கலாம், ಜಾಗ ಆಗಿರಬಹುದು. தெரியாதபடி தவறான முறையில நீ எடுத்திருந்தால் இன்றைக்கு ஆண்டவரே என்னை மன்னியன்னு சொல்லு. ತಪ್ಪಾದ ರೀತಿಯಲ್ಲಿ ನೀನು ಅದನ್ನು ಕಸಿದುಕೊಂಡಿರುವುದಾದರೆ, ತೆಗೆದುಕೊಂಡಿರುವುದಾದರೆ ನನ್ನ ದೇವರನ್ನು ನೋಡಿ ಈ ಸಮಯದಲ್ಲಿ ಹೇಳು, ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳಿ. என்னை மன்னியும் ನನ್ನ ஆண்டவரே, ಕ್ಷಮಿಸು ದೇವರೇ, என்னை மன்னியும் ನನ್ನ ஆண்டவரே, ಕ್ಷಮಿಸು ದೇವರೇ, என்னை மன்னியும் ನನ್ನ ஆண்டவரே, ಕ್ಷಮಿಸು ದೇವರೇ, என்னை மன்னியும் ನನ್ನ அப்பா, ಕ್ಷಮಿಸು ಅಪ್ಪ, என்னை கழுவும் அப்பா, ನನ್ನನ್ನು ತೊಳೆ ಸ್ವಾಮಿ, என்னை பரிசுத்தமாக்கும், ನನ್ನನ್ನು ಪರಿಶುದ್ಧಪಡಿಸು, என்னை பரிசுத்தமாக்கும், ನನ್ನನ್ನು ಪರಿಶುದ್ಧಪಡಿಸು. சகையை போல நான் இன்னைக்கு காக்கிறேன். ಕರ್ತನೇ ಚಕ್ಕಾಯ ಮಾಡಿದಾಗಿ ನಾ ಕಾಯುತ್ತಿದ್ದೇನೆ. ஏறின பிரகாரமாய் நானும் மன ஜெபத்துல ஏற உதவி செய்யும். ಕರ್ತನೇ ಚಕ್ಕಾಯನು ಯಾವ ರೀತಿಯಲ್ಲಿ ಕರ್ತನೇ ಪ್ರಾರ್ಥನೆಯಲ್ಲಿ ಹತ್ತಿದನು ಅದೇ ಪ್ರಕಾರವಾಗಿ, ಚಕ್ಕಾಯ ಯಾವ ರೀತಿಯಲ್ಲಿ ಹತ್ತಿದನು ಅದೇ ಪ್ರಕಾರವಾಗಿ ನಾನು ಇವತ್ತು ಪ್ರಾರ್ಥನೆಯಲ್ಲಿ ಹತ್ತುತ್ತೇನೆ ಸ್ವಾಮಿ. ஆண்டவரே விசுவாசத்துல மேல ஏற உதவி செய்யும். ಕರ್ತನೇ ನಂಬಿಕೆಯಲ್ಲಿ ನಾನು ಮೇಲಕ್ಕೆ ಹತ್ತುವುದಕ್ಕೆ ನನಗೆ ಸಹಾಯ ಮಾಡಿ. என்னுடைய வேத வாசிப்புல மேல ஏற உதவி செய்யும். ನನ್ನ ವೇದ ವಾಕ್ಯದಲ್ಲಿ ಅಂದ್ರೆ ಸತ್ಯವೇದದ ಧ್ಯಾನದಲ್ಲಿ ನಾನು ಹತ್ತುವುದಕ್ಕೆ ನನಗೆ 24 மணி நேரத்துல உமக்கு நேரத்துல தசம பாகத்தை கொடுக்க எனக்கு கற்றுத்தாரும். ಕರ್ತನೇ 24 ಗಂಟೆ ಕಾಲ ನೀ ನನಗೋಸ್ಕರವಾಗಿ ಕೊಟ್ಟಿದ್ಯಾ, ಅದರಲ್ಲಿ ದಶಾಂಶ ಕೊಡುವುದಕ್ಕೆ ನನಗೆ ಸಹಾಯ ಮಾಡಿ. ஆண்டவரே என்னை மன்னியும், என் மீறுதல்களை மன்னியும், என் தவறுகளை மன்னியும். ನನ್ನ ಪಾಪಗಳನ್ನು, ನನ್ನ ಎಲ್ಲ ಅಪರಾಧಗಳನ್ನು, ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿರಿ ದೇವರೇ. பெரும் பாவியா நான் இருக்கிறேன். ಕರ್ತನೇ ಪಾಪಿಯಾಗಿ ನಾನು ನಿಂತಿದ್ದೇನೆ. பெரும் பாவியா நான் ದೊಡ್ಡ இருக்கிறேன். ಪಾಪಿಯಾಗಿ ನಿಂತಿದ್ದೇನೆ. பெரும் பாவியா நான் ದೊಡ್ಡ ಪಾಪಿಯಾಗಿ ನಾನು இருக்கிறேன். ನಿಂತಿದ್ದೇನೆ. என்னை ஆண்டவரே என் பெருமையிலிருந்து கீழே இறக்கும் ಕರ್ತನೇ ஆண்டவரே. ಎಮ್ಮೆಯಿಂದ ನನ್ನನ್ನು ಕೆಳಗೆ ಹಾಕು ನನ್ನ ಸ್ವಾಮಿ. ತಾಳ್ಮೆயை தாரும் ನನಗೆ ஆண்டவரೇ. ತಾಳ್ಮೆಯನ್ನು ಕೊಡಪ್ಪ. ಸಖೇಯು ತನ್னை தாழ்த்தினான். ಚಕ್ಕಾಯನು ತನ್ನನ್ನೇ ತಗ್ಗಿಸಿಕೊಂಡನು. உடனடியா இறங்கி வந்தான். ಕೂಡಲೇ ಆತನು ಇಳಿದು ಬಂದನು. இன்னைக்கு உன்னை நீ தாழ்த்து. ನಿನ್ನನ್ನೇ ನೀನು ಇವತ್ತು ತಗ್ಗಿಸಿಕೋ. இறங்கி வா. ಇಳಿದು ಬಾ. இறங்கி வா. ಇಳಿದು ಬಾ. பணம் உன்னை பரலோகத்துக்கு கொண்டு போகாது. ಹಣವು ನಿನ್ನನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಆಸ್ತಿ ಅಂತಸ್ತು ವೈಡೂರ್ಯ ಉನ್னை ಪರಲೋಕಕ್ಕೆ கொண்டு போகாது. ಆಸ್ತಿ ಆಗಲಿ ಅಂತಸ್ತಾಗಲಿ ಅದು ಯಾವುದು ಸಹ ನಿನ್ನನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಯೇಸು ಕ್ರಿಸ್ತು ஒருவரே பரலோகத்துக்கு வழி. ನಜರೇತಿನ ಯೇಸು ಕ್ರಿಸ್ತನು ಮಾತ್ರವೇ ಪರಲೋಕಕ್ಕೆ ಮಾರ್ಗ. ಅನೇಕ ವழிகள் ಉಂಟು ಎಂದು சொல்கிறார்கள். ಅನೇಕರು ಅನೇಕ ಮಾರ್ಗಗಳು ಇದೆ ಅಂತ ಯೇಸುವಿನ ಹೇಳುತ್ತಾರೆ. ನಾಮದಲ್ಲಿ சொல்கிறேன். ಆದರೆ ಯೇಸು ನಾಮದಲ್ಲಿ ಹೇಳುತ್ತಿದ್ದೇನೆ, Jesus is the only way to heaven. ಯೇಸು ಕ್ರಿಸ್ತನು ಮಾತ್ರವೇ ಪರಲೋಕಕ್ಕೆ ಮಾರ್ಗ. Jesus is the only way to heaven. ಯೇಸು ಕ್ರಿಸ್ತನು ಮಾತ್ರವೇ ಪರಲೋಕಕ್ಕೆ ಒಂದೇ ಒಂದು ಮಾರ್ಗ. ಯೇಸು ಕ್ರಿಸ್ತು மட்டும்தான் ஒரே வழி பரலோகத்துக்கு போக. ಯೇಸು ಕ್ರಿಸ್ತನು ಮಾತ್ರವೇ ಒಂದೇ ಒಂದು ಮಾರ್ಗ ಪರಲೋಕಕ್ಕೆ ಹೋಗುವುದಕ್ಕೆ. ಬೇರೆ ஒரு வழி இல்லை. ಬೇರೆ ಯಾವ ಮಾರ್ಗವೂ ಇಲ್ಲ. No shortcuts to heaven. ಯಾವುದೇ ರೀತಿಯ ಶಾರ್ಟ್ ಕಟ್ ಗಳು ಪರಲೋಕಕ್ಕೆ ಹೋಗುವುದಕ್ಕೆ ಇಲ್ಲ. ಮಾನಸಾಂತರ ಹೊಂದಿರಿ. ಯೇಸುವಿನ ನಾಮದಲ್ಲಿ ಮಾನಸಾಂತರ ಹೊಂದಿರಿ. ಕಳುವಪ್ಪ. ಅಪ್ಪ ನನ್ನನ್ನು ತೊಳೆಯಿರಿ. ಕಳುವಪ್ಪ. ನನ್ನನ್ನು ತೊಳೆಯಿರಿ. ಕಳುವಪ್ಪ. ನನ್ನನ್ನು ತೊಳೆಯಿರಿ. ಕಳುವಮಾಂಡವರೇ. ನನ್ನನ್ನು ತೊಳೆಯಿರಿ ಅಪ್ಪ. ಶುದ್ಧಮಾக்கும் ಅಯ್ಯ. ನನ್ನನ್ನು ಪರಿಶುದ್ಧಪಡಿಸಿರಿ. ಪರಿಶುದ್ಧ ಆವಿಯಾನವರೇ. ಪರಿಶುದ್ಧಾತ್ಮನೇ ಎನೆ ಕಳುವ. ನನ್ನನ್ನು ತೊಳೆಯಿರಿ. ಕಣ್ಣೀರಿನಿಂದ ನರಗುಂಡು ಇರದಾಯ್ತು. ಅಯ್ಯೋ ಬಹಳ ತೆಗ್ಗಿಸುವಿಕೆಯಿಂದ ಆ ಒಂದು ಚಚ್ಚಲ್ಪಟ್ಟಂತ ಹೃದಯದಿಂದ ಮೊಣಕಾಲು ಹಾಕಿ ಕರ್ತನ ಸನ್ನಿಧಾನದಲ್ಲಿ ಕೇಳಿರಿ. ನನ್ನ ದೇವರ ಸನ್ನಿಧಾನದಲ್ಲಿ ಕೇಳಿರಿ. ಮೊಣಕಾಲನ್ನು ಹಾಕಿ ಕರ್ತನ ಸನ್ನಿಧಾನದಲ್ಲಿ ಕೇಳಿರಿ. ಅಯ್ಯೋ ಮೊಣಕಾಲುಗಳನ್ನು ಹಾಕಿ ಕರ್ತನ ಸನ್ನಿಧಾನದಲ್ಲಿ ಕರ್ತನೇ ನನ್ನನ್ನು ಕ್ಷಮಿಸು. ನನ್ನನ್ನು ಕ್ಷಮಿಸು. ನನ್ನನ್ನು ತೊಳೆಯಿರಿ. ಪರಿಶುದ್ಧಮಾಕು. ನನ್ನನ್ನು
ನನ್ನನ್ನು ಪರಿಶುದ್ಧಪಡಿಸಿರಿ. ஆவியே, ಆತ್ಮನೇ, ஆவியானவரே, ಆತ್ಮರೇ, என்னை கழுவும், ನನ್ನನ್ನು ತೊಳೆಯಿರಿ. என்னை பரிசுத்தமாக்கும், ನನ್ನನ್ನು ಪರಿಶುದ್ಧಪಡಿಸಿರಿ. என்னை சுத்தமாக்கும், ನನ್ನನ್ನು ಶುದ್ಧ ಮಾಡಿರಿ. என்னை தூய்மைப்படுத்தும், ಕರ್ತನೇ, ನನ್ನನ್ನು என்னை ಪರಿಶುದ್ಧಪಡಿಸಿರಿ. பரிசுத்தமாக்கும். ನನ್ನನ್ನು ಪರಿಶುದ್ಧಪಡಿಸಿರಿ. ஆண்டவரே, ದೇವರೇ, நான் தகுதி இல்ல, ನನಗೆ ಯಾವುದೇ ಅರ್ಹತೆ ಇಲ್ಲಪ್ಪ. பாவி பெரும் ನಾ பாவி, ಪಾಪಿ ಆಗಿದ್ದೇನಪ್ಪ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸಪ್ಪ, ನನ್ನನ್ನು ಕ್ಷಮಿಸು, ನನ್ನನ್ನು ತೊಳೆ, ನನ್ನನ್ನು ತೊಳೆ, ನನ್ನನ್ನು ಶುದ್ಧ ಮಾಡು, என்னை பரிசுத்தமாக்கும், ನನ್ನನ್ನು ಪರಿಶುದ್ಧಪಡಿಸು, என்னை பரிசுத்தமாக்கும், ನನ್ನನ್ನು ಪರಿಶುದ್ಧಪಡಿಸು. பரலோகத்தின் இரத்தத்தினால் என்னை கழுவும், ಪರಲೋಕದ ರಕ್ತದಿಂದ ನನ್ನನ್ನು உம்முடைய ಪರಿಶುದ್ಧಪಡಿಸು. பிசினி தைலத்தினால் என்னை கழுவும், ಕರ್ತನೇ, ನಿನ್ನ ಆ ಒಂದು ರಕ್ತದ சிலுவை மரத்திலே சிந்தின இரத்தத்தினால் என்னை ಆ கழுவும், ಒಂದು ಶಿಲುಬೆಯಲ್ಲಿ ಕರ್ತನ ಸುರಿಸಿದ ಆ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಪಡಿಸು. ஈசோப்பினால் என்னை கழுவும், ಈ ಸೋಪಿನಿಂದ ನನ್ನನ್ನು ತೊಳೆದು ಶುದ್ಧ ಮಾಡು. என்னை வெண்மையாக மாற்றும், ನನ್ನನ್ನು ಬಿಳುಪಾಗಿ ಮಾರ್ಪಡಿಸು, என்னை வெண்மையாக ನನ್ನನ್ನು மாற்றும், ಬಿಳುಪಾಗಿ ಮಾರ್ಪಡಿಸು. make me whiter than snow, ಕರ್ತನೇ, ಮಂಜಿಗಿಂತಲೂ ನನ್ನನ್ನು ಬಿಳಿಪಡಿಸು make ಸ್ವಾಮಿ. me whiter than snow. ಕರ್ತನೇ, ಮಂಜಿಗಿಂತಲೂ ನನ್ನನ್ನು ಬಿಳಿಪಡಿಸು ಸ್ವಾಮಿ. ಒಪ್ಪುಕೊಡುತ್ತೇನೆ, ನನ್ನನ್ನೇ ನಾ ಒಪ್ಪಿಸಿಕೊಡುತ್ತೇನೆ. I surrender everything ಕರ್ತನೇ, of ನನ್ನನ್ನೇ ಪರಿಪೂರ್ಣವಾಗಿ ನಿನಗೆ surrender ಒಪ್ಪಿಸಿಕೊಡ್ತಿದ್ದೇನೆ. myself. ನನ್ನ ಶರೀರವನ್ನು I ಒಪ್ಪಿಸಿಕೊಡ್ತಿದ್ದೇನೆ. surrender my family. ಅಪ್ಪ, ನನ್ನ ಕುಟುಂಬವನ್ನು I ಒಪ್ಪಿಸಿಕೊಡ್ತಿದ್ದೇನೆ. surrender my church. ಕರ್ತನೇ, ನನ್ನ ಸಭೆಯನ್ನು ಒಪ್ಪಿಸಿಕೊಡ್ತಿದ್ದೇನೆ. I surrender my children. ಕರ್ತನೇ, ನನ್ನ ಮಕ್ಕಳನ್ನು I surrender ಒಪ್ಪಿಸಿಕೊಡ್ತಿದ್ದೇನೆ. my husband. ಕರ್ತನೇ, ನನ್ನ ಪತಿಯನ್ನು I surrender ಒಪ್ಪಿಸಿಕೊಡ್ತಿದ್ದೇನೆ. my wife. ಕರ್ತನೇ, ನನ್ನ ಹೆಂಡತಿಯನ್ನು I ಒಪ್ಪಿಸಿಕೊಡ್ತಿದ್ದೇನೆ. surrender everything unto you, ನನ್ನ Lord. ಎಲ್ಲವನ್ನು ಒಪ್ಪಿಸಿಕೊಡ್ತಿದ್ದೇನೆ. Wash me, cleanse me, ಕರ್ತನೇ, purify. ಪರಿಶುದ್ಧಪಡಿಸಿರಿ. ಕರ್ತನೇ, ನನ್ನನ್ನು ತೊಳೆಯಿರಿ ಸ್ವಾಮಿ. ಎನೆ ನನ್ನನ್ನು ಕಳುವು, ಶುದ್ಧೀಕರಿಸಿರಿ ಎನೆ ಸ್ವಾಮಿ. ಕಳುವು. ನನ್ನನ್ನು ತೊಳೆಯಿರಿ. ಪರಿಶುದ್ಧ ಆವಿಯಾನವರೇ, ಪರಿಶುದ್ಧಾತ್ಮನೇ, என்னை கழுவும், ನನ್ನನ್ನು ತೊಳೆಯಿರಿ. என்னை கழுவும், ನನ್ನನ್ನು ತೊಳೆಯಿರಿ. என்னை கழுவும். ನನ್ನನ್ನು ತೊಳೆಯಿರಿ. மனம் திரும்புவாயா, నీ ಮಾನಸಾಂತರ ಒಂದು, மனம் திரும்புவாயா. ಮಾನಸಾಂತರ ಒಂದು. என் தேவன் உங்கள் மத்தியில உலாவிக் கொண்டிருக்கிறார். ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಚಲಿಸುತ್ತಿದ್ದಾನೆ. இந்த நேரத்தை விட்டுடாதீங்க, ಈ ಸಮಯವನ್ನು ಬಿಟ್ಟು ಬಿಡಬೇಡಿರಿ. இந்த நேரத்தை விட்டுடாதீங்க, ಈ ಸಮಯವನ್ನು ಬಿಟ್ಟು ಬಿಡಬೇಡಿರಿ. இந்த நேரத்தை விட்டுடாதீங்க. ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ವೃಷ್ಟಿಸುರಿಸುವ ಇಳಿದು ಬಾರಯ್ಯ, ಅಲ್ಲೆಲೂಯಾ. ಹೋನ ನೆಲದೊಳ್ ವೃಷ್ಟಿಸುರಿಸುವ ಇಳಿದು ಬಾರಯ್ಯ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಸೀನಾಯ್ ಬೆಟ್ಟದಲ್ಲಿ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಪಾಪ ತೊಳೆದು ಶುದ್ಧೀಕರಿಸು ಈ ದಿವ್ಯ ಸಮಯದಳು, ಹಲ್ಲೆಲೂಯಾ. ಪಾಪ ತೊಳೆದು ಶುದ್ಧೀಕರಿಸು ಈ ದಿವ್ಯ ಸಮಯದಳು, ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ. ಈಗ ಬಾ ದೇವ, ಈಗ ಇಳಿದು ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು, ಈಗ ಬಾ ದೇವ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. Yes Lord, yes Lord, thank you for coming. Jesus, thank you for coming. ಕರ್ತನೇ, ನಮ್ಮ ಮಧ್ಯದಲ್ಲಿ ಇಳಿದು ಬಂದದಕ್ಕಾಗಿ ಸ್ತೋತ್ರ. Thank you for coming. ಕರ್ತನೇ, ನಮ್ಮ ಮಧ್ಯದಲ್ಲಿ ಇಳಿದು ಬಂದದಕ್ಕಾಗಿ ಸ್ತೋತ್ರ. ಕರ್ತನೇ, ಬಂದದಕ್ಕಾಗಿ ಸ್ತೋತ್ರ. ಕರ್ತನೇ, ನಿಮಗೆ ವಂದನೆ. The God who came down on Mount Sinai, ಸೀನಾಯಿ ಬೆಟ್ಟದಲ್ಲಿ ಯಾವ ರೀತಿಯಲ್ಲಿ ಆತನು ಇಳಿದು ಬಂದನು.
The same way you have ascended in this place. ಅದೇ ಪ್ರಕಾರವಾಗಿ ಇಲ್ಲಿ ಆತನು ಇಳಿದು ಬಂದವನಾಗಿರುತ್ತಾನೆ. Thank you, Jesus. ಕರ್ತನೇ ನಿಮಗೆ ವಂದನೆ. The true salvation. ನಿಜವಾದಂತ ಮಾನಸಾಂತರ. Take home Jesus. ಈ ಕರ್ತನಾದಂತ ಯೇಸು ಕ್ರಿಸ್ತ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿರಿ. ನಿಮ್ಮ ಜೊತೆ ಯೇಸು ಬರೋದಕ್ಕೆ ಇಷ್ಟಪಡುವವನಾಗಿದ್ದಾನೆ. Jesus is coming with you home. ಆತ ನಿಮ್ಮ ಜೊತೆಯಲ್ಲಿ ಬರೋದಕ್ಕೆ ಇಷ್ಟಪಡುವವನಾಗಿದ್ದಾನೆ. Thank you, Jesus. ಕರ್ತನೇ ನಿಮಗೆ ವಂದನೆ. ಆಂಡವರೇ ಉಮக்கு நன்றி. ಕರ್ತನೇ ನಿಮಗೆ ವಂದನೆ. ಸೀನಾ ಮಲೆಯಲ್ಲಿ ಇறங்கின ದೇವರು. ಕರ್ತನೇ ಸೀನಾಯಿ ಬೆಟ್ಟದಲ್ಲಿ ಇಳಿದಂತ ದೇವರು. இந்த திருச்சபைக்குள்ள இறங்கி வந்தபடி ಇಳಿದು ಬಂದದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. என் குடும்பமாகிய இந்த திருச்சபைக்குள்ள இறங்கி வந்தபடி ಕರ್ತನೇ ನನ್ನ ಕುಟುಂಬವಾಗಿರುವಂತ ಈ ಒಂದು ಸಭೆಯಲ್ಲಿ ಇಳಿದು ಬಂದದಕ್ಕಾಗಿ ಸ್ತೋತ್ರ. ಓ ಆವಿಯಾನವರೇ, ದೇವರಾತ್ಮನೇ, உம்முடைய நாமத்தினால் நான் ನಿನ್ನ ನಾಮದ ಮೂಲಕವಾಗಿ ನಾನು ಮಾತನಾಡುತ್ತಿದ್ದೇನೆ. யாரெல்லாம் எந்த இடத்திலிருந்து காட்சிகளை பார்க்கிறார்களோ, ಅಪ್ಪ ಯಾರೆಲ್ಲ ಎಲ್ಲಿಂದ ಈ ಒಂದು ದೃಶ್ಯಗಳನ್ನು ನೋಡುತ್ತಾ ಇದ್ದಾರೋ ಯೇಸುವಿನ ನಾಮத்தினால், ಯೇಸುವಿನ ನಾಮದಲ್ಲಿ ಅವರಿಗೂ ಉನ್ಮೆಯಾನ ಮನಂತಿರುವುಳ್ಳ ಆವಿಯ ಉಚ್ಚವೀರ, ಒಂದು ನಿಜವಾದಂತ ಮಾನಸಾಂತರ ಆತ್ಮನ ಹಾಕಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ಯೇಸುವಿನ ಒಂದು ಬಲ ಎಂದೆಂದ ಉಲಗத்திலிருந்து பார்க்கிறார்களோ, ಕರ್ತನ ಯಾವ ಯಾವ ಮೂಲೆಗಳಲ್ಲಿ ಕಡೆಗಳಿಂದ ಲೋಕದ ಕಟ್ಟ ಕಡೆಯಿಂದ ಎಲ್ಲೆಲ್ಲಿ ಕರ್ತನ ಕುಳಿತುಕೊಂಡು ನೋಡುತ್ತಾ ಇದ್ದಾರೆ ಸ್ವಾಮಿ, ಯೇಸುವಿನ ನಾಮத்தினால், ಯೇಸುವಿನ ನಾಮದಲ್ಲಿ நம்முடைய மனதில் மெய்யான அபிஷேகம் இறங்குவதாக. ಕರ್ತನೇ ನಿಜವಾದಂತ ಮಾನಸಾಂತರದ ಅಭಿಷೇಕ ಅವರಲ್ಲಿ ಇಳಿಯಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಸಮಯದಲ್ಲಿ ಈಗಲೇ ಈಗಲೇ true repentance, spiritual ascent, ನಿಜವಾದಂತ ಮಾನಸಾಂತರ ಅವರಲ್ಲಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ. ಕರ್ತನೇ ಪ್ರತಿಯೊಂದು ವ್ಯಕ್ತಿಗಳಲ್ಲಿ ಅವರು ಯಾವುದೇ ರೀತಿಯ ಮೂಲಗಳಲ್ಲಿ ಇದ್ದರೂ ಸಹ ಕರ್ತನೇ ಈ ಸಮಯದಲ್ಲಿ ಅವರಲ್ಲಿ ಕರ್ತನೇ ನಿಜವಾದಂತ ಮಾನಸಾಂತರ ಬರಲಿ ಸ್ವಾಮಿ. ಕರ್ತನೇ ನೀನು ಯಾವ ರೀತಿಯಲ್ಲಿ ಅವರನ್ನು ಕರ್ತನೇ ಅಬ್ರಾಮನ ವಂಶಿಕನು ಅಂತ ಹೇಳಿದೆಯೋ, let them also be turned to be a heir of Abraham. ಅವರೆಲ್ಲರೂ ಸಹ ಕರ್ತನೇ ಅಬ್ರಾಮನ ವಂಶಿಕರಾಗಲಿ ಸ್ವಾಮಿ. Thank you Father for ಕರ್ತನೇ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಆಶೀರ್ವದಿங்க ಕರ್ತನೇ ಪ್ರತಿಯೊಬ್ಬರ ಆಶೀರ್ವದಿಸು. ಅಭಿಷೇಕ ಬಲಮೈಕಾಗಿ ಅಭಿಷೇಕದ ಕರ್ತನೇ ಆಲಲೆ ಬಲಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಜೀವನ ತಂದೆ. ಆಮೆನ್ ಆಮೆನ್. ಕರಗಳ ತಟ್ಟಿ ಅಪ್ಪನೇ ನಾಮಕ್ಕೆ ಮಹಿಮೆ ಪಡಿಸು. ಕರ್ತನ ನಾಮಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ಮಹಿಮೆ ಪಡಿಸುವ. ಕರ್ತನ ನಿಮ್ಮೆಲ್ಲರ ನೇರವಾಗಿ ಆಶೀರ್ವದಿಸಲಿ. ಆಮೆನ್.